ನಮೋ ಆಂಜನೇಯಂ ನಮೋ ದಿವ್ಯಕಾಯಂ ನಮೋ ವಾಯುಪುತ್ರಂ ನಮೋ ಸೂರ್ಯಮಿತ್ರಂ ನಮೋ ನಿಖಿಲ ರಕ್ಷಾಕರಂ ರುದ್ರರೂಪಂ ನಮೋ ಮಾರುತಿಂ ರಾಮದೂತಂ ನಮಾಮಿ. ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ಶ್ರೀರಾಘವಂ ದಶರಥಾತ್ಮಜಮಪ್ರಮೇಯಂ ಸೀತಾಪತಿಂ ರಘುಕುಲಾನ್ವಯರತ್ನದೀಪಂ ಆಜಾನುಬಾಹುಂ ಅರವಿಂದದಳಾಯತಾಕ್ಷಂ ರಾಮಂ ನಿಶಾಚರ ವಿನಾಶಕರಂ ನಮಾಮಿ. ಪೂರ್ವಂ ರಾಮ ತಪೋವನಾಧಿಗಮನಂ ಹತ್ವಾ ಮೃಗಾಃ ಕಾಂಚನಂ ವೈದೇಹೀ ಹರಣಂ ಸಮುದ್ರತರಣಂ ಲಂಕಾಪುರೀದಾಹನಂ ಪಶ್ಚಾದ್ರಾವಣ ಕುಂಭಕರ್ಣಹನನಂ ಏತದ್ಧಿ ರಾಮಾಯಣಂ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾಂ ಅಜಾಢ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇತ್. ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ರಾಮ ಲಕ್ಷ್ಮಣ ಜಾನಕಿ ರಾಮ ಲಕ್ಷ್ಮಣ ಜಾನಕಿ ಜೈ ಬೋಲೋ ಹನುಮಾನ್ ಕಿ. ರಾಮ ಲಕ್ಷ್ಮಣ ಜಾನಕಿ. ಪೂಜ್ಯರಾದ ಭಗವದ್ ಬಂಧುಗಳೇ, ಇವತ್ತು ಒಂದು ವಿಶೇಷತೆ ಇದೆ. ಅದೇನು ಅಂತಂದರೆ, ಇವತ್ತಿನಿಂದ ಅಧಿಕ ಜ್ಯೇಷ್ಠ ಮಾಸ ಪ್ರಾರಂಭ ಆಗ್ತಾ ಇದೆ. ಅಧಿಕ ಮಾಸ ಅಂತಂದರೆ ಇದಕ್ಕೆ ಇದರದೇ ಆಗಿರ್ತಕ್ಕಂಥ ಮಹತ್ವ ಇದೆ. ಇದನ್ನು ಪುರುಷೋತ್ತಮ ಮಾಸ ಅಂತ ಕರೀತಾರೆ. ಮಹಾಪುಣ್ಯಪ್ರದವಾಗಿರ್ತಕ್ಕಂಥ ಮಾಸ ಈ ಒಂದು ತಿಂಗಳು ನಡೆಯುತ್ತೆ. 4 ವರ್ಷಕ್ಕೆ ಒಂದ್ಸಲಿ ಈ ಥರ ಅಧಿಕ ಮಾಸ ಬರುತ್ತೆ. ಈ ಅಧಿಕ ಮಾಸ ಬರೋದೇ ನಮ್ಮ ಪುಣ್ಯ. ಈ ಮಾಸದಲ್ಲಿ ನಾವು ಮಾಡ್ತಾ ಇರ್ತಕ್ಕಂಥ ಜಪ, ತಪ, ಹೋಮ, ಹವನ, ದಾನ, ಆಮೇಲೆ ಕೀರ್ತನೆ, ಸ್ತೋತ್ರ ಇವೇನಿದೆ, ಆಮೇಲೆ ಮಾಡ್ತಕ್ಕಂಥ ಯಾವ ಪುಣ್ಯ ಕಾರ್ಯ ಇದೆ, ಮತ್ತು ಉಪಕಾರ ಸ್ಮರಣೆ ಅಂದರೆ ಜನಗಳಿಗೆ ಉಪಕಾರ ಮಾಡ್ತಕ್ಕಂಥದ್ದು, ಪ್ರಾಣಿ ಪಕ್ಷಿಗಳಿಗೆ ಒಂದು ಆಹಾರ ನೀರನ್ನು ಕೊಡ್ತಕ್ಕಂಥದ್ದು, ಇವೆಲ್ಲ ಏನಿದೆ ಇವಕ್ಕೆಲ್ಲದಕ್ಕೂ ಕೂಡ ಅನಂತ ಪುಣ್ಯಫಲ ಅಂತ ಶಾಸ್ತ್ರಗಳಲ್ಲಿ ಹೇಳಿದೆ. ಇದರ ಹೆಸರೇ ಪುರುಷೋತ್ತಮ ಮಾಸ ಅಂತ. ಪುರುಷೋತ್ತಮ ಪ್ರಾಪ್ತಿಯೋಗ ನಾವೆಲ್ಲ ಭಗವದ್ಗೀತೆಯಲ್ಲಿ ಓದಿದ್ದೀವಿ. ಅಂದರೆ ಕ್ಷರಪುರುಷರು, ಅಕ್ಷರ ಪುರುಷರು ಅಂತ ಇಬ್ಬರು ಇರ್ತಾರೆ. ಇವರಿಬ್ಬರನ್ನ ಕ್ಷರಪುರುಷರಿಗಿಂತ ಭಿನ್ನ, ಅಕ್ಷರ ಪುರುಷಕ್ಕಿಂತ ಉತ್ತಮನಾಗಿರ್ತಕ್ಕಂಥವನಾಗಿರೋದ್ರಿಂದ ಇವನನ್ನು ಪುರುಷೋತ್ತಮ ಅಂತ ಕರೀತಾರೆ ಪರಮಾತ್ಮನನ್ನು. ಕ್ಷರಪುರುಷರು ಯಾವುದಪ್ಪ ಅಂತಂದರೆ ಭೌತಿಕವಾಗಿ ನಮಗೇನು ಕಾಣ್ತಾ ಇದೆ ಅದೆಲ್ಲ ಕೂಡ ಕ್ಷರಪುರುಷರು. ಒಂದು ಮನೆ ಆಗಿರ್ಬೋದು, ಮರ ಆಗಿರ್ಬೋದು, ನಮ್ಮ ದೇಹ ಆಗಿರ್ಬೋದು, ಇವೆಲ್ಲ ಕೂಡ ಕ್ಷರಪುರುಷರು. ಆತ್ಮ ಅಂತ ಏನು ಕರಿತಾ ಇದೆ ಇದನ್ನು ಪರಾಪ್ರಕೃತಿ ಅಂತ ಕರೀತಾರೆ. ಈ ಪರಾಪ್ರಕೃತಿ ಅಕ್ಷರ ಪುರುಷ. ಈ ಪರಾಪ್ರಕೃತಿಗೆ ಮತ್ತು ಅಪರ ಪ್ರಕೃತಿಗೆ ಎರಡಕ್ಕೂ ಕೂಡ ಓನರ್ ಯಾರಪ್ಪ ಅಂತಂದರೆ ಪುರುಷೋತ್ತಮ. ಅದಕ್ಕೆ ಅವನನ್ನು ಪುರುಷೋತ್ತಮ ಅಂತ ಕರೀತಾರೆ. ಈ ಮಾಸಕ್ಕೆ ಅಧಿಪತಿ ಆ ಪುರುಷೋತ್ತಮನಾಗಿರ್ತಕ್ಕಂಥ ಪರಮಾತ್ಮನೇ. ಹಾಗಾಗಿ ಈ ಮಾಸದಲ್ಲಿ
ಬೇರೆ ಎಲ್ಲ ಮಾಸಗಳಿಗಿಂತಲೂ ಹೆಚ್ಚಾಗಿ ನಾವು ಭಗವತ್ ಸ್ಮರಣೆ ಮಾಡಬೇಕು, ಹೆಚ್ಚಾಗಿ ಭಗವತ್ ಸೇವೆ ಮಾಡಬೇಕು, ಧ್ಯಾನ ಕೀರ್ತನೆ ಇಂಥವುಗಳನ್ನೆಲ್ಲ ಹೆಚ್ಚಾಗಿ ಮಾಡಬೇಕು. ಆವಾಗ ನಮಗೆ ವಿಶೇಷವಾಗಿರ್ತಕ್ಕಂಥ ಪುಣ್ಯಫಲ ಅಂತಕ್ಕಂಥದ್ದು ಸಿಗುತ್ತೆ. ಹಾಗಾಗಿ ಈ ಪುರುಷೋತ್ತಮ ಮಾಸವಾಗಿರ್ತಕ್ಕಂಥ ಅಧಿಕ ಜ್ಯೇಷ್ಠ ಮಾಸವನ್ನು ಯಾರೂ ಕೂಡ ವ್ಯರ್ಥ ಮಾಡ್ಕೊಳ್ತೀರ. ಆಮೇಲೆ ಕೆಲವರೆಲ್ಲ ಇದನ್ನೇನಂತ ಕರೀತಾರೆ ಅಂದರೆ ಕೆಟ್ಟ ಮಾಸ, ಇದು ದೋಷಯುಕ್ತವಾಗಿರ್ತಕ್ಕಂಥ ಮಾಸ, ಈ ಮಾಸದಲ್ಲಿ ಯಾವುದು ಪುಣ್ಯ ಕಾರ್ಯಗಳನ್ನು ಮಾಡಬಾರ್ದು, ಅದು ಇದು ಎಲ್ಲ ಹೆದರಿಸ್ತಾರೆ. ನಮಗೆ ಅಂಥವ್ರ ಮಾತುಗಳನ್ನು ಕಿವಿಗೊಡಬೇಕಾದ ಬೇಕಾಗಿಲ್ಲ. ಯಾಕೆಂದರೆ ಅವ್ರು ಏನು ಅಂತಂದರೆ ಏನೋ ಹೇಳಬೇಕು, ಬಾಯಿಗೆ ಬಂದಿದ್ದೆಲ್ಲ ಹೇಳ್ತಾ ಇರ್ತಾರೆ. ಅದಕ್ಕೆ ಕಿವಿಗೊಡಬೇಡ್ರಿ. ಇದೆಲ್ಲ ಕೂಡ ಪುಣ್ಯಪ್ರದವಾಗಿರ್ತಕ್ಕಂಥ ಈ ಮಾಸ ಮುಂದಿನ ತಿಂಗಳು 14ನೇ ತಾರೀಕುವರೆಗೂ ಏನೋ ಇರುತ್ತೆ ಅಧಿಕ ಜ್ಯೇಷ್ಠ ಮಾಸ. ಹಾಗಾಗಿ ಆದಷ್ಟು ಈ ಮಾಸವನ್ನು ನಾವು ಹೆಚ್ಚು ಹೆಚ್ಚು ಬಳಕೆಗೆ ತಂದುಕೊಂಡು ಹೆಚ್ಚು ಹೆಚ್ಚು ಪುಣ್ಯ ಕಾರ್ಯಗಳನ್ನು ಮಾಡಿ ನಾವು ಸಿದ್ಧಿಸ್ಕೋಬೇಕು ಅಂತ ಹೇಳ್ಬಿಟ್ಟಂತ ನೋಡಿ. ನಾವು ಮಾಮೂಲಿಯಾಗಿ ಮಾಡ್ತಾ ಇರ್ತಕ್ಕಂಥ ಸ್ತೋತ್ರ, ಪೂಜೆ, ದಾನ ಏನಿದೆಯೋ ಅದಕ್ಕೆ ಲಕ್ಷ ಪಟ್ಟು ಫಲ ತಂದೆ ತಾಯಿಗಳ ಮುಂದೆ ಮಾಡಿದ್ರೆ ಬರುತ್ತೆ. ಅಂದರೆ ನಮ್ಮ ಹೆತ್ತ ತಂದೆ ತಾಯಿಗಳು ಇರ್ತಾರಲ್ಲ ಅವ್ರ ಮುಂದೆ ಮಾಡಿದ್ರೆ ಆ ಲಕ್ಷ ಪಟ್ಟು ಫಲ ಬರುತ್ತಂತೆ. ಆ ತಂದೆ ತಾಯಿಗಳು ಅವ್ರ ಮುಂದೆ ಮಾಡ್ತಾ ಇರ್ತಕ್ಕಂಥ ಪೂಜೆ, ದಾನಗಳಿಗೆ ಇವುಗಳಿಗೆಲ್ಲ ಏನಿದೆ ಇವುಗಳಿಗೆ ಲಕ್ಷ ಪಟ್ಟು ಫಲ, ಅಂದರೆ ಅದಕ್ಕೆ ಲಕ್ಷ ಪಟ್ಟು ಫಲ. ತುಳಸಿ ಮತ್ತು ಗೋವಿನ ಹತ್ರ ಮಾಡಿದ್ರೆ ಅಥವಾ ಗೋವನ್ನು ಕಟ್ಟಾಕ್ತಾ ಇರ್ತಕ್ಕಂಥ ಕೊಟ್ಟಿಗೆ ಇಂಥ ಜಾಗಗಳಲ್ಲಿ ಮಾಡಿದ್ರೆ ಅದಕ್ಕೆ ಲಕ್ಷ ಪಟ್ಟು ಫಲ ಸಿಗುತ್ತೆ. ಅದಕ್ಕಿಂತ ಲಕ್ಷ ಪಟ್ಟು ಫಲ ಎಲ್ಲಿ ಸಿಗುತ್ತಪ್ಪ ಅಂದರೆ ತೀರ್ಥಕ್ಷೇತ್ರಗಳಲ್ಲಿ ಮಾಡಿದ್ರೆ ಸಿಗುತ್ತಂತಾನೆ. ಯಾವುದಾದ್ರೂ ಕಾಶಿ, ಪ್ರಯಾಗ ಅಂತ ತೀರ್ಥಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ಮಾಡಿದ್ರೆ ಅದಕ್ಕಿಂತ ಹೆಚ್ಚು ಲಕ್ಷ ಪಟ್ಟು ಫಲ ಸಿಗುತ್ತೆ. ಎಲ್ಲದಕ್ಕಿಂತ ಕೋಟಿ ಪಟ್ಟು ಫಲ ಎಲ್ಲಿ ಸಿಗುತ್ತೆ ಅಂದರೆ ಅಧಿಕ ಮಾಸದಲ್ಲಿ ನಾವೇನು ಮಾಡ್ತೀವಿ ಅದಕ್ಕೆ ಅಧಿಕವಾಗಿರತಕ್ಕಂಥ ಫಲ ಸಿಗುತ್ತೆ. ಅದಕ್ಕೆ ಸಂಸ್ಕೃತದಲ್ಲಿ ಗಾದೆ ಮಾತೆ ಬಂದ್ಬಿಟ್ಟಿದೆ, ಅಧಿಕಸ್ಯ ಅಧಿಕಂ ಫಲಂ ಅಂತ ಹೇಳ್ಬಿಟ್ಟು. ಅಧಿಕಸ್ಯ ಅಧಿಕಂ ಫಲಂ ಅಂದರೆ ಅಧಿಕ ಮಾಸದಲ್ಲಿ ನಾವೇನು ಮಾಡಿದ್ರೆ ಅದಕ್ಕೆ ಅಷ್ಟು ಅಧಿಕವಾಗಿರ್ತಕ್ಕಂಥ ಫಲ, ಅದನ್ನು ಯಾರು ಲೆಕ್ಕ ಮಾಡೋಕ್ಕಾಗದೇ ಇರೋಷ್ಟು ಫಲ ಕೊಡ್ತಾನೆ ನಮಗೆ. ಹಾಗಾಗಿ ಮಾನವ ಜನ್ಮ ದೊಡ್ಡದು, ಅದು ಬಂದಿದೆ ನಮಗೆ. 84 ಲಕ್ಷ ಜೀವರಾಶಿಗಳಲ್ಲಿ ನಮಗೆ ವಿಶೇಷವಾಗಿರ್ತಕ್ಕಂಥ ಮಾನವ ಜನ್ಮ ಬಂದಿದೆ. ಕಣ್ಣು ಇದೆ, ಬುದ್ಧಿ ಇದೆ, ವಿವೇಕ ಇದೆ. ಎಲ್ಲ ಪ್ರಾಣಿಗಳಿಗೆ ಇಲ್ಲದೆ ಇರತಕ್ಕಂಥದ್ದು ಏನು ಅಂದರೆ ಮಾತಿದೆ. ಆ ಮಾತನ್ನು ಹೆಚ್ಚು ನಾವು ಯಾರನ್ನ ನಿಂದೆ ಮಾಡೋದಕ್ಕೆ, ಚಾಡಿ ಹೇಳೋದಕ್ಕೆ, ಉಲ್ಟಾ ಕಾಲಹರಣ ಮಾಡ್ತಾ ಹರಟೆ ಹೊಡೆಯೋದಕ್ಕೆ ಉಪಯೋಗಿಸ್ದಿರ ಭಗವಂತನ ಸ್ಮರಣೆಗೆ ಇಂಥವುಗಳೆಲ್ಲ ಉಪಯೋಗಿಸ್ಕೊಂಡ್ರೆ ನಮ್ಮ ನಾಲ್ಗೆಗೂ ಕೂಡ ಹೆಚ್ಚಿನದಾಗಿರ್ತಕ್ಕಂಥ ಫಲ ಅಂತಕ್ಕಂಥದ್ದು ಸಿಗುತ್ತೆ. ಹಾಗಾಗಿ ಇಂದ್ರಿಯಗಳೆಲ್ಲದನ್ನು ಕೂಡ ಕರ್ಮೇಂದ್ರಿಯಗಳನ್ನು, ಜ್ಞಾನೇಂದ್ರಿಯಗಳನ್ನು ಈ ಅಧಿಕ ಮಾಸದಲ್ಲಿ ಹೆಚ್ಚು ಹೆಚ್ಚು ಭಗವತ್ ಸೇವೆಗೆ ಬಳಸ್ಕೊಳ್ಳೋಣ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಅಧಿಕ ಮಾಸದ ಶುಭಾಶಯಗಳನ್ನು ತಿಳಿಸ್ತಾ ಎಲ್ಲರಿಗೂ ಕೂಡ ಭಗವಂತ ಪುರುಷೋತ್ತಮ ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ಆಕಾಂಕ್ಷೆಗಳೇನಿದೆ, ನಿಮ್ಮ ಇಷ್ಟಾಪೂರ್ತಗಳೇನಿದೆ ಅದನ್ನೆಲ್ಲ ಪರಿಹರಿಸಲಿ, ಇದು ನೆರವೇರಿಸಲಿ ಮತ್ತು ಎಲ್ಲ ಆಪತ್ತುಗಳಿಂದ ನಿಮ್ಮನ್ನು ಪಾರು ಮಾಡಲಿ. ಆರೋಗ್ಯ, ಆಯುಷು, ಐಶ್ವರ್ಯ ಈ ಭಾಗ್ಯಗಳನ್ನೆಲ್ಲ ಕೊಟ್ಟು ಕಾಪಾಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಇವತ್ತಿನ ಪ್ರವಚನವನ್ನು ಪ್ರಾರಂಭ ಮಾಡಿಕೊಳ್ಳೋಣ. ಹಿಂದಿನ ಒಂದು ಪ್ರವಚನದಲ್ಲಿ 24ನೇ ಸರ್ಗದವರೆಗೂ ಕೂಡ ನಾವು ಅಧ್ಯಯನ ಮಾಡ್ಕೊಂಡಿದ್ವಿ. ಇವತ್ತು 25ನೇ ಸರ್ಗದಿಂದ ನಾವು ಮುಂದಕ್ಕೆ ಅಧ್ಯಯನ ಮಾಡ್ಕೋಬೇಕಾಗಿದೆ. 25ನೇ ಸರ್ಗ ಸೀತಾದೇವಿಯು ರಾಕ್ಷಸಿಯರ ಮಾತುಗಳನ್ನು ತಿರಸ್ಕರಿಸುತ್ತಾ ಶೋಕತಪ್ತಳಾಗಿ ವಿಲಪಿಸಿದುದು. ಇಷ್ಟೊತ್ತು ಸೀತಾದೇವಿ ಎಲ್ಲಿದ್ಲಪ್ಪ ಅಂತಂದರೆ, ಸೀತಾದೇವಿ ನಮಗೆಲ್ಲ ಗೊತ್ತಿರೋ ಥರ ಆ 1000 ಕಂಬಗಳಿರ್ತಕ್ಕಂಥ ಆ ಒಂದು ಅಮೃತ ತುಲ್ಯವಾಗಿರ್ತಕ್ಕಂಥ ಆ ಮುತ್ತಿನ ಕಾಂತಿಯಿಂದ ಹೊಳಿತಾ ಇರ್ತಕ್ಕಂಥ ಆ ಮಂಟಪದ ಮುಂದುಗಡೆ ಆ ಮೆಟ್ಲ ಮೇಲೆ ಕೂತ್ಕೊಂಡಿದ್ವಿ ಸೀತಾದೇವಿ, ವಿಲಪಿಸ್ತಾ ಇದ್ವಿ. ಈಗೇನು ಮಾಡ್ತಾಳೆ ಅಂದರೆ ಸೀತಾದೇವಿ ನಿಧಾನಕ್ಕೆ ಎದ್ದು ಆ ಆಂಜನೇಯ ಕೂತಿದ್ನಲ್ಲ ಶಿಂಶಿಪಾ ವೃಕ್ಷ, ಅದೇ ವೃಕ್ಷದ ಬುಡಕ್ಕೆ ಬಂದು ಅಲ್ಲೊಂದು ಕಟ್ಟೆ ಇರುತ್ತೆ, ಜಗಲಿ ಕಟ್ಟೆ ಥರ ಮಾಡಿರ್ತಾರೆ. ಆ ಶಿಂಶಿಪಾ ವೃಕ್ಷದ ಕಟ್ಟೆ ಹತ್ರಕ್ಕೆ ಬಂದು ಅಲ್ಲಿ ಕೂತ್ಕೊತಾಳೆ. ಅದು ಒಂದು ವಿಶೇಷವಾಗಿ ಹನುಮಂತನಿಗೆ ಒಂದು ವರದಾನ ಮಾಡ್ದಂಗೆ. ಯಾಕೆಂದರೆ ದೂರದಿಂದ ನೋಡ್ತಾ ಇದ್ದ, ಇಷ್ಟೊತ್ತು ಸೀತಾದೇವಿನ ಬಹಳ ದೂರದಿಂದ ನೋಡ್ತಾ ಇದ್ದ. ಇವಾಗ ದೊಡ್ಡದಾಗಿರ್ತಕ್ಕಂಥ ಶಾಖೆಗಳಿರ್ತಕ್ಕಂಥ ಆ ಶಿಂಶಿಪಾ ವೃಕ್ಷದ ಮೇಲೆ ಹನುಮಂತ ಕೂತ್ಕೊಂಡಿದ್ದಾನೆ. ಅದೇ ಶಿಂಶಿಪಾ ವೃಕ್ಷದ ಬುಡದಲ್ಲಿ ಆ ಜಗಲಿಯ ಕಟ್ಟೆ ಮೇಲೆ ಸುವರ್ಣಮಯವಾಗಿರ್ತಕ್ಕಂಥ ಜಗಲಿ ಕಟ್ಟೆ, ಅದಕ್ಕೆಲ್ಲ ಪಚ್ಚೆಯ ಮತ್ತು ಸ್ಫಟಿಕದ ಮೆಟ್ಲುಗಳನ್ನು ಜೋಡಿಸಿದ್ರು ಅಂತ ನಾವು ಹಿಂದೆ ಎಲ್ಲ ವರ್ಣನೆ ಕೇಳಿದ್ವಿ. ಅಲ್ಲಿಗೆ ಬಂದು ಸೀತಾದೇವಿ ಕೂತ್ಕೊಂಡು ಏನು ಮಾಡ್ತಾ ಇದ್ದಾಳೆ ಅಂತಂದರೆ ಯೋಚನೆ ಮಾಡ್ತಾ ಇದ್ದಾಳೆ, ಈ ರಾಕ್ಷಸರಿಗೆ ಕಾಟ ತಟ್ಕೊಳಕ್ಕಾಗ್ತಾ ಇಲ್ಲ, ರಾಮ ನೋಡಿದ್ರೆ ನನ್ನನ್ನು ನೋಡೋದಕ್ಕೆ ಬರ್ತಾ ಇಲ್ಲ, ಆಮೇಲೆ ರಾವಣ ನೋಡಿದ್ರೆ ಪ್ರತಿದಿನ ಬಂದು ಈ ಥರ ಹಿಂಸೆ ಮಾಡ್ತಾ ಇದ್ದಾನೆ ಮಾತುಗಳಿಂದ. ಯಾಕೆಂತಂದರೆ ನೋಡಿ, ನಮಗೆ ಕತ್ತಿಯಿಂದ ಅದು ಗಾಯ ಬೇಗ ಮಾಯುತ್ತಂತೆ. ಕತ್ತಿಯಿಂದ ನಮಗಾಗಲಿ ಸೀತಾದೇವಿಗಾಗಲಿ ಯಾರಿಗಾದ್ರೂ ಆಗಲಿ ಕತ್ತಿಯಿಂದ ಹಿಂಗೆ ಹೊಡೆದು ಬಿಟ್ಟರೆ 1 ತಿಂಗಳು 2 ತಿಂಗಳಲ್ಲಿ ಗಾಯ ವಾಸಿ ಆಗಿಬಿಡುತ್ತೆ.
ಆದರೆ ಮಾತಿನ ಗಾಯ ಇದೆಯಲ್ಲ, ಮಾತಿನ ಪೆಟ್ಟಲ್ಲಿ ಹೊಡಿತಾ ಇರ್ತಕ್ಕಂಥ ಗಾಯ ಇದೆಯಲ್ಲ, ಅದು ಜೀವನ ಪರ್ಯಂತ ಇರುತ್ತೆ, ಮರೆಯೋದಕ್ಕಾಗೋದಿಲ್ಲ. ಎದೆನಲ್ಲಿ ಶಾಶ್ವತವಾಗಿ ಕೂತ್ಕೊಂಡ್ಬಿಡುತ್ತೆ. ಅದಕ್ಕೆ ಒಂದು ಗಾದೆ ಮಾತಿದೆ, ಕಾಲ ಹೋಗುತ್ತೆ ಮಾತು ನಿಲ್ಲುತ್ತೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಬಂದು ಬಳಗದ ಮುಂದೆ ನಾವು ಸರೀಕರ ಹತ್ರ, ರಕ್ತ ಸಂಬಂಧಿಗಳ ಹತ್ರ ಮಾತಾಡಬೇಕಾದ್ರೆ ಭಾಳ ಹುಷಾರಾಗಿ ಮಾತಾಡಬೇಕು. ಯಾಕಂದರೆ ಇದೇ ಕಾಲ ಹೀಗಿರುತ್ತೆ ಅಂತಲ್ಲ. ನೋಡಿ, ಚಕ್ರ ಹೀಗೆ ತಿರುಗ್ತಾ ಇರುತ್ತೆ. ಮೇಲಿರೋರು ಕೆಳಗೆ ಬರಬೇಕು, ಕೆಳಗಿರೋರು ಮೇಲೆ ಬರಲೇಬೇಕು. ಯಾವುದೂ ಕೂಡ ಶಾಶ್ವತ ಅಲ್ಲ. ಇವತ್ತು ಯಾರನ್ನೋ ನಾವು ಕೀಳಾಗಿ ಮಾತಾಡಿದ್ವಿ, ಯಾರನ್ನೋ ನಾವು ಹೀಯಾಳಿಸಿ ಮಾತಾಡ್ಬಿಟ್ವಿ ಅಂತಂದರೆ ಅವ್ರು ನಾಳೆ ಮೇಲೆ ಬಂದಾಗ ನಾವು ಕೆಳಗಿರ್ತೀವಿ. ಅವಾಗೇನಾಗುತ್ತೆ, ಕಾಲ ಹೊಟ್ಟೋಗಿರುತ್ತೆ, ಆದರೆ ನಾವು ಅಂದಿರೋ ಮಾತು ಹಾಗೇ ನಿಂತಿರುತ್ತೆ. ಆತ ಮನಸ್ಸಿನಲ್ಲಿ ಇಟ್ಕೊಂಡಿರ್ತಾನೆ. ಹಾಗಾಗಿ ಯಾವತ್ತೂ ಕೂಡ ಮಾತು ಮುತ್ತು, ಮೌನ ಬಂಗಾರ ಅಂತ ಹೇಳ್ಬಿಟ್ಟು ಅಂತ ಹುಷಾರಾಗಿ ಯೂಸ್ ಮಾಡಬೇಕು. ಅದನ್ನೇ ಸೀತಾದೇವಿ ಹೇಳ್ತಾ ಇದ್ದಾಳೆ, ಪ್ರತಿದಿನ ಕತ್ತಿನಲ್ಲಿ ಮಾಡಿದ ಗಾಯಕ್ಕಿಂತ ತೀಕ್ಷ್ಣವಾಗಿರ್ತಕ್ಕಂಥ ಗಾಯ ರಾವಣ ಮಾಡ್ತಾ ಇದ್ದಾನೆ ನನಗೆ ಮಾತುಗಳ ಮುಖಾಂತರ. ಅದನ್ನು ತಡೆಯೋದಕ್ಕಾಗ್ತಾ ಇಲ್ಲ. ಈ ಎಲ್ಲ ಹಿಂಸೆಯನ್ನು ತಡೆಯೋದಕ್ಕಿಂತ ಮುಂಚೆ ನಾನೇನು ಮಾಡಬೇಕು, ಪ್ರಾಯೋಪವೇಶ ಮಾಡಿ ಸತ್ತೋಗ್ಬಿಡಬೇಕು. ಆದರೆ ಪ್ರಾಯೋಪವೇಶ ಮಾಡ್ಕೊಳ್ಳೋದ ಬೇಡವಾ? ಶಾಸ್ತ್ರಬದ್ಧವಾಗಿ ಹೇಳಬೇಕು ಅಂದರೆ ಪ್ರಾಯೋಪವೇಶ ಅಂದರೆ ಸೂಯಿಸೈಡ್ ಅಂತ, ಆತ್ಮಹತ್ಯೆ. ಶಾಸ್ತ್ರಬದ್ಧವಾಗಿ ಸೂಯಿಸೈಡು ಅಂದರೆ ಆತ್ಮಹತ್ಯೆ ಮಾಡ್ಕೋಬಾರ್ದು ಅಂತ ಹೇಳುತ್ತೆ. ಹೋಲಿ ಸಾವಾದರೂ ನನಗೆ ಬರ್ತಾ ಇದೆಯಾ, ಉಪವಾಸದಲ್ಲಿದ್ದೀನಿ, ಏನೂ ಆಹಾರ ತೊಗೊತಾ ಇಲ್ಲ, ಸ್ನಾನ ಮಾಡ್ತಾ ಇಲ್ಲ, ಒಳ್ಳೆ ಬಟ್ಟೆ ಉಡ್ತಾ ಇಲ್ಲ, ಹೆಂಗಂದ್ರೆ ನನಗೆ ನಾನು ನೆಲದ ಮೇಲೆ ಮಲಿನವಾಗಿರ್ತಕ್ಕಂಥ ವಸ್ತ್ರಗಳಿಂದಲೇ ನಾನು ಜೀವನ ನಡೆಸ್ತಾ ಇದ್ದೀನಿ. ಹೀಗಿದ್ದರೂ ಕೂಡ ನನಗೆ ಸಾವು ಬರ್ತಾ ಇಲ್ವಲ್ಲ, ಅದಾಗದೇ ಸಾವು ಬರ್ತಾ ಇಲ್ಲ, ನಾನು ಸಾವು ತೊಗೊಳೋದಕ್ಕೆ ಆಗ್ತಾ ಇಲ್ಲ, ಇಂಥ ಪರಿಸ್ಥಿತಿ ನಾನು ಇದೀನಲ್ಲ ಅಂತೇಳ್ಬಿಟ್ಟು ಆ ಶಿಂಶುಪ ವೃಕ್ಷದ ಕೆಳಗೆ ಬಂದು ಕೂತ್ಕೊಂಡು ದುಃಖಿಸ್ತಾ ಯೋಚನೆ ಮಾಡ್ತಾ ಇದ್ದಾಳೆ ಸೀತಾದೇವಿ. ಮಾನುಷ ಸ್ತ್ರೀ ರಾಕ್ಷಸನಿಗೆ ಯೋಗ್ಯಳಲ್ಲ. ಇವನು ರಾವಣನಿಗೆ ಬುದ್ಧಿ ಇದೆಯಾ? ರಾವಣನಿಗೆ ಕರೆಕ್ಟಾಗಿ ಹೇಳಬೇಕು ಅಂತಂದರೆ, ನಾನು ನೋಡಿದ್ರೆ ಮನುಷ್ಯ ಸ್ತ್ರೀ, ಅವನು ನೋಡಿದ್ರೆ ರಾಕ್ಷಸ. ಎಲ್ಲನ್ನ ಇದು ತಾಳಿಕೆ ಆಗತ್ತಾ? ಅವನೇ ಬೇರೆ ಇದು ಏನೋ ದೇಹದವನು, ನಾನೇ ಬೇರೆ ದೇಹದವಳು, ನನ್ನನ್ನು ಅವನು ಬಯಸ್ತಾನಲ್ಲ, ಇದು ಸರಿನಾ ಅಂತಕ್ಕಂಥ ಚಿಂತನೆಯನ್ನು ಸೀತಾದೇವಿ ಮಾಡ್ತಾ ಇದ್ದಾಳೆ. ಅಷ್ಟೇ ಅಲ್ಲ, ಏನು ಮಾಡ್ತಾ ಇದ್ದಾಳೆ, ಹಾ ರಾಮ ಅಂತ ರಾಮನ ನೆನೆಸ್ಕೊಂಡು ದುಃಖ ಪಡ್ತಾ ಇದ್ದಾಳೆ. ಅಯ್ಯೋ ರಾಮ, ಎಂಥ ಕೆಲಸ ಆಯಿತು, ನಿನ್ನಿಂದ ನಾನು ದೂರ ಆಗ್ಬಿಟ್ಟನಲ್ಲ. ಹಾ ಲಕ್ಷ್ಮಣ. ನೋಡಿ, ಲಕ್ಷ್ಮಣನೂ ಯೋಚನೆ ಮಾಡ್ತಾ ಇದ್ದಾಳೆ. ಯಾಕೆಂದರೆ ಲಕ್ಷ್ಮಣನ ಮೇಲೆ ಏನು ಮಾಡಿದ್ಲು, ನಿಂದೆ ಹಾಕ್ಬಿಟ್ಟಿದ್ಲು ಪಾಪ. ಆ ನಿಂದೆ ಹಾಕಿರೋ ದುಃಖನೂ ಕೂಡ ಸೀತಾದೇವಿ ಕಾಡ್ತಾ ಇದೆ. ಆದರೆ ಲಕ್ಷ್ಮಣನ ಮೇಲೆ ಸೀತಾದೇವಿ ಬೇಕಂತ ನಿಂದೆ ಹಾಕಿದ್ದಲ್ಲ, ರಾಮನ ವಾಯ್ಸ್ ಕೇಳಿಸುತ್ತೆ. ಮಾರೀಚ ಏನು ಮಾಡ್ತಾನೆ, ರಾಮನ ಒಂದು ಧ್ವನಿನಲ್ಲಿ ಹಾ ಸೀತಾ, ಹಾ ಲಕ್ಷ್ಮಣ ಅಂತ ಕೂಗ್ತಾನೆ. ಹಾಗಾಗಿ ರಾಮನಿಗೇನೋ ತೊಂದರೆ ಆಗಿಬಿಟ್ಟಿದೆ, ಲಕ್ಷ್ಮಣ ಸಹಾಯಕ್ಕೆ ಹೋಗಲಿ ಅಂತಕ್ಕಂಥ ಉದ್ದೇಶದಿಂದ ಬಲವಂತ ಮಾಡ್ತಾಳೆ. ಲಕ್ಷ್ಮಣ ಹೋಗಲ್ಲ. ಲಕ್ಷ್ಮಣ ಹೇಳ್ತಾಳೆ, ಅಮ್ಮ ಇದು ನೀನು ಅರ್ಥ ಮಾಡ್ಕೊತಾ ಇಲ್ಲ, ಇದು ರಾಕ್ಷಸ ಮಾಯೆ, ಇದು ಈ ಥರ ಮಾಡ್ತಾ ಇದ್ರೆ ಅಣ್ಣನಿಗೆ ಆಗ್ತಕ್ಕಂಥ ಇದು ತೊಂದರೆ ಏನೂ ಇಲ್ಲ. ಜನಸ್ಥಾನದಲ್ಲಿ ಖರದೂಷಣರು ಕರ್ಕೊಂಡ್ಬಂದಿರ್ತಕ್ಕಂಥ 14,000 ರಾಕ್ಷಸ ಸೈನ್ಯ, ಬರೀ ಸೈನ್ಯ ಅಲ್ಲ, ಅದು ರಾಕ್ಷಸ ಸೈನ್ಯ, ಮಾಯಾವಿಗಳಾಗಿರ್ತಕ್ಕಂಥ ರಾಕ್ಷಸ ಸೈನ್ಯ 14,000 ಜನನ್ನ ನನ್ನ ಸಹಾಯನೂ ಇಲ್ದಿರ ಒಬ್ಬಂಟಿಗನಾಗಿ ಧನುರ್ಬಾಣಗಳನ್ನು ಹಿಡಿದು ಪುಂಕಾನುಪುಂಕವಾಗಿ ಬಾಣಗಳ ಮಳೆಯನ್ನು ಸುರಿಸಿ ಅಷ್ಟೂ ಜನ ಸೈನ್ಯನ ಖರದೂಷಣರ ಸಹಿತ ನಾಶ ಮಾಡಿದಿರ್ತಕ್ಕಂಥವ್ರು. ಅಂಥ ವೀರಾಗ್ರಣಿಯಾಗಿರ್ತಕ್ಕಂಥ ರಾಮಚಂದ್ರನಿಗೆ ಯಾವ ಆಪತ್ತು ಬಂದಿಲ್ಲ, ನೀನು ಟೆನ್ಷನ್ ಮಾಡ್ಕೋಬೇಡ ಅಂತ ಎಷ್ಟು ಹೇಳಿದ್ರು ಕೂಡ ಲಕ್ಷ್ಮಣ ಸ್ತ್ರೀ ಸಹಜವಾಗಿರ್ತಕ್ಕಂಥ ಒಂದು ಆತರತೆ ಮತ್ತು ಏನೋ ಒಂದು ಭಯ ಎಷ್ಟನ್ನ ಆಗಲಿ ಗಂಡ ರಾಮ. ಹಂಗಾಗಿ ಏನು ಮಾಡ್ತಾಳೆ, ಹೆಂಗನ್ನ ಯಾವುದೋ ಒಂದು ನೆಪದಲ್ಲಿ ಲಕ್ಷ್ಮಣನ ಕಳಿಸ್ಬೇಕು. ಏನು ಮಾಡಿದ್ರು ಲಕ್ಷ್ಮಣ ಹೋಗ್ತಾ ಇಲ್ಲ. ಏನು ಮಾಡೋದು, ಅನುನಯಿಸ್ತಾಳೆ, ಏನೇನೋ ಮಾಡ್ತಾಳೆ, ಆರ್ಡ್ರ್ ಮಾಡ್ತಾಳೆ, ಏನು ಮಾಡಿದ್ರು ಲಕ್ಷ್ಮಣ ಹೋಗಲ್ಲ. ಈಗ ಹೋಗ್ತಾ ಇಲ್ಲ ಅಂತೇಳ್ಬಿಟ್ಟು ಅವನಿಗೆ ನೋಯೋ ಥರ ಒಂದು ನಿಂದೆಯನ್ನು ಹಾಕ್ತಾಳೆ. ಹಾಗಾಗಿ ಲಕ್ಷ್ಮಣ ಹೋಗಲೇಬೇಕಾಗಿ ಬರುತ್ತೆ. ರಾಮನ ಒಂದು ರಕ್ಷಣೆಗೆ ಅಂತಕ್ಕಂಥ ನೆಪದಲ್ಲಿ ಲಕ್ಷ್ಮಣ ಹೋಗ್ಬೇಕಾಗಿ ಬರುತ್ತೆ. ಇದನ್ನು ನೆನೆಸ್ಕೊಂಡು ಹಾ ರಾಮ, ಎಂಥ ಕೆಲಸ ಮಾಡಿದೆ ರಾಮ, ಹಾ ಲಕ್ಷ್ಮಣ ಅಂತ ದುಃಖಿಸ್ತಾ ಇದ್ದಾರೆ. ಸೀತೆ ಮಾಡಿದ್ದು 2 ತಪ್ಪಂತೆ, ಜೀವನದಲ್ಲಿ ಮಾಡಿರ್ತಕ್ಕಂಥದ್ದು 2 ತಪ್ಪಂತೆ. ನಾವು ಮಾಡ್ತಾ ಇರ್ತೀವಿ ಇದನ್ನು. ಏನು ಅಂತಂದರೆ, ಮೊದಲನೇ ತಪ್ಪೇನು ಅಂತಂದರೆ, ಪರಬ್ರಹ್ಮ ಪರಮಾತ್ಮನಾಗಿರ್ತಕ್ಕಂಥ ನಾರಾಯಣನೇ ತನ್ನ ಗಂಡನ ರೂಪದಲ್ಲಿ ಪಕ್ಕದಲ್ಲಿ ಕೂತಿರ್ಬೇಕಾದ್ರೆ, ಅಂದರೆ ನಾರಾಯಣನ ಅಲ್ಲದೆ ಇದ್ರೂ ಸಾಮಾನ್ಯ ಸ್ತ್ರೀಯರಿಗೆ ಹೇಳಬೇಕಂದ್ರೆ ಪತಿಯೇ ಪ್ರತ್ಯಕ್ಷ ದೈವ, ಬರೀ ದೈವ ಅಲ್ಲ, ಪ್ರತ್ಯಕ್ಷ ದೈವ, ಪತಿಯೇ ಪ್ರತ್ಯಕ್ಷ ದೈವ ಅಂತ ಎದುರು ಕಾಣ್ತಾ ಇರ್ತಕ್ಕಂಥ, ಹೆಂಗೆ ಸೂರ್ಯ ಚಂದ್ರ ಕಾಣ್ತಾ ಇದ್ದಾರೋ, ಹೆಂಗೆ ಗೋಮಾತೆ ಕಾಣ್ತಾ ಇದ್ದಾಳೋ, ಹೆಂಗೆ ಯಜ್ಞೇಶ್ವರ ಕಾಣ್ತಾ ಇದ್ದಾನೋ, ಹಾಗೆ ಪ್ರತ್ಯಕ್ಷವಾಗಿ ಕಾಣ್ತಾ ಇರ್ತಕ್ಕಂಥ ದೈವ ಯಾರು ಅಂದರೆ ಗಂಡ. ಯಾರಿಗೆ? ಸ್ತ್ರೀಯರಿಗೆ, ಅಂದರೆ ಸುವಾಸಿನಿಯರಿಗೆ ಗಂಡ. ಅದೇ ಥರನೇ ಮಕ್ಕಳಿದ್ರೆ ಮಕ್ಕಳಿಗೆ ಪ್ರತ್ಯಕ್ಷವಾಗಿ ಕಾಣ್ತಕ್ಕಂಥ ದೇವರು ಯಾರು ಅಂದರೆ ತಂದೆ ತಾಯಿಗಳು.
ಅಂತಹ ಪ್ರತ್ಯಕ್ಷವಾಗಿ ಕಾಣ್ತಾ ಇರ್ತಕ್ಕಂಥ ದೈವ ಪರಬ್ರಹ್ಮ ಪರಮಾತ್ಮ ರಾಮ ಪಕ್ಕದಲ್ಲೇ ಕೂತ್ಕೊಂಡಿರ್ಬೇಕಾದ್ರೆ ನಾನು ಆ ಬಂಗಾರದ ಜಿಂಕೆಗೆ ಆಸೆ ಪಟ್ಬಿಟ್ನಲ್ಲ, ಹಾ ರಾಮ ಎಂಥ ತಪ್ಪು ಮಾಡಿಬಿಟ್ಟೆ ನಾನು, ನನಗೆ ಇನ್ನೇನು ಬೇಕಾಗಿತ್ತು? ಸರ್ವಸ್ವರೂಪನಾಗಿರ್ತಕ್ಕಂಥ ಪರಮಾತ್ಮನೇ ನನ್ನ ಗಂಡನಾಗಿ ಪಕ್ಕದಲ್ಲಿ ಕೂತಿರ್ಬೇಕಾದ್ರೆ ಯಾವುದೋ ಕಚ್ಚಿತ್ತು ಕಾಡಲ್ಲಿ ಓಡಾಡ್ತಾ ಇರ್ತಕ್ಕಂಥ ಅದು ಬಂಗಾರದ ಜಿಂಕೆನೇ ಆಗಿರಲಿ ವಜ್ರದ ಜಿಂಕೆನೇ ಆಗಿರಲಿ, ನನಗೇನಕ್ಕೆ ಬೇಕಾಗಿತ್ತು? ಅದು ಬೇಕಲ್ಲ ರಾಮ ಅಂತಕ್ಕಂಥ ಬೈಕೆಯನ್ನು ನಾನು ಪಟ್ಬಿಟ್ನಲ್ಲ, ಹಾಗಾಗಿ ಈ ಕಷ್ಟಕ್ಕೆ ನಾನು ಒಳಗಾದೆ, ಹಾ ರಾಮ ಅಂತ ದುಃಖಿಸ್ತಾ ಇದ್ದಾಳೆ. ಎರಡನೇದೇನು ಅಂದರೆ ಹಾ ಲಕ್ಷ್ಮಣ ಅಂತ ಯಾಕೆ ದುಃಖಿಸ್ತಾ ಇದ್ದಾಳೆ ಅಂತಂದರೆ, ಎರಡನೇದು ನಾವು ಮಾಡ್ತಾ ಇರ್ತಕ್ಕಂಥ ಜೀವನದಲ್ಲಿ ಅಪಚಾರ ಏನು ಅಂದರೆ ಭಾಗವತ ಅಪಚಾರ. ಅಂದರೆ ಭಗವದ್ ಭಕ್ತರು ಇರ್ತಾರಲ್ಲ, ಭಗವದ್ ಭಕ್ತರಿಗೆ ಮಾಡ್ತಾ ಇರ್ತಕ್ಕಂಥ ಅಪಚಾರನ ಭಗವಂತ ಯಾವತ್ತಿಗೂ ಕ್ಷಮಿಸೋದಿಲ್ಲ. ಭಗವಂತ ತನಗೆ ಮಾಡಿದ ಅಪಚಾರನ್ನಾದರೂ ಕ್ಷಮಿಸ್ಬಿಡ್ತಾನಂತೆ. ಇರಲಿ ಹೋಗಲಿ, ಏನೋ ಪಾಪ ಗೊತ್ತಿಲ್ದಿರ ಮಾಡಿಬಿಟ್ಟಿದ್ದಾನೆ ಅಂತೇಳ್ಬಿಟ್ಟು ಕ್ಷಮಿಸ್ಬಿಡ್ತಾನಂತೆ. ಆದರೆ ಭಗವದ್ ಭಕ್ತರಿಗೆ ನಾವೆನ್ನ ಮನಸ್ಸು ನೋಯಿಸೋದು, ಅವ್ರಿಗೆನ್ನ ಅವಮಾನ ಮಾಡೋದು, ಅವರನ್ನು ಕೀಳಾಗಿ ನೋಡೋದು, ಅವ್ರನ್ನ ಟೀಕೆ ಮಾಡೋದು, ಅವ್ರನ್ನ ನಿಲ್ಲಿಸೋದು, ಇಂಥ ಕೆಲಸಗಳನ್ನ ಮಾಡಿದ್ರೆ ಅದು ಅಕ್ಷಮ್ಯ. ಭಗವಂತ ಕ್ಷಮಿಸೋದೇ ಇಲ್ಲ. ಅದು ಇವರಾಗಿರಲಿ, ಯಾರೋ ಪಾರ್ಷದರಾಗಿರಲಿ, ರುಕ್ಮಿಣಿ ಆಗಿರಲಿ, ಸತ್ಯಭಾಮೆ ಆಗಿರಲಿ, ನಾರದ ಆಗಿರಲಿ, ಸುದರ್ಶನ ಆಗಿರಲಿ, ಗರುಡ ಆಗಿರಲಿ, ಯಾರನ್ನೂ ಬಿಟ್ಟಿಲ್ಲ. ಹೌದಾ? ನಾವೆಲ್ಲ ಪುರಾಣಗಳಲ್ಲಿ ಕೇಳಿದ್ದೀವಿ, ಯಾರನ್ನೂ ಬಿಟ್ಟಿಲ್ಲ. ಇನ್ನು ಸಾಮಾನ್ಯ ಮನುಷ್ಯರನ್ನ ಬಿಡ್ತಾನ ಭಗವಂತ. ಹಾಗಾಗಿ ಈಶ್ವರಸ್ಯ ಅಭಿಮಾನ ದ್ವೇಷಿತ್ವ ದೈನ್ಯ ಪ್ರಿಯತ್ವಾಚ ಅಂತ ನಾರದ್ರ ಭಕ್ತಿ ಸೂತ್ರದಲ್ಲಿ ಹೇಳ್ತಾರೆ. ಭಗವಂತ ಇಷ್ಟಪಡದೇ ಇರತಕ್ಕಂಥ ಗುಣ ಯಾವುದು ಅಂದರೆ ಅಹಂಕಾರ. ಅದು ಎಲ್ಲಿರ್ತೋ ಅಲ್ಲಿ ಭಗವಂತನ ಪೆಟ್ಟು ಬಿದ್ದೇ ಬೀಳುತ್ತೆ. ಹಾ ಲಕ್ಷ್ಮಣ, ನೀನು ಎಂಥ ಭಾಗವತನಪ್ಪ, ತಂದೆ ತಾಯಿಯನ್ನು ಬಿಟ್ಟು, ನಿನ್ನ ತಂದೆ ತಾಯಿಯನ್ನು, ಹೆತ್ತ ತಂದೆ ತಾಯಿಯನ್ನು ಬಿಟ್ಟು ನಮ್ಮನ್ನೇ ತಂದೆ ತಾಯಿ ಅಂತ ತಿಳ್ಕೊಂಡು ನಮ್ಮ ಸೇವೆಗಾಗಿ ಟೊಂಕ ಕಟ್ಟಿ ನಿಂತಲ್ಲ. 14 ವರ್ಷಗಳು ಅಂದರೆ 13 ವರ್ಷಗಳು ಅನವರ್ತವಾಗಿ ನಮಗೆ ಸೇವೆ ಮಾಡ್ದಲ್ಲ, ನನಗೆ ಮತ್ತು ರಾಮನಿಗೆ. ಅಂತಹ ಭಾಗವತೋತ್ತಮನಾಗಿರ್ತಕ್ಕಂಥ ಆ ಲಕ್ಷ್ಮಣ, ನಿನ್ನ ಮೇಲೆ ನಾನು ನಿಂದೆ ಆಗ್ಬಿಟ್ನಲ್ಲ, ನನ್ನನ್ನು ಕ್ಷಮಿಸ್ಬಿಡಪ್ಪ ಅಂತಕ್ಕಂಥ ಒಂದು ಭಾವನೆಯಿಂದ ಪ್ರಾಯಶ್ಚಿತ್ತದ ರೂಪದಲ್ಲಿ ಹಾ ಲಕ್ಷ್ಮಣ ಅಂತ ಲಕ್ಷ್ಮಣ ಧ್ಯಾನ ಮಾಡ್ತಾ ಇದ್ದಾಳೆ. ಹಾ ಕೈಕೇಯಿ, ಅಮ್ಮ ಕೈಕೇಯಿ, ನಿನ್ನ ವರದಿಂದ, ಅಂದರೆ ಕೈಕೇಯಿನಿಲ್ಲ ಬೈಕೊಂತ ಇಲ್ಲ ಸೀತೆ, ಹಾ ಕೈಕೇಯಿ, ನಿನ್ನ ಆಶೀರ್ವಾದದಿಂದ, ನಿನ್ನ ಕೃಪೆಯಿಂದ 13 ವರ್ಷಗಳ ಕಾಲ ಎಂಥ ಋಷಿಮುನಿಗಳನ್ನು ನಾವು ಭೇಟಿ ಮಾಡಿದ್ವಿ. ಕಾಡಿನಲ್ಲಿ ದಂಡಕಾರಣ್ಯದಲ್ಲಿ ಬಂದು ಎಂಥ ಋಷಿಮುನಿಗಳನ್ನು ಭೇಟಿ ಮಾಡಿದ್ವಿ. ಯಾರನ್ನ ಅನಸೂಯನ್ನ ಭೇಟಿ ಮಾಡಿದ್ವಿ, ಅತ್ರಿಗಳನ್ನು ಭೇಟಿ ಮಾಡಿದ್ವಿ, ಶರವಂಗರನ್ನ, ಸುತೀಕ್ಷ್ಣರನ್ನ, ಎಂಥ ಯೋಗಿಗಳನ್ನ, ಗೌತಮರನ್ನ ಎಲ್ಲನೂ ಭೇಟಿ ಮಾಡಿ ನಾವು ಆನಂದಿಸಿದ್ವಿ. ಆ ಋಷಿಮುನಿಗಳ ಸೇವೆಯಲ್ಲಿ ನಾವು ತನ್ಮಯರಾದ್ವಿ, ಅವರ ಕೃಪಾಶೀರ್ವಾದವನ್ನು ಪಡ್ಕೊಂಡ್ವಿ. ಇದೆಲ್ಲ ನಮಗೆ ಸಿಕ್ಕಿದ್ದು ಎಲ್ಲಿಂದ? ಹೇ ಕೈಕೇಯಿ, ನಿನ್ನ ಒಂದು ಕೃಪೆಯಿಂದ. ಹಾ ಕೈಕೇಯಿ, ಆದರೆ ಇಂಥ ದೌರ್ಭಾಗ್ಯ ನನಗೆ ಬಂದ್ಬಿಡ್ತಲ್ಲ ಅಂತಕ್ಕಂಥ ದುಃಖವನ್ನು ವ್ಯಕ್ತಪಡಿಸ್ತಿದ್ದಾಳೆ. ನೋಡಿ, ಯಾವತ್ತೂ ಕೂಡ ನಮಗೆ ಉಪಕಾರವನ್ನು ಮಾಡಿದವ್ರನ್ನ ಹೆಂಗೆ ಸ್ಮರಿಸ್ತೀವೋ, ಅಪಕಾರವನ್ನು ಮಾಡಿದವ್ರನ್ನ ಕೂಡ ಹಾಗೆ ಸ್ಮರಿಸ್ಬೇಕಂತ. ಅಂದರೆ ಅವ್ರನ್ನ ಬೈಕೊಳೋದಲ್ಲ, ಅವ್ನಿಗೆ ಹಂಗಾಗೋಗ್ಬಿಡ್ಲಿ, ಹಿಂಗಾಗೋಗ್ಬಿಡ್ಲಿ, ಅವ್ನು ಇಂಥ ಮಾಡಿಬಿಟ್ಟ, ಹಂಗೆ ಮಾಡಿಬಿಟ್ಟ ಅಂತೇಳ್ಬಿಟ್ಟು ಬೈಕೊಳೋದಲ್ಲ. ಅವ್ರನ್ನೂ ತಣ್ಣನೆ ಹೊತ್ತಿನಲ್ಲಿ ದೇವ್ರ ದೀಪ ಮುಡಿಸಿ ಸ್ಮರಿಸ್ಕೋಬೇಕಂತ. ಇನ್ನೊಂದು ಏನು ಹೇಳ್ತಾರೆ ಅಂದರೆ, ಧ್ಯಾನಕ್ಕೆ ಕೂತಾಗಲಿ, ದೇವರ ಒಂದು ಪೂಜೆಗೆ ಕೂತಾಗಲಿ, ದೇವ್ರ ದೀಪ ಅಡಿಸಿದ ತಕ್ಷಣ ಫಸ್ಟು ನಮಗೆ ಜ್ಞಾಪಕ ಬರಬೇಕಾಗಿರೋರು ಯಾರಂತೆ ಅಂದರೆ, ನಮ್ಮ ಶತ್ರುಗಳು, ನಮ್ಮನ್ನು ನಿಂದಿಸಿರ್ತಕ್ಕಂಥವ್ರು, ನಮ್ಮನ್ನು ಅವಮಾನಿಸಿರ್ತಕ್ಕಂಥವ್ರು ಅಂತ ಅವರು ಬಂದು ಹೋಗ್ಬೇಕಂತ. ಅಂತ ಅವರು ನಮ್ಮ ಕಣ್ಣೆದುರುಗ ಬಂದು ಹೋಗ್ಬೇಕಂತ. ಆಮೇಲೆ ನಾವು ಮಿತ್ರರನ್ನ, ಸ್ನೇಹಿತರನ್ನ ನಾವು ಸ್ಮರಣೆ ಮಾಡಬೇಕು. ಯಾಕೆಂದರೆ ಯಾವಾಗ ಶತ್ರುಗಳಿಗೆ ಒಳ್ಳೆಯದಾಗಲಿ, ನಮ್ಮ ಶತ್ರುಗಳಿಗೆ ಒಳ್ಳೆಯದಾಗಲಿ, ನಮ್ಗೆ ಅವಮಾನಿಸಿರ್ತಕ್ಕಂಥವ್ರಿಗೆ ಒಳ್ಳೆಯದಾಗಲಿ ಅಂತಕ್ಕಂಥ ಪ್ರಾರ್ಥನೆಯನ್ನು ನಾವು ಫಸ್ಟ್ ಮಾಡಿಬಿಡ್ತೀವಿ, ಮನಸ್ಸು ಶಾಂತ ಆಗಿಬಿಡುತ್ತೆ. ಫಸ್ಟು ಕಾಟ ಕೊಡೋದು ಮನಸ್ಸು ಎಲ್ಲಿ ಅಂತಂದರೆ ಅಲ್ಲೇ. ಏನೇ ಪೂಜೆ ಮಾಡೋಕ್ಕೆ ಕೂತ್ಕೊಳ್ಳಿ, ಏನೇ ಧ್ಯಾನಕ್ಕೆ ಕೂತ್ಕೊಳ್ಳಿ, ಅವ್ನು ಹಂಗೆ ಅಂದ್ಬಿಟ್ಟ, ಇವ್ನು ಹಿಂಗೆ ಅವಮಾನಿಸ್ಬಿಟ್ಟ, ಅವನು ಆ ಥರ ಅಂದ್ಬಿಟ್ಟ, ಇವ್ನು ಹಿಂಗೆ ಟೀಕೆ ಮಾಡಿಬಿಟ್ಟ, ಇವ್ನು ನನಗೆ ಅನ್ಯಾಯ ಮಾಡಿಬಿಟ್ಟ, ಬರೀ ಇದೇ ಜ್ಞಾಪಕಗಳೇ ಬರೋದು, ಬೇರೆ ಏನೂ ಬರೋದಿಲ್ಲ. ಅದು ಬರ್ದಿರೋ ಇರಬೇಕು, ಮನಸ್ಸು ಶಾಂತ ಆಗಬೇಕು ಅಂದರೆ ಫಸ್ಟು ಅವ್ರಿಗೆ ಒಳ್ಳೇದಾಗಲಿ ಅಂತ ಪ್ರಾರ್ಥನೆ ಮಾಡ್ಕೊಂಡ್ಬಿಡ್ಬೇಕು. ಹಿಂದೆ ನನ್ನ ಬೈದವರೆಲ್ಲ ಅಂದಣವೇರಲಿ, ಮುಂದೆ ನನ್ನ ಬೈಯುವರೆಲ್ಲ ಮಾಳಿಗೆ ಕಟ್ಟಲಿ, ಬಂದು ಒದ್ದವರಿಗೆ ಭತ್ತದ ಗದ್ದೆ ಬೆಳೆಯಲಿ, ಬಂದು ಒದ್ದವರಿಗೆ ಭತ್ತದ ಗದ್ದೆ ಬೆಳೆಯಲಿ, ನನ್ನ ಶತ್ರುಗಳು ಎಲ್ಲ ಚಂದದಿಂದಿರಲಿ, ಏನವಲ್ಲೇ ಹರಿಯೇ ನಿನ್ನ ಸ್ತುತಿಸಿ ಕೇಳುವುದು, ಜ್ಞಾನ ಭಕ್ತಿ ಕೊಡು ನಮಗದೊಂದೇ ದೊಡ್ಡದು. ನನಗೆ ಜ್ಞಾನ ಭಕ್ತಿ 2 ಕೊಟ್ಬಿಡಪ್ಪ ಸಾಕು, ಇನ್ನೇನು ಭಗವಂತ ನಿನ್ನ ಹತ್ರ ನಾನು ಕೇಳ್ತಕ್ಕಂಥದ್ದಿಲ್ಲ ಅಂತ. ಹಾಗಾಗಿ ಸೀತಾದೇವಿ ಇಲ್ಲೇನು ಮಾಡ್ತಿದ್ದಾಳೆ, ಹಾ ಕೈಕೇಯಿ ಅಂತ ಪ್ರೀತಿಯಿಂದ ಸ್ಮರಣೆ ಮಾಡ್ತಾ ಇದ್ದಾಳೆ. ಕೈಕೇಯಿನ ಬೈಕೊಂತ ಇಲ್ಲ, ಅಯ್ಯೋ ನಿನ್ನಿಂದ ಹಿಂಗಾಯ್ತು,
ನಿನ್ನಿಂದ 14 ವರ್ಷ ನಾವು ವನವಾಸ ಮಾಡೋಂಗಾಯ್ತು, ನಿನ್ನಿಂದ ರಾವಣನ ಸಿಕ್ಕಾಕೊಳ್ಳೋಂಗಾಯ್ತು ಅಂತ ಬೈಕೊಂತ ಇಲ್ಲ. ಹಾ ಕೈಕೇಯಿ, ಏನಮ್ಮ ನಿನ್ನ ಸೇವೆ ಮಾಡೋ ಭಾಗ್ಯ ನನಗಿಲ್ವಲ್ಲಮ್ಮ, ನಾನಿಲ್ಲಿ ಬಂದ್ಬಿಟ್ಟಿದ್ದೀನಿ, ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ಅಂತ ದುಃಖ ಪಡ್ತಾ ಇದ್ದಾಳೆ. ಹಾ ಕೌಸಲ್ಯ, ಅತ್ತೆ ರಾಮನ ತಾಯಿ, ಹಾ ಕೌಸಲ್ಯ ಅಂತ ಸ್ಮರಣೆ ಮಾಡ್ತಾ ಇದ್ದಾಳೆ. ಹಾ ಸುಮಿತ್ರ, ಸುಮಿತ್ರ ಯಾರಪ್ಪ ಅಂತಂದರೆ ಲಕ್ಷ್ಮಣನ ತಾಯಿ. ಎಂಥ ಪುಣ್ಯಾತ್ಗಿತ್ತಿ ಅಂತಂದರೆ ಲಕ್ಷ್ಮಣ ಅಡವಿಗೆ ಸೇವೆಗೆ ಅಂತ ಬರ್ತಾ ಇರ್ತಾನೆ, ರಾಮನಿಗೆ ಸೀತೆಗೆ ಸೇವೆ ಮಾಡಬೇಕು, ನಾನು ವನವಾಸಕ್ಕೆ ರಾಮನ ಜೊತೆನಲ್ಲಿ ಹೊರಟೋಗ್ತೀನಿ ಅಂತ. ಸುಮಿತ್ರೆ ಕರೆದು ಹೇಳ್ತಾಳೆ, ಸೀತೆಯನ್ನು ಸಾಕ್ಷಾತ್ ನಾನು ಅಂತ ಭಾವಿಸ್ಕೊ. ನಾನು ಅಂದರೆ ಸುಮಿತ್ರೆ. ಸುಮಿತ್ರೆ ನಿನ್ನ ಹೆತ್ತ ತಾಯಿಯಾಗಿರ್ತಕ್ಕಂಥ ಸುಮಿತ್ರೆಯನ್ನು ನಿನ್ನ ಅತ್ತಿಗೆ ಸೀತೆನಲ್ಲಿ ನೋಡು, ನಿನ್ನ ತಂದೆ ದಶರಥನ್ನ ರಾಮನಲ್ಲಿ ನೋಡು. ನಿನ್ನ ತಂದೆ ದಶರಥನಿಗೆ ಮತ್ತು ನಿನ್ನ ತಾಯಿ ಸುಮಿತ್ರೆಗೆ ಅಲ್ಲೇ ಸೇವೆ ಮಾಡ್ತಾ ಇದ್ದೀನಿ ಅಂತಕ್ಕಂಥ ಮನಸ್ತೃಪ್ತಿಯಿಂದ ಅಲ್ಲಿ ನಿಮ್ಮ ತಂದೆ ತಾಯಿಗೆ ಸೇವೆ ಮಾಡ್ದಂಗೆ ಅವ್ರಿಗೆ ಸೇವೆ ಮಾಡು ನಿಮ್ಮ ಅಣ್ಣ ಅತ್ತಿಗೆಗೆ ಅಂತ ಹೇಳಿ ಕಳಿಸ್ತಾಳೆ ಸುಮಿತ್ರೆ. ಎಂಥ ಔನ್ನತ್ಯವಾಗಿರ್ತಕ್ಕಂಥ ಗುಣ ಇರಬೇಕು ಸುಮಿತ್ರೆದು. ನನ್ನ ಸ್ಥಿತಿ ಹೀಗಾಯಿತಲ್ಲ ಅಮ್ಮ, ಎಂಥ ಮಹಾತ್ಮರು ನೀವು, ನಿಮಗೆಲ್ಲ ಸೇವೆ ಮಾಡೋ ಭಾಗ್ಯ, ನಿಮ್ಮನ್ನೆಲ್ಲ ನೋಡೋ ಭಾಗ್ಯ, ನಿಮ್ಮನ್ನು ಆಧರಿಸ್ತಕ್ಕಂಥ ಭಾಗ್ಯನೆಲ್ಲ ತೋರಿದು ಈ ಲಂಕಾಪಟ್ಟಣದಲ್ಲಿ ಏಕಾಂಗಿಯಾಗಿ ವಿಲುಪಿಸ್ತಾ ಇದ್ದೀನಲ್ಲ ಅಂತಕ್ಕಂಥ ದುಃಖನ ಸೀತೆ ಪಡ್ತಾ ಇದ್ದಾಳೆ. ಅಕಾಲೇ ದುರ್ಲಭೋ ಮೃತ್ಯು ಸ್ತ್ರೀಯೋವಾ ಪುರುಷಸ್ಯವಾ ಅಂತ ಹೇಳ್ಬಿಟ್ಟು ಅಂತ. ಅಕಾಲೇ ದುರ್ಲಭೋ ಮೃತ್ಯು ಅಂದರೆ ಸೂಯಿಸೈಡ್ ಮಾಡ್ಕೊಳೋಂಗಿಲ್ಲ. ಹೋಲಿ ಮೃತ್ಯು ಬೇಕಾದಾಗ ಬಂದ್ಬಿಡುತ್ತಾ? ಯಾರೋ ಒಬ್ಬರು ಇಂಟರ್ವ್ಯೂನಲ್ಲಿ ಹೇಳ್ತಾ ಇದ್ರು, ನಿಮಗೆ ನಿಮ್ಮ ಒಂದು ಜೀವನದ ಗುರಿ ಏನು ಅಂತ ಹೇಳ್ಬಿಟ್ಟಂತ. ಏನೂ ಇಲ್ಲ, ವಯಸ್ಸಾಗೋವರೆಗೂ ಚೆನ್ನಾಗಿ ಬದುಕೋದು, ವಯಸ್ಸಾದ್ಮೇಲೆ ಪುಸ್ತಕಗಳನ್ನ ಓದ್ತಾ ಹಾಗೆ ಸತ್ತೋಗ್ಬಿಡೋದು ಅಂತ, ಪುಸ್ತಕಗಳನ್ನ ಓದ್ತಾ ಪ್ರಾಣ ಬಿಟ್ಬಿಡೋದು ಅಂತ. ಅಂದರೆ ಅದೇನು ಅಷ್ಟು ಈಸಿನಾ ಪ್ರಾಣ ಹೋಗುತ್ತೆ ಅಂತಂದರೆ? ಅಷ್ಟು ಈಸಿ ಅಲ್ಲ. ಒಬ್ಬೊಬ್ಬರು ಪ್ರಾಣ ಒಂದೊಂದು ಥರ ಹೋಗುತ್ತೆ. ಭಗವಂತ ಅಷ್ಟು ಈಸಿಯಾಗಿ ಯಾರನ್ನೂ ಕೂಡ ಬಿಡೋದಿಲ್ಲ. ಗರುಡ ಪುರಾಣದ ಪ್ರಕಾರ, ಅಂದರೆ ಹೆದರಿಸ್ತಾ ಇಲ್ಲ ನಾನು, ಗರುಡ ಪುರಾಣದ ಪ್ರಕಾರ ಸಾಮಾನ್ಯನಾಗಿರ್ತಕ್ಕಂಥ ಪ್ರಾಪಂಚಿಕ ಜೀವದ ಕಥೆ ಹೇಳ್ತಾರೆ. ಸಾಮಾನ್ಯನಾಗಿರ್ತಕ್ಕಂಥ ಪ್ರಾಪಂಚಿಕ ಜೀವ ಶರೀರ ಬಿಡಬೇಕಾಗಿದ್ದರೆ ಸಹಸ್ರ ಚೇಳುಗಳು ಒಂದೇ ಸಲ ಕುಟ್ಕಿದ್ರೆ ಎಷ್ಟು ಬಾಧೆ ಆಗುತ್ತೋ ಅಷ್ಟು ಬಾಧೆಯನ್ನು ಅವನು ಅನುಭವಿಸ್ತಾನಂತೆ. ಯಾವಾಗ ಅವನ ಮಮಕಾರಗಳನ್ನು ಇಟ್ಕೊಂಡಿದ್ದಾಗ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಮನೆ, ನನ್ನ ಆಸ್ತಿ, ನನ್ನ ಸಂಪಾದನೆ, ನನ್ನ ಆಳು ಕಾಳುಗಳು, ನನ್ನ ವಾಹನ, ನನ್ನ ದೇಶ, ನನ್ನ ರಾಜ್ಯ, ನನ್ನ ಊರು, ಈ ಥರದ್ದೆಲ್ಲ ಮಮಕಾರಗಳನ್ನೆಲ್ಲ ಇಟ್ಕೊಂಡಿದ್ರೆ, ಆ ಮಮಕಾರಗಳು ಇಟ್ಕೊಂಡಿರ್ತಕ್ಕಂಥವನಿಗೆ 1000 ಚೇಳುಗಳು ಒಂದೇ ಸಲ ಕಚ್ಚಿದ್ರೆ ಎಷ್ಟು ಬಾಧೆ ಆಗುತ್ತೋ ಅಷ್ಟು ಬಾಧೆ ಅವನಿಗೆ ಉಂಟಾಗುತ್ತೆ. ಯಾಕೆಂದರೆ ಆ ಮಮಕಾರಗಳನ್ನು ಕಿತ್ಕೊಂಡು ಹೋಗ್ಬೇಕಾಗುತ್ತೆ. ಹಂಗಾಗಿ ಅದೇ ಒಬ್ಬ ಪುಣ್ಯವಂತನಾಗಿರ್ತಕ್ಕಂಥ ಭಗವದ್ ಭಕ್ತನಾಗಿರ್ತಕ್ಕಂಥ ಅವನಿಗೆ ಪ್ರಾಣ ಹೆಂಗೋಗುತ್ತಂತೆ ಅಂತಂದರೆ ಬೆಣ್ಣೆನಲ್ಲಿ ಕೂದಲು ತೆಗೆದಂಗೆ ಹೋಗುತ್ತಂತೆ. ಅದಕ್ಕೆ ಶರಣರ ಜೀವನ ಮರಣದಲ್ಲಿ ನೋಡು ಅಂತ ಹೇಳ್ಬಿಟ್ಟು, ಶರಣರ ಜೀವನವನ್ನು ನಾವು ಒಂದು ಎಕ್ಸಾಂಪಲ್ ಕೊಡ್ಬೇಕಂತ ಹೇಳಿ ಸರ್. ಸುಮಾರು 1980-90s ಮಧ್ಯೆ ಹನುಮಾನ್ ಪ್ರಸಾದ್ ಅಂತ ಹೇಳಿದ್ರು ಒಬ್ಬರು ಸೇವದ ಸಂಸ್ಥೆ ಸೇವದ ಇಲ್ಲೂ ಬರ್ತಾಯಿದ್ರು, ಇಲ್ಲೂ ಸೇವೆ ಮಾಡ್ತಾರೆ. ಅವರು ಗಂಡ ಬೆಂಗಳೂರಿದ್ರು, ಗಂಡ ಮಕ್ಕಳಿಲ್ಲ, ಉತ್ಪತ್ತಿಗೆ ಹೋಗಿ ಉತ್ಪತ್ತಿನಿಂದ ಇದೆ 1 ವೀಕ್ ಇದ್ದು ಈ ಶಿರ್ಡಿ ಸಾಯಿ ಸಚ್ಚರ್ ಪಾರಾಯಣ ಮಾಡಬೇಕು ಅಂತ ಅವರು ಆಸೆ, ಸಂಕಲ್ಪ ಮಾಡಿಕೊಂಡು ಹೋಗ್ತಾರೆ. 1 ವೀಕಲ್ಲಿದ್ದು ಅವರು ಪಾರಾಯಣ ಮಾಡ್ತಾರೆ. 5ನೇ ದಿನ ಸ್ವಾಮಿಯವರು ವೈಟ್ಫೀಲ್ಡ್ಗೆ ಹೊರಡ್ತಾರೆ, ಇವರು ಅಲ್ಲೇ ಇರ್ತಾರೆ. 7ನೇ ದಿನ ಪಾರಾಯಣ ಆಗೋಯ್ತು, ಬರ್ತಾರೆ. ಬೆಳಿಗ್ಗೆ ಭಜನೆ ಆಗುತ್ತೆ, ಭಜನೆ ಮುಗಿಸ್ತಾರೆ, ಆರತಿ ಆಗುತ್ತೆ. ಆರತಿ ಆದ ನಂತರ ಆರತಿ ಮಂತ್ರದಲ್ಲಿ ನಾರಾಯಣ ನಾರಾಯಣ ಏನು ಹೇಳ್ತಿದ್ದೆ ಆ ನಾರಾಯಣ ನಾರಾಯಣ ಹೇಳ್ತಾ ಹಾಗೆ ಇದರಲ್ಲಿ ನೋಡಿದ್ರೆ ಎಂಥ ಪುಣ್ಯಾತ್ಮರು, ಎಂಥ ಪುಣ್ಯಾತ್ಮರು. ನಾರಾಯಣ ನಾರಾಯಣ ಹೇಳ್ತಾ ಹಾಗೇ. ಸೊ ನೀವು ಏನ ಕೂದಲು ಬೆಣ್ಣೆನಲ್ಲಿ ಕೂದಲು ತೆಗೆದಂಗೆ ಹೊರಟೋಗೋದು. ಶರಣರ ಜೀವನ ಮರಣದಲ್ಲಿ ನೋಡು ಅಂತ. ಮರಣದಲ್ಲಿ ಶರಣರ ಜೀವನ ನೋಡ್ಬೇಕಂತ, ಅಂದರೆ ಎಷ್ಟು ಒಳ್ಳೆ ಜೀವನ ನಡೆಸಿದಾನೆ ಅಂತಕ್ಕಂಥದ್ದು ಆ ಮರಣದಲ್ಲಿ ಗೊತ್ತಾಗತ್ತೆ ಅಂತ ಬಿಡೋದು. ಚಾಗಂಟಿ ಕೋಟೇಶ್ವರ ರಾವ್ ಅವರು ಒಂದು ಎಕ್ಸಾಂಪಲ್ ಕೊಡ್ತಾರೆ. ಅದೇನು ಅಂದರೆ ಅವ್ರಿಗೆ ಪರಿಚಯಸ್ಥರು ಒಬ್ಬರು ಇದ್ರಂತೆ, ಅನನ್ಯ ರಾಮನ ಭಕ್ತರಂತೆ. ಎಷ್ಟು ರಾಮನ ಭಕ್ತರು ಅಂದರೆ ರಾಮ ಕೂತ್ರೆ ರಾಮ, ಹಾಯ್ ಅನ್ನೋಕ್ಕೂ ರಾಮ, ನಮಸ್ಕಾರ ಅನ್ನೋಕ್ಕೂ ರಾಮ, ಬಾಯ್ ಅನ್ನೋಕ್ಕೂ ರಾಮ, ಎಲ್ಲದಕ್ಕೂ ರಾಮ 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 ಅಂತ ಇದ್ರಂತೆ. ಅವ್ರಿಗೆ ಮದುವೆ ಸೆಟ್ ಆಯ್ತಂತೆ, ಮದುವೆ ಸೆಟ್ ಆಯ್ತಂತೆ. ಅವರ ಫ್ರೆಂಡ್ಸನ್ನೆಲ್ಲ ಕರೆದುಬಿಟ್ಟು ಹೇಳಿದ್ರಂತೆ, ನಿಮ್ಗೆಲ್ಲರಿಗೂ ನನ್ನ ಮೇಲೆ ಅಭಿಮಾನ ಇರೋದಾದರೆ ತೋರಣಗಳನ್ನು ಕಟ್ಟಬೇಡ್ರಿ
ಅಂದರೆ ಮಾಮೂಲಿ ಮಾವಿನ ತೋರಣಗಳನ್ನು, ಬಾಳೆಕಂದಗಳನ್ನು ಅಂಥವು ಕಟ್ಟಬೇಡಿ. ಆರ್ಟಿಫಿಷಿಯಲ್ ಪೇಪರ್ನಲ್ಲಿ ಬಂಟಿಂಗ್ಸ್ ಮಾಡಿಬಿಟ್ಟು ಅದ್ರ ಮೇಲೆ ಒಂದೊಂದ್ರ ಮೇಲೂ ಶ್ರೀರಾಮ 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 ಅಂತ ಬರೆದುಬಿಟ್ಟು ಅದನ್ನೆಲ್ಲ ಬಂಟಿಂಗ್ಸ್ ಕಟ್ಟ್ರಿ ನನ್ನ ಮದುವೆಗೆ ಅಂತ ಹೇಳ್ಬಿಟ್ಟು ಆ ಥರ ಕಟ್ಟಿಸ್ಕೊಂಡು ಮದುವೆ ಮಾಡ್ಕೊಂಡ್ರಂತೆ. ಆ ಥರದ ಜೀವನ ಅಂತ ಯಾವಾಗಲೂ ರಾಮಕೋಟಿ ಬರೆಯೋದು, ಇಲ್ಲ ರಾಮನಾಮ ಜಪ ಮಾಡೋದು, ಈ ಥರ ಮಾಡ್ತಾ ಇದ್ರಂತೆ. ಕಡೆಗೆ ಏಕಾದಶಿ ದಿವಸ ಆ ಬರೆದಿರ್ತಕ್ಕಂಥ ರಾಮಕೋಟಿ ಎಷ್ಟೋ ಸುಮಾರು ಕೋಟಿಗಳು ಬರೆದಿದ್ರಂತೆ. ಅದನ್ನೆಲ್ಲ ಗಂಡ ಹೆಂಡತಿ ಸಮೇತ ಅಂದರೆ ದಂಪತಿ ಸಮೇತವಾಗಿ ಭದ್ರಾಚಲಕ್ಕೆ ಹೋದ್ರಂತೆ. ಭದ್ರಾಚಲಕ್ಕೆ ಹೋಗ್ಬಿಟ್ಟು ಅದನ್ನು ಸಮರ್ಪಣೆ ಮಾಡಬೇಕು, ಇವತ್ತು ಸಮರ್ಪಣೆ ಮಾಡಬೇಕು. ಯಾರೋ ಪುರೋಹಿತರು, ನನ್ನಂಥ ಪುರೋಹಿತರು ಹೇಳಿದ್ರಂತೆ, ಇವತ್ತು ಏಕಾದಶಿ ದಿನ ಚೆನ್ನಾಗಿಲ್ಲ, ಇವತ್ತು ಹೋಗಿ ಇದಕ್ಕೆ ಕೊಡಬೇಡ, ಯಾವುದಕ್ಕೆ ಭದ್ರಾಚಲ ರಾಮರಿಗೆ ಸಮರ್ಪಣೆ ಮಾಡಬೇಡ, ನಾಳೆ ದ್ವಾದಶಿ ತುಂಬ ಚೆನ್ನಾಗಿದೆ, ನಾಳೆ ಕೊಡು ಅಂದರು. ಇಲ್ಲ ಯಾಕೋ ರಾಮಾಜ್ಞೆ ಇವತ್ತೇ ಕೊಡಬೇಕು ಅಂತ ಅನ್ನಿಸ್ತಾ ಇದೆ, ಇವತ್ತೇ ನಾನು ಸಮರ್ಪಣೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅದನ್ನು ತೊಗೊಂಡೋಗಿ ರಾಮಾಲಯಕ್ಕೆ ಸಮರ್ಪಣೆ ಮಾಡಿದ್ರಂತೆ. ಸಮರ್ಪಣೆ ಮಾಡಿ ಎಲ್ಲ ಆಯ್ತಂತೆ. ಕಡೆಗೆ ರಾಮನಿಗೆ ಅಷ್ಟೋತ್ತರ ಎಲ್ಲ ಪೂಜೆಗಳೆಲ್ಲ ಮುಗಿತಂತೆ. ಮಹಾಮಂಗಳಾರತಿ ನಡೀತಾ ಇತ್ತಂತೆ. ಯಾರಿಗೆ? ಭದ್ರಾಚಲ ರಾಮನಿಗೆ. ರಾಮ 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 ಅಂತ ಜೋರಾಗಿ ಕೂಗ್ತಾ ಇದ್ರಂತೆ. ಅದನ್ನು ಸಮರ್ಪಣೆ ಮಾಡಿರೋ ಖುಷಿ ಅವ್ರಿಗೆ, ನನ್ನ ಜೀವನದಲ್ಲಿ ಈ ರಾಮಕೋಟಿ ಬರೆದು ಸಮರ್ಪಣೆ ಮಾಡ್ತಾ ಇದ್ದೀನಲ್ಲ ಭಗವಂತನಿಗೆ ಅಂತಕ್ಕಂಥ ಖುಷಿ. ಆ ಮಂಗಳಾರತಿ ನಡೀತಾ ಇದ್ರೆ ಆ ರಾಮಚಂದ್ರನಿಗೆ ಕೈ ಮುಗಿದು ರಾಮ 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 ಅಂತ ಜೋರಾಗಿ ಕೂಗ್ತಾ ಇದ್ರಂತೆ. ಹಂಗೆ ಕೂಗ್ತಾ 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 ಹಂಗೆ ಗರ್ಭಗುಡಿ ಹತ್ರನೇ ಬಿದ್ದು ಹಂಗೆ ಶರೀರ ಬಿಟ್ಬಿಟ್ರಂತೆ. ಅದ್ಭುತವಾಗಿರ್ತಕ್ಕಂಥ ಮರಣ. ಅದನ್ನು ಚಾಗಂಟಿ ಕೋಟೇಶ್ವರರಾವ್ ಅವರು ಹೇಳ್ತಾರೆ, ಅವರ ಪ್ರವಚನದಲ್ಲಿ ಹೇಳ್ತಾರೆ. ನಾನು ನನ್ನ ಪ್ರತ್ಯಕ್ಷವಾಗಿ ನನ್ನ ಜೀವನದಲ್ಲಿ ನೋಡಿರ್ತಕ್ಕಂಥ ಘಟನೆ ಅಂತ ಹೇಳ್ತಾರೆ. ಹಂಗೆ ಎಂಥ ಪುಣ್ಯಾತ್ಮರು ಇರ್ತಾರೋ. ಇನ್ನೊಂದೇನು ಗೊತ್ತಾ, ನಾವು ಜೀವನದಲ್ಲಿ ಯಾವುದನ್ನು ನಂಬಿರ್ತೀವೋ ಭಗವಂತ ಆ ಶ್ರದ್ಧೆಯನ್ನು, ಯಾಕೆಂದರೆ ಭಗವದ್ಗೀತೆನಲ್ಲಿ ಹೇಳ್ತಾನೆ, ಯಾರ ಶ್ರದ್ಧೆಯನ್ನು ನಾನು ಕಡೆಗಣಿಸೋದಿಲ್ಲ, ಅವ್ರು ಯಾವ್ಯಾವ ಶ್ರದ್ಧೆಯನ್ನು ಯಾವ್ಯಾವ್ದ್ರ ಮೇಲೆ ಇಟ್ಟಿದ್ದಾರೋ ಅದನ್ನು ನಾನು ಬಲಪಡಿಸ್ತೀನಿ ಅಂತ ಹೇಳ್ಬಿಟ್ಟು ಅಂತ. ನಮ್ಮ ರಿಲೇಟಿವ್ಸ್ನಲ್ಲಿ ಕೆಲವರೆಲ್ಲ ಮಾಘಸ್ನಾನಗಳು ಮಾಡೋರು. ಹೆಂಗೆ ಅಂತಂದರೆ ಪ್ರಾಣ ಹೋಗುತ್ತೆ ಅಂತಂದ್ರೂ ಆ ಮಾಘಸ್ನಾನ ಬಿಡ್ತಾ ಇರಲಿಲ್ಲ. ಎಂಥ ಕಷ್ಟದಲ್ಲೂ ಮಾಘಸ್ನಾನ ಬಿಡ್ತಾ ಇರಲಿಲ್ಲ. ಮಾಘಸ್ನಾನ ಅವ್ರಿಗೇನೋ ಒಂದು ವಿಜೃಂಭಣೆ, ಏನೋ ಒಂದು ಸಂತೋಷ. ಮಾಘ ಮಾಸ ಬಂತು ಮಾಘಸ್ನಾನ ಮಾಡಬೇಕು. ಬೆಳಗಿನ ಜಾವಕ್ಕೆ ಎದ್ದೇಳೋದು, ಈ ಬಾವಿಗಳ ಹತ್ರಕ್ಕೆ, ಬೋರ್ಗಳ ಹತ್ರಕ್ಕೆ ಹೋಗಿ ಸ್ನಾನ ಮಾಡೋದು, ಈ ಥರದ್ದೆಲ್ಲ ಏನೇನೋ ಎಲ್ಲ ತೀರ್ಥಕ್ಷೇತ್ರಕ್ಕೆ ಒಂದು ಟ್ರಿಪ್ ಹಾಕ್ಕೊಳೋದು, ಅಲ್ಲೋಗಿ ಮಾಘಸ್ನಾನ ಮಾಡಿ ಬಂದೆ ಅಂತ ಹೇಳೋದು. ಈಗ ಅವ್ರ ಜೀವನ ಎಲ್ಲ ಹಂಗೆ ಕಳೆದ್ರು. ನಾನು ನೋಡ್ದಂಗೆ ಒಂದು 3 ಜನ ಆ ಥರ ಮಾಡ್ತಾಯಿದ್ರು. 3 ಜನದ ಮರಣನೂ ಕೂಡ ಮಾಘ ಮಾಸದಲ್ಲೇ ಆಗಿತ್ತು. ಅವ್ರು ಯಾವ ಮಾಘಸ್ನಾನ ಮಾಡ್ತಾ ಇದ್ರು ಅದೇ ಮಾಘ ಮಾಸದಲ್ಲೇ ಅವ್ರ ಶರೀರನ ಬಿಟ್ಟರು. ನಮ್ಮ ತಾತ ಒಬ್ಬರಿದ್ದರು, ನಾವೆಲ್ಲ ತಮಾಷೆಗೆ ಮುತ್ತಾತ ಅಂತ ಕರಿತಾ ಇದ್ವಿ. ಅವ್ರಿಗೆ ಬುದ್ಧಿ ಸರಿ ಇರಲಿಲ್ಲ. ಆದರೂ ಕೂಡ ಭಗವದ್ ಭಕ್ತಿಗೆ ಏನು ಕಡಿಮೆ ಇರಲಿಲ್ಲ. ಅವ್ರೇನು ಮಾಡೋರು ಅಂತಂದರೆ, ₹1,00,000 ಕೊಡ್ತೀವಿ ಅಂತಂದ್ರು ಕೂಡ ಬುಧವಾರ ರಾತ್ರಿ ಎಲ್ಲೂ ಇರ್ತಾ ಇರಲಿಲ್ಲ. ಬುಧವಾರ ರಾತ್ರಿಗೆ ಅವರು ಬೆಂಗಳೂರಿಗೆ ಹೊಟ್ಟೋಗ್ಬೇಕು. ಬೆಂಗಳೂರಿನಲ್ಲಿ ಏನಕ್ಕಂತೆ ಅಂದರೆ ಮಲ್ಲೇಶ್ವರಂನಲ್ಲಿ ಒಂದು ರಾಯರ ಮಠ ಇದೆ. ಅಲ್ಲಿ ಹೋಗ್ಬಿಟ್ಟು ಆ ರಾಯರ ಮಠದಲ್ಲಿ ಅವರು ಸೇವೆ ಮಾಡ್ಕೊಂಡು ಬರೋದು, ಏನೋ ತರಕಾರಿ ಬಿಡಿಸೋದು, ಚಟ್ನಿ ರುಬ್ಬೋದು, ಇಂಥವೆಲ್ಲ ಸೇವೆ ಮಾಡಿಬಿಟ್ಟು ಆ ರಾಯರಿಗೆ ನಮಸ್ಕಾರ ಹಾಕ್ಕೊಂಡು ಬರೋದು. ನಾನು ರಾಯರಿಗೆ ಸೇವೆ ಮಾಡಬೇಕು, ನಾನು ರಾಯರಿಗೆ ಸೇವೆ ಮಾಡಬೇಕು ಅಂತ. ಬಟ್ ಬುದ್ಧಿ ಸರಿ ಇರಲಿಲ್ಲ. ಒಂದ್ಸಲಿ ಪಾಪ ಬೆಂಗಳೂರಿಗೆ ಹೋಗಿದಾರಂತೆ. ಬೆಂಗಳೂರಿಗೆ ಹೋಗಿದ್ರೆ ಪೊಲೀಸ್ನವ್ರು ಹಿಡ್ಕೊಂಡ್ಬಿಟ್ಟು ಇವನು ಯಾರೋ ಕಳ್ಳ ಅಂತ ಹೇಳ್ಬಿಟ್ಟು ಹಾಕ್ಕೊಂಡು ಚೆನ್ನಾಗಿ ಲಾಟಿಲೆಲ್ಲ ಹೊಡೆದ್ಬಿಟ್ರಂತೆ ಒಳಗಡೆ, ಅದರಲ್ಲಿ ಜೈಲಿನಲ್ಲಿ ಹಾಕ್ಬಿಟ್ಟು. ಅದನ್ನೂ ಒಂದ್ಸಲಿ ನನ್ನ ಹತ್ರ ಬಂದು ಜೋರಾಗಿ ಹತ್ಕೊಂಡಿದ್ದು. ಪೊಲೀಸ್ನವ್ರು ಹೊಡೆದ್ಬಿಟ್ರು, ನನಗೆ ಕಳ್ಳ ಅಂದ್ಕೊಂಡು 3 ದಿವಸ ಇಟ್ಕೊಂಡ್ಬಿಟ್ಟಿದ್ರಣ್ಣ ನನ್ನನ್ನು ಅಂತ ಹೇಳ್ಬಿಟ್ಟು. ಅಷ್ಟು ದುಃಖ ಪಾಪ. ಆದರೂ ಕೂಡ ಬಿಡ್ತಾ ಇಲ್ಲ. ಯಾಕೆ ತಾತ ನೀವು ಹೋಗೋದು ಬೆಂಗಳೂರಿಗೆ, ಹೋಗಬೇಡಿ, ಇಲ್ಲೇ ಇರ್ರಿ ಅಂತಂದ್ರೆ, ನಾನಿರಲ್ಲಪ್ಪ, ನಾನು ಬುಧವಾರ ರಾತ್ರಿ ಹೋಗಲೇಬೇಕು, ರಾಯರಿಗೆ ಸೇವೆ ಮಾಡಬೇಕು ಅಂತ ಹೊರಟೋಗೋರು ಅವರು. ಅವ್ರು ಇನ್ನೊಂದೇನು ಅಂತಾರೆ, ನನಗೊಂದು ರೂಟ್ ಹೇಳೋರು, ನಿಮಗೆ ಒಂದು ಶಾರ್ಟ್ ಕಟ್ ಹೇಳ್ತೀನಿ ಬೆಂಗಳೂರಿಗೆ ಹೋಗ್ಬೇಕು ಅಂದರೆ, ನೀನು ಹಂಗೇ ಹೋಗಬೇಕು ಅಂತ. ಹೌದಾ, ಹೇಗೆ ಹೋಗಬೇಕು ಅಂದರೆ, ಇಲ್ಲಿಂದ ಚಿಂತಾಮಣಿಯಿಂದ ಎಚ್ ಕ್ರಾಸಿಂದ ಕೋಲಾರಿಂದ ಬೆಂಗಳೂರು, ನಿಂಗೆ ಶಾರ್ಟ್ ಕಟ್, ಹಿಂಗೆ ಹೋಗ್ಬೇಡ, ನಿಂಗೆ ಜಾಸ್ತಿ ಟಿಕೆಟ್ ತೊಗೊತಾರೆ ಮತ್ತು ತುಂಬ ಲೇಟ್ ಮಾಡಿಬಿಡ್ತಾರೆ ಅಂತ ಹೇಳ್ಬಿಟ್ಟು, ನಿಂಗೆ ಶಾರ್ಟ್ ಕಟ್ ಹಿಂಗೆ ಹೋಗು ಅಂತ ಹೇಳೋರು. ಅಷ್ಟು ಭಕ್ತಿ. ಕಡೆಗೆ ಅವ್ರ ಶರೀರ ಬಿಟ್ಟಿದ್ದು ಯಾವತ್ತು ಗೊತ್ತಾ? ಮಧ್ಯಾರಾಧನೆ ದಿವಸ, ರಾಯರ ಮಧ್ಯಾರಾಧನೆ ದಿವಸ. ಇಲ್ಲೇ ಬಾಗೇಪಲ್ಲಿನಲ್ಲೇ ನಮ್ಮನೆ ಮುಂದೆನೇ ಜಗಲಿ ಮೇಲೆ ಮಲಕ್ಕೊಂಡು ಅರ್ಧ ರಾತ್ರಿನಲ್ಲಿ ಪ್ರಾಣ ಬಿಟ್ಟಿದ್ದಾರೆ. ಯಾವತ್ತು ಅಂತಂದರೆ ಮಧ್ಯಾರಾಧನೆ ದಿವಸ. ಇವತ್ತು ಪೂರ್ವಾರಾಧನೆ ಆಗಿದೆ ರಾಯರದು. ಮಧ್ಯಾರಾಧನೆ ಅಂತಂದರೆ ರಾಯರು ಬೃಂದಾವನ ಪ್ರವೇಶ ಮಾಡಿರತಕ್ಕಂಥ ದಿನ. ಅಂಥ ಪುಣ್ಯ ದಿನದಲ್ಲಿ ಅವರು ಶರೀರ ಬಿಟ್ಟು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾನೆ, ಯಾರ ಶ್ರದ್ಧೆಯನ್ನು ನಾನು ಸುಳ್ಳು ಮಾಡಲ್ಲ. ಯಾರ್ಯಾರು ಏನೇನು ಶ್ರದ್ಧೆಯನ್ನು ಇಟ್ಕೊಂಡು ಯೋ ಯಾಮ್ ತನುಂ ಭಕ್ತಂ ಶ್ರದ್ಧೆಯ ಅರ್ಚಿತು ಮಿರ್ಚತಿ ಅಂತ ಹೇಳ್ತಾನೆ. ಯಾವ್ಯಾವ ರೂಪದಲ್ಲಿ ನನ್ನನ್ನು ಆರಾಧನೆ ಮಾಡಬೇಕು, ಯಾವ್ಯಾವ ವಿಧದಲ್ಲಿ ಆರಾಧನೆ ಮಾಡಬೇಕು ಅಂತ ತಿಳ್ಕೊತಾರೋ ಅವರವರ ಶ್ರದ್ಧೆಯನ್ನು ನಾನು ಬಲಪಡಿಸ್ತೀನಿ ಅರ್ಜುನ. ಬಟ್ ಇರೋನೊಬ್ಬನೇ ದೇವರು, 2-3 ಇಲ್ಲ. ಆದರೆ ಎಲ್ಲ ರೂಪಗಳಲ್ಲಿ, ಎಲ್ಲ ನಾಮಗಳಲ್ಲಿ, ಎಲ್ಲ ರೂಟ್ಸಲ್ಲಿ ವರ ಕೊಡ್ತಾ ಇರ್ತಕ್ಕಂಥವನು, ಅಭಯ ಕೊಡ್ತಾ ಇರ್ತಕ್ಕಂಥವನು, ಫಲಾನ್ನ ಕೊಡ್ತಾ ಇರ್ತಕ್ಕಂಥವನು ಒಬ್ಬನೇ ಪರಮಾತ್ಮ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ,
ಅಕಾಲೇ ದುರ್ಲಭೋ ಮೃತ್ಯು ಶ್ರೀಯೋವ ಪುರುಷಸ್ಯವ. ಅಂದರೆ ಈ ಮೃತ್ಯು ಅಂತಕ್ಕಂಥದ್ದು ಎಲ್ಲರಿಗೂ ಬೇಕಾದಂಗೆ ಬರೋದಿಲ್ಲ. ಕೆಲವರೆಲ್ಲ ಬೆಡ್ ರಿಡನ್ಗಳಾಗೋಗ್ಬಿಟ್ಟು ಪ್ಯಾರಾಲಿಸಿಸ್ಗಳಾಗಿ ಬೆಡ್ ರಿಡನ್ಗಳಾಗೋಗ್ಲಿ ಸುಮಾರು ದಿನಗಳು ನರಳಾಡಿ ಅಯ್ಯೋ ಹೋಗ್ಲಿಲ್ವೇ ಅಂತ ಬಂಧು ಬಾಂಧವರ ಕೈನಲ್ಲೆಲ್ಲ ಅನ್ನಿಸ್ಕೊಂಡು ಕಷ್ಟಪಟ್ಟು ಶರೀರನ ಬಿಟ್ಟು ಹೋಗ್ತಾರೆ. ಅಂಥ ಒಂದು ಸಾವುಗಳನ್ನು ಕೂಡ ನೋಡಿದ್ವಿ. ಆದರೆ ಪೂರ್ವಾರ್ಜಿತ ಕರ್ಮ, ಈ ಜನ್ಮದಲ್ಲಿ ಏನೋ ಮಾಡಿದ್ದಾರೆ ಅಂತಲ್ಲ, ಪೂರ್ವಾರ್ಜಿತ ಕರ್ಮ ಅಂತ ಹೇಳ್ಬಿಟ್ಟು ಅಂತ. ಹಂಗಾಗಿ ನೋಡಿ, ಅದು ಕೂಡ ಈಸಿಯಾಗಿ ಬರಲ್ವಂತೆ. ಮರಣ ಅಂತಕ್ಕಂಥದ್ದು ಈಸಿಯಾಗಿ ಬರೋದಿಲ್ಲ ಅಂತ. ಅದು ಕೂಡ ಭಗವಂತನ ಕೃಪೆ. ಅದಕ್ಕೆ ಏನು ಹೇಳ್ತಾರೆ ಭಗವಂತ, ನಾವು ದೇವಸ್ಥಾನಕ್ಕೆ ಹೋದ್ರೆ ಏನಂತ ಕೇಳ್ಕೊಬೇಕಂತೆ, ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನಂ ಅಂತ್ಯೇನ ತವಸಾಯುಜ್ಯಂ ದೇಹಿ ದೇವ ನಮೋಸ್ತುತೆ ಅಂತ ಕೇಳ್ಕೊಬೇಕಂತೆ. ಹಾಗಾಗಿ ಇಲ್ಲಿ ಸೀತೆ ದುಃಖ ಪಡ್ತಾ ಇದ್ದಾಳೆ, ಅಕಾಲೇ ದುರ್ಲಭ ಮೃತ್ಯು. ನನಗೆ ಮೃತ್ಯು ಆದರೂ ಬರ್ತಾ ಇದೆಯಾ ಅಂತಂದರೆ, ಆ ಮೃತ್ಯು ಎಲ್ಲರಿಗೂ ಬೇಕಾದಂಗೆ ಸಿಗ್ತಕ್ಕಂಥದ್ದು ಅಲ್ಲ. ಅದು ಸ್ತ್ರೀಯರಾಗಿರಲಿ ಪುರುಷರಾಗಿರಲಿ ಬೇಕಾದಂಗೆ ಸಿಗ್ತಕ್ಕಂಥದ್ದಲ್ಲ. ಹೋಗಲಿ, ಆತ್ಮಹತ್ಯೆ ಮಾಡಿಕೊಂಡು ತೀರ್ಕೊಂಬಿಡೋಣ ಅಂತಂದರೆ ಈ ದೇಹ ಯಾರಿಗೆ ಸಂಬಂಧಪಟ್ಟಿದ್ದು? ರಾಮನಿಗೆ ಸಂಬಂಧಪಟ್ಟಿದ್ದು. ರಾಮನ ಅನುಜ್ಞೆ ಇಲ್ಲದೆ ಇದ್ದಿದ್ದು, ರಾಮನ ಆರ್ಡರ್ ಇಲ್ಲದೆ ಇದ್ದಿದ್ದು ಈ ಶರೀರನ ನಾನು ಶೋಷಣೆ ಮಾಡಿ ಬಿಡೋದಕ್ಕೂ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಹಾಗೇನೆ ನಾವು ತಿಳ್ಕೊಬೇಕು, ಮರಣ ಅಂತಕ್ಕಂಥದ್ದು ಎಲ್ರಿಗೂ ಯಾವಾಗಂದ್ರೆ ಆವಾಗೆ ಬರೋದಕ್ಕೆ ಸಾಧ್ಯ ಇಲ್ಲ. ನಾವೇನು ತಿಳ್ಕೊಬೇಕು ಅಂದರೆ, ಈ ಶರೀರಕ್ಕೆ ಓನರ್ ಯಾರು? ಭಗವಂತ ಮನಸ್ಸು ಮಾಡಿದಾಗ ಆ ಮೃತ್ಯು ಬರಬೇಕೇ ಹೊರತಾಗಿ ನಾವು ಸಾಯ್ತೀನಿ ಅಂತ ಬಯಸಬಾರ್ದಂತೆ. ಶಾಸ್ತ್ರದಲ್ಲಿ ಏನು ಹೇಳುತ್ತೆ ಅಂತಂದರೆ, ನಾನು ಸಾಯ್ಬೇಕು ಅಂತ ಯಾರು ಅನ್ಕೊತಾ ಇರ್ತಾರೋ ಅವರ ಪ್ರೀತಿ ಪಾತ್ರವಾಗಿರ್ತಕ್ಕಂಥವ್ರು ಮೊದಲು ಸತ್ತೋಗ್ತಾರಂತೆ. ಅದಕ್ಕೆ ನಾನು ಸಾಯ್ಬೇಕು ಅಂತ ಎಲ್ಲೂ ಕೂಡ ಮನೆಗಳಲ್ಲಿ ಅನ್ಬಾರ್ದಂತೆ. ಕೆಲವರೇ ಅಯ್ಯೋ ನಾನು ಸತ್ತನ್ನ ಹೋಗ್ಬಾರ್ದಾ, ನಾನು ಸತ್ತೋಗ್ಬಾರ್ದಾ, ಹಿಂಗೆಲ್ಲ ಶಾಪನಾರ್ಥಗಳು ಹಾಕ್ಕೊಂತ ಇರ್ತಾರೆ. ಹಂಗೆ ಅನ್ಬಾರ್ದಂತೆ ಮನೆಯಲ್ಲಿ. ಹಂಗಂದ್ರೆ ಪ್ರೀತಿ ಪಾತ್ರವಾಗಿರ್ತಕ್ಕಂಥವ್ರು ಸತ್ತೋಗ್ತಾರಂತೆ. ನೀನು ಸಾಯ್ಬಾರ್ದ ಅಂತ ಯಾರಿಗಾದ್ರೂ ಶಾಪ ಆಗ್ತಾ ಇದ್ರೆ, ಅವ್ನು ಸಾಯ್ಲಿಲ್ವೇ ಇವ್ನು ಸಾಯ್ಲಿಲ್ವೇ ಅಂತ ಏನಾರ ಶಾಪ ಆಗ್ತಾ ಇದ್ರೆ, ನಾವು ಯಾರನ್ನ ಅತ್ಯಂತ ಗೌರವನೀಯರಾಗಿರ್ತಕ್ಕಂಥ ವ್ಯಕ್ತಿಗಳು ಅಂತ ನಮ್ಮ ಜೀವನದಲ್ಲಿ ನಂಬ್ಕೊಂಡಿರ್ತೀವಿ, ತಂದೆನೋ ತಾಯಿನೋ ಅತ್ತೆನೋ ಮಾವನೋ ಗಂಡನೋ, ಅವ್ರು ಹೊರಟೋಗ್ತಾರೆ ಫಸ್ಟ್. ಹಂಗಾಗಿ ನಾನು ಸಾಯ್ತೀನಿ ಅಂತಲೂ ಅನ್ಕೋಬಾರ್ದು, ನೀನು ಸಾಯಿ ಅಂತಲೂ ಯಾರಿಗೂ ಶಾಪ ಹಾಕ್ಬಾರ್ದು. ಅದು ಶಾಸ್ತ್ರ ಹೇಳ್ತಾ ಇರ್ತಕ್ಕಂಥ ಮಾತು. ಹಂಗಾಗಿ ಇಲ್ಲಿ ಸೀತೆ ಹೇಳ್ತಾ ಇದ್ದಾಳೆ, ಅಯ್ಯೋ ಈ ಸಾವು ಅಂತಕ್ಕಂಥದ್ದು ನನಗೆ ಬರ್ತಾ ಇಲ್ವಲ್ಲ. ತಮ್ ಪದ್ಮದಳ ಪತ್ರಾಕ್ಷಂ ಸಿಂಹ ವಿಕ್ರಾಂತ ಗಾಮಿನಂ ಧನ್ಯಾ ಪಶ್ಯಂತಿ ಮೇ ನಾಥಂ ಕೃತಜ್ಞಂ ಪ್ರಿಯವಾದಿನಂ. ಸೀತೆಯ ಕಣ್ಣಲ್ಲಿ, ಸೀತೆಯ ದೃಷ್ಟಿನಲ್ಲಿ, ಸೀತೆಯ ಮನಸ್ಸಿನ ಚೌಕಟ್ಟಿನಲ್ಲಿ ರಾಮ ಹೇಗಿದ್ದ ಅನ್ನೋದನ್ನು ಸೀತೆ ಇಲ್ಲಿ ಹೇಳ್ತಾ ಇದ್ದಾಳೆ. ಅಲ್ಲಿ ಕೂತ್ಕೊಂಡು ವಿಲಪಿಸ್ತಾ ಇದ್ದಾಳೆ. ಇದನ್ನೆಲ್ಲ ರಾಮ ಆಂಜನೇಯ ಆ ಶಿಂಶುಕ ವೃಕ್ಷದಲ್ಲಿ ಪುಟ್ಟ ಚಿಕ್ಕದಾಗಿರ್ತಕ್ಕಂಥ ಪಾಕೆಟ್ ಮಂಕಿ ಸೈಜಲ್ಲಿರ್ತಕ್ಕಂಥ ಒಂದು ವಾನರನಾಗಿ ಇದನ್ನೆಲ್ಲ ಕೂಡ ನೋಡ್ತಾ ಇದ್ದಾನೆ, ಕೇಳಿಸ್ಕೊತಾ ಇದ್ದಾನೆ. ಸೀತೆ ಏನು ಹೇಳ್ತಾ ಇದ್ದಾಳೆ, ತಮ್ ಪದ್ಮದಳ ಪತ್ರಾಕ್ಷಂ. ಆ ರಾಮ ಹೆಂಗಿದಾನೆ, ಅವನ ಕಣ್ಣುಗಳು ಹೆಂಗಿದೆ, ವಿಶಾಲವಾಗಿರ್ತಕ್ಕಂಥ ಆಯತಾಕ್ಷಂ ಅಲಂಕೃತಂ ಅಂತ ಹೇಳ್ತಾರೆ. ಆಯತಾಕ್ಷ ಅಂದರೆ ವಿಶಾಲವಾಗಿರ್ತಕ್ಕಂಥ ಕಣ್ಣುಗಳು, ಕಣ್ಣುಗಳಿರ್ತಕ್ಕಂಥ ಆ ಪದ್ಮದಳ ಪತ್ರದಂತೆ ಇರತಕ್ಕಂಥ ಕಣ್ಣುಗಳಾಗಿರ್ತಕ್ಕಂಥ ಅವನು ರಾಮ. ಅವನನ್ನ ಸಿಂಹ ವಿಕ್ರಾಂತ ಗಾಮಿನಂ, ಸಿಂಹದ ನಡಿಗೆ ಇರ್ತಕ್ಕಂಥವನು. ಕೆಲವರೆಲ್ಲ ಹಿಂಗಂದ್ರೆ ಹಿಂಗೆ ನಡ್ಕೊಂಡು ಹೋಗ್ತಾರೆ. ಹಂಗಲ್ಲ, ಗಂಭೀರವಾಗಿರ್ತಕ್ಕಂಥ ನಡೆ ರಾಮಂದು. ಗಾಂಭೀರ್ಯದಿಂದ ನಡೀತಾ ಇರ್ತಕ್ಕಂಥವನು. ಆ ಹೆಜ್ಜೆ ಇಡೋದೇ ಒಂದು ಗಾಂಭೀರ್ಯದ ಹೆಜ್ಜೆ ಅಂತ ಬಿಟ್ಟಂತು. ಈ ಶರೀರ ರಚನಾಶಾಸ್ತ್ರದಲ್ಲಿ ಏನು ಹೇಳ್ತಾರೆ ಅಂತಂದರೆ, ಹಿಮ್ಮಡಿಯನ್ನು ಮೊದಲು ಊರಿ ಆಮೇಲೆ ಪಾದವನ್ನು ಊರ್ತಾರಲ್ಲ ಅವರು ದಿಟ್ಟರಂತೆ. ಅಂದರೆ ಬಹಳ ಧೈರ್ಯಶಾಲಿಗಳು, ಬಹಳ ಅಂದರೆ ಹಿಡಿದಿದ್ದ ಕೆಲಸನ ಯಾವತ್ತೂ ಕೂಡ ಬಿಡದೇ ಇರತಕ್ಕಂಥ ಅವರು. ಕೆಲವರು ಫಸ್ಟ್ ಅಂಗಾಲನ್ನು ಊರ್ತಾರೆ. ಅಂಗಾಲನ್ನು ಊರಿ ಮುಂದೆ ಹೋಗ್ತಾ ಇರ್ತಕ್ಕಂಥ ಅವ್ರು ಹೆಂಗೆ ಅಂದರೆ ಕೆಲಸನ ಒಂದು ಇದರಲ್ಲಿ ಸ್ಟಾರ್ಟ್ ಮಾಡಿಬಿಡ್ತಾರಂತೆ, ಅರ್ಧದಲ್ಲಿ ಬಿಟ್ಬಿಡ್ತಾರಂತೆ ಅವ್ರು ಕೆಲಸ ಕಂಪ್ಲೀಟ್ ಮಾಡೋದಿಲ್ಲ. ಇನ್ನು ಕೆಲವರು ಈ ಥರ ಸೈಡಲ್ಲಿ ನಡೀತಾರಂತೆ. ಅಂದರೆ ಕಾಲಿನ ಈ ತುದಿಗಳಲ್ಲಿ ಫಸ್ಟ್ ಮೊದಲನೇ ಹೆಜ್ಜೆಯನ್ನು ಇಟ್ಕೊಂಡು ನಡೀತಾರಂತೆ. ಅವ್ರು ಹೆಂಗೆ ಅಂತಂದರೆ ಅವರು ಒಂಥರ ಹೇಗೆ ಅಂತಂದರೆ ನಂಬಿಕೆಗೆ ಅರ್ಹರು ಮತ್ತು ನಂಬಿಕೆಗೆ ಅರ್ಹರಲ್ಲ. ಅಂದರೆ ಇವತ್ತಿಗೆ ನಂಬಬಹುದು, ನಾಳೆ ನಂಬೋಕ್ಕಾಗಲ್ಲ, ಆ ಥರದ ಒಂದು ಜೀವನವನ್ನು ನಡೆಸ್ತಾರಂತೆ. ಇನ್ನು ಕೆಲವರು ಹೆಂಗೆ ಮುಂಗಾಲ ಮೇಲೆ ನಡೀತಾರೆ, ಮುಂಗಾಲ ಮೇಲೆ ಹಿಮ್ಮಡಿ ಊರೋದೇ ಇಲ್ಲ. ಅಂಥವ್ರ ಜೀವನದಲ್ಲಿ ಯಾವತ್ತೂ ಕೂಡ ನಂಬಿಕೆಗೆ ಅರ್ಹರಲ್ಲ ಅಂತ ಹೇಳ್ತಾರೆ. ಇದು ಶರೀರ ರಚನಾಶಾಸ್ತ್ರ ಹೇಳ್ತಾ ಇರ್ತಕ್ಕಂಥದ್ದು. ಗಾಂಭೀರ್ಯದ ನಡಿಗೆ ಅಂದರೆ ಹೇಗಿರುತ್ತೆ ಅಂತಂದರೆ, ನಾವು ನೋಡಿರ್ತೀವಿ ಈ ಸೋಲ್ಜರ್ಸ್ ಹೆಂಗೆ ನಡೀತಾರೆ ನೋಡಿ, ಲೆಫ್ಟ್ ರೈಟ್ ಅಂತ ಹೇಳ್ಬಿಟ್ಟು ಅಂತ. ಅಂದರೆ ಹಿಮ್ಮಡಿಯನ್ನು ಮೊದಲಿಟ್ಟು ಆಮೇಲೆ ಕಾಲಿಟ್ಟು ಮುಂದಕ್ಕೆ ನಡೀತಾ ಇರ್ತಾರೆ. ಅಂಥ ಗಾಂಭೀರ್ಯದ ನಡಿಗೆ ಇರ್ತಕ್ಕಂಥ ಅವನು ಸಿಂಹದ ನಡಿಗೆ ಅಂತ ಕರೀತಾರೆ ಅದನ್ನು. ಅಂತಹ ಸಿಂಹದ ನಡಿಗೆ ಅವನು ಶ್ರೀರಾಮಚಂದ್ರ. ಅಷ್ಟೇ ಅಲ್ಲ, ಸಿಂಹ ಒಂದು ಕೆಲಸ ಮಾಡುತ್ತೆ, ಒಂದು 10 ಹೆಜ್ಜೆ ಒಂದು 20 ಹೆಜ್ಜೆ ನಡೆದು ಬಿಟ್ಟು ಒಂದು ಸಲ ಹಿಂದಕ್ಕೆ ತಿರುಗಿ ನೋಡುತ್ತೆ. ಅಂದರೆ ಹಿಂದೆ ಯಾರನ್ನ ಬರ್ತಾ ಇದ್ದಾರಾ, ನನ್ನನ್ನು ಫಾಲೋ ಮಾಡ್ತಾ ಇದ್ದಾರಾ ಅಂತ. ಅದನ್ನು ಸಿಂಹಾವಲೋಕನ ಅಂತ ಕರೀತಾರೆ.
ಸಿಂಹಾವಲೋಕನ ಅದು. ಅಂದರೆ ಮುಂದೆ ಹೋಗಿ ಒಂದು ಸ್ವಲ್ಪ ಹಿಂಗೆ ಹಿಂದಕ್ಕೆ ತಿರುಗಿ ನೋಡ್ತಕ್ಕಂಥದ್ದು, ಸೈಡ್ಗೆ ತಿರುಗಿ ನೋಡ್ತಕ್ಕಂಥದ್ದು, ಅದನ್ನು ಸಿಂಹಾವಲೋಕನ ಅಂತ. ರಾಮನಿಗೆ ಆ ಗುಣ ಇತ್ತಂತೆ. ಅಂದರೆ ಗಾಂಭೀರ್ಯದ ನಡಿಗೆ ಮತ್ತು ಆವಾಗ ಸ್ವಲ್ಪ ಹಿಂದಕ್ಕೆ ಹೀಗೆ ವ್ಯೂ ಅಂದರೆ ಬ್ಯಾಕ್ ವ್ಯೂನ ಮಾಡ್ತಾ ಇದ್ನಂತೆ. ಅಂತಹ ಸಿಂಹದ ನಡಿಗೆ ಇರತಕ್ಕಂಥ ಅವನು ಶ್ರೀರಾಮಚಂದ್ರ. ಧನ್ಯ, ಆಹಾ ಎಷ್ಟು ಧನ್ಯರು ಆ ಶ್ರೀರಾಮಚಂದ್ರನನ್ನು ದರ್ಶನ ಮಾಡಿರ್ತಕ್ಕಂಥವ್ರು, ಎಷ್ಟು ಧನ್ಯರು. ಪಶ್ಯಂತಿ ಮೇ ನಾಥಂ, ನನ್ನ ಗಂಡನಾಗಿರ್ತಕ್ಕಂಥ ನನ್ನ ನಾಥನಾಗಿರ್ತಕ್ಕಂಥ ಶ್ರೀರಾಮಚಂದ್ರನನ್ನು ಯಾರು ದರ್ಶನ ಮಾಡಿದರೋ ಅವರೇ ಪುಣ್ಯಾತ್ಮರು. ಕೃತಜ್ಞಂ ಪ್ರಿಯವಾದಿನಂ. ಅಷ್ಟೇ ಅಲ್ಲ, ಆ ರಾಮನಿಗೆ ಇನ್ನೆರಡು ವಿಶೇಷವಾಗಿರ್ತಕ್ಕಂಥ ಗುಣಗಳಿತ್ತು. ಅದೇನು ಅಂದರೆ ಕೃತಜ್ಞಂ. ಯಾರಾದರೂ ಸಣ್ಣ ಉಪಕಾರ ಮಾಡಿದರೆ ಅದನ್ನು ಜೀವನ ಪರ್ಯಂತ ಮರಿತಾ ಇರಲಿಲ್ಲ. ಇವರಿಂದ ಇಂಥ ಉಪಕಾರ ಆಯಿತು ಅಂತ ಸ್ಮರಿಸ್ತಾ ಇದ್ನಂತೆ. ಮತ್ತು ಪ್ರಿಯವಾದಿನಂ, ಅವನ ಮಾತು ಹೆಂಗಿತ್ತಪ್ಪ ಅಂತಂದರೆ ಬೈದರೂ ಕೂಡ ತುಂಬ ಪ್ರಿಯವಾಗಿರತಕ್ಕಂಥ ಮಾತು. ಕೆಲವ್ರು ಹೆಂಗೆ ಅಂತಂದರೆ ಮಾಮೂಲಿಯಾಗಿ ಮಾತಾಡಿದ್ರು ಕೂಡ ಬೈದಂಗಿರುತ್ತೆ. ಈ ರಾಮನಿಗೆ ಆಪೋಸಿಟ್, ಬೈದರೂ ಕೂಡ ತುಂಬ ಪ್ರಿಯವಾಗಿರುತ್ತಂತೆ. ಅಂದರೆ ಪ್ರೀತಿಯಿಂದ ಸ್ವೀಟಾಗಿರ್ತಕ್ಕಂಥ ಮಾತುಗಳಲ್ಲಿ ಮಾತಾಡ್ತಾ ಇರ್ತಕ್ಕಂಥವನು ಶ್ರೀರಾಮಚಂದ್ರ. ಈ ಎಲ್ಲ ಗುಣಗಳಿರ್ತಕ್ಕಂಥ ನನ್ನ ರಾಮನನ್ನು, ನನ್ನ ಗಂಡ ರಾಮನನ್ನು ಯಾವ ಜನಗಳು ದರ್ಶನ ಮಾಡಿದಾರೋ ಆ ಜನಗಳೇ ಧನ್ಯ ಜೀವಿಗಳು ಅಂತ ಸೀತೆ ಸ್ಮರಣೆ ಮಾಡ್ತಾ ಇದ್ದಾಳೆ. ಇದನ್ನೆಲ್ಲ ಹನುಮಂತ ಕೇಳಿಸ್ಕೊತಾ ಇದ್ದಾನೆ, ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದಾನೆ. ಯಾಕೆಂದರೆ ಶಿಂಶುಪ ವೃಕ್ಷದ ಕೆಳಗೆ ಬಂದಿದ್ದಾಳೆ, ಕೂತಿದ್ದಾಳೆ ಅಲ್ಲಿ. ವಿಷ ಕುಡಿದವರಂತೆ ಪೂರ್ವಕೃತ ಪಾಪದಿಂದ ವಿಷ ಕುಡಿದವರಂತೆ ಅಂದರೆ ಏನು ಅಂತಂದರೆ ಈ ರಾಕ್ಷಸರು ಇವ್ರು ಮಾಡ್ತಾ ಇರ್ತಕ್ಕಂಥ ಪಾಪ ಕಾರ್ಯಗಳು, ಈ ರಾವಣ ಮಾಡ್ತಾ ಇರ್ತಕ್ಕಂಥ ಪಾಪ ಕಾರ್ಯ ಇವೆಲ್ಲ ಹೆಂಗೆ ಅಂತಂದರೆ ಗೊತ್ತಿದ್ದು ವಿಷ ಕುಡ್ದಂಗೆ, ಸಾಯ್ತೀವಿ ಅಂತ ಅನ್ನೋದು ಗೊತ್ತಿದ್ರು ಕೂಡ ವಿಷ ಕುಡ್ದಂತೆ. ಅಂತಹ ಪಾಪನ ಈ ರಾಕ್ಷಸರು ಮಾಡ್ತಾ ಇದ್ದಾರಲ್ಲ, ನನಗೆ ಪೂರ್ವಕೃತ ಪಾಪದಿಂದ ಈ ಒಂದು ಕಷ್ಟ ಏನನ್ನ ಬಂದಿದೆಯಾ ಅಂತ ಸ್ಮರಣೆ ಮಾಡ್ಕೊತಾ ಇದ್ದಾಳೆ. ಭರ್ತೃ ಶರೀರವಾಗಿದೆ, ಈ ಶರೀರ ನಂದಲ್ಲ, ಭರ್ತೃ ಶರೀರವಾಗಿದೆ, ನನ್ನ ಗಂಡನ ಶರೀರ. ಹಾಗಾಗಿ ಇದನ್ನು ಕೊಲ್ಕೊಳೋದಕ್ಕೆ ನನಗೆ ಸ್ವತಂತ್ರ ಅಂತಕ್ಕಂಥದ್ದು, ಅಧಿಕಾರ ಅಂತಕ್ಕಂಥದ್ದು ಇಲ್ಲ. ಹಾ ರಾಮ, ನಾನೀಗ ಏನು ಮಾಡಲಿ, ನನ್ನ ಪರಿಸ್ಥಿತಿ ಹೀಗಾಗ್ಬಿಟ್ಟಿದೆ ಅಂತಕ್ಕಂಥ ದುಃಖನ ಪಡ್ತಾ ಇದ್ದಾಳೆ. ಮನುಷ್ಯತ್ವವು ಪಾಪ ಪುಣ್ಯ ವಿಂಗಡಿಸುವ ವಿವೇಕಯುತವಾದ ಜನ್ಮವಾಗಿದೆ. ಮನುಷ್ಯತ್ವ ಅಂತಂದರೆ ಏನು ಸಾಮಾನ್ಯವಾಗಿರ್ತಕ್ಕಂಥ ಜನ್ಮ ಅಲ್ಲ. ಹೆಚ್ಚಿನ ಪುಣ್ಯವನ್ನು ಯಾರು ಮಾಡ್ಕೊಂಡಿದ್ದಾರೋ ಅವರು ದೇವತಾ ಯೋನಿಗಳಲ್ಲಿ, ದೇವತಾ ಲೋಕಗಳಲ್ಲಿ ಹುಟ್ಟುತ್ತಾರಂತೆ. ಜನಸ್ಥಾನ, ಆಮೇಲೆ ಯಾವುದು ಸ್ವರ್ಗ, ಜನೋಲೋಕ, ತಪೋಲೋಕ, ಇಂಥ ಕಡೆ ಎಲ್ಲ ಅವ್ರ ಜನ್ಮಗಳು, ಗಂಧರ್ವರಾಗಿ, ಯಕ್ಷರಾಗಿ ಈ ಥರ ಎಲ್ಲ ಜನ್ಮಗಳನ್ನು ಪಡ್ಕೊತಾರಂತೆ. ಹೆಚ್ಚು ಪುಣ್ಯನ ಮಾಡಿರ್ತಕ್ಕಂಥವ್ರು. ಹೆಚ್ಚು ಪಾಪಗಳನ್ನು ಮಾಡ್ಕೊಂಡಿರ್ತಕ್ಕಂಥವ್ರು ಅಧೋಲೋಕಗಳಲ್ಲಿ, ಪಾತಾಳ ಲೋಕಗಳಲ್ಲಿ ಹುಟ್ಟುತ್ತಾರಂತೆ. ಇಲ್ಲ ಅಂತಂದರೆ ತಿರ್ಯಕ್ ಜಂತುಗಳಾಗಿ ಹುಟ್ಟುತ್ತಾರಂತೆ. ತಿರ್ಯಕ್ ಜಂತುಗಳು ಅಂತಂದರೆ ಪ್ರಾಣಿ ಪಕ್ಷಿಗಳಾಗಿ ಹುಟ್ಟುತ್ತಾರಂತೆ. ಇಲ್ಲಾಂದರೆ ಸ್ಥಾವರಾಂತ ಜನ್ಮಗಳು ಅಂತ ಕರೀತಾರೆ. ಸ್ಥಾವರಾಂತ ಜನ್ಮಗಳು ಯಾವುದು ಅಂದರೆ ಮರಗಳು, ಗಿಡಗಳು, ಬೆಟ್ಟಗಳು, ಗುಡ್ಡಗಳು. ಈ ಬೆಟ್ಟಗಳು ಗುಡ್ಡಗಳಿಗೂ ಕೂಡ ಪ್ರಾಣ ಇರುತ್ತೆ. ನಾವು ಅದು ನಿರ್ಜೀವ ಅಂತ ಅಂದ್ಕೊಳೋದಕ್ಕಾಗೋದಿಲ್ಲ. ಬೆಟ್ಟಗಳು ಗುಡ್ಡಗಳು, ಯಾಕಂದರೆ ಕಲ್ಲು ಬೆಳೆಯೋದನ್ನು ನೀವೆಲ್ಲ ಕೇಳಿದ್ದೀರ. ಯಾಗಂಟಿ ಬಸವನ್ನ ಅಂತಕ್ಕಂಥಕ್ಕೂ ಪೆರಿಗೆ ಕಲಿಯುಗಾಂತಮನ ರಂಕೇಸೇನು ಅಂತೇಳ್ಬಿಟ್ಟು ಅಂತ ಕಲ್ಲು ಕೂಡ ಬೆಳೀತಕ್ಕಂಥ ಎಕ್ಸಾಂಪಲ್ಗಳಿದೆ. ಹಾಗಾಗಿ ಸ್ಥಾವರಾಂತ ಜನ್ಮಗಳು ಅಂತ ಗರುಡ ಪುರಾಣದ ಪ್ರಕಾರ ಇವೆಲ್ಲ ಸ್ಥಾವರಾಂತ ಜನ್ಮಗಳು. ಮರ, ಗಿಡಗಳು, ಬೆಟ್ಟ, ಗುಡ್ಡಗಳು ಇವೆಲ್ಲ ಕೂಡ ಅಂಥ ಯೋನಿಗಳಿಗೆ ಹಾಕಿಬಿಡ್ತಾನಂತೆ. ಯಾಕೆಂದರೆ 14ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಇಂತಹ ನರಾಧಮರನ್ನ ಮತ್ತೆ ಎತ್ತಿ ನಾನು ಹಸರಿ ಯೋನಿಗಳಿಗೆ ಹಾಕ್ತೀನಿ ಅಂತ. ಹಾಗಾಗಿ ಭಗವಂತನ ನಿರ್ಣಯ ಆಗಿ ಎಲ್ಲಿಗೆ ಬೇಕಾದ್ರೂ ಎಸೆದು ಬಿಡ್ಬೋದು ನಮ್ಮನ್ನು. ಹಾಗಾಗಿ ಆ ಸ್ಥಾವರಾಂತ ಜನ್ಮಗಳಿಗೆ ಹೋಗ್ತಾರಂತೆ ಹೆಚ್ಚು ಪಾಪ ಮಾಡಿರ್ತಕ್ಕಂಥವ್ರು. ಪಾಪ ಪುಣ್ಯ ಎರಡು ಮಿಕ್ಸ್ ಕರೆಕ್ಟಾಗಿ ಮಾಡಿರ್ತಾರಂತೆ. ಅಂದರೆ ಅದೊಂದು 50%, ಇದೊಂದು 50%. ಅವ್ರು ಮನುಷ್ಯರಾಗ್ಬಿಡ್ತಾರೆ. ಇವಾಗ ನಾವು ಅರ್ಥ ಮಾಡ್ಕೋಬೇಕು, ನಮ್ಮಲ್ಲಿ ಏನಿದೆ, ಅರ್ಧ ಪಾಪ ಇದೆ, ಅರ್ಧ ಪುಣ್ಯ ಇದೆ. ಅಂದರೆ ನಾವು 24 ಕ್ಯಾರೆಟ್ ಗೋಲ್ಡ್ ಅಲ್ಲ, ನಾವು ಟಚ್ ಕಡಿಮೆ ಇದ್ದೀವಿ ನಾವು. ಎಲ್ಲ ಹೀನದಾತಗಳೆಲ್ಲ ಸೇರ್ಕೊಂಡ್ಬಿಟ್ಟಿದೆ ನಮ್ಮಲ್ಲಿ. ಹಾಗಾಗಿ ನಮ್ಮನ್ನು ಏನು ಮಾಡ್ತಾನೆ ಭಗವಂತ, ತಟ್ತಾನೆ, ಕುಟ್ತಾನೆ, ಆಸಿಡ್ ಹಾಕ್ತಾನೆ, ಮೂಸೆಲ್ಲ ಕಾಯಿಸ್ತಾನೆ, ಬೆಂಕಿಲಿಕ್ತಾನೆ ಅಲ್ವಾ, ಏನೇನೋ ಮಾಡ್ತಾನೆ. ಏನೇ ಮಾಡಿದ್ರು ಏನಕ್ಕೋಸ್ಕರ ಮಾಡ್ತಾ ಇದ್ದಾನೆ, ನಮ್ಮನ್ನು ಪ್ಯೂರಿಫೈ ಮಾಡೋದಕ್ಕೋಸ್ಕರ ಮಾಡ್ತಾನೆ. ನಾವು ಯಾವತ್ತು ಅಪರಂಜಿ ಗೋಲ್ಡ್ ಹಾಕ್ತೀವೋ ಎತ್ತು ತಿಜೋರಿಗೆ ಹಾಕ್ಕೊಂತಾನೆ ಅಲ್ವಾ. ಅಷ್ಟಾಗೋದಕ್ಕೆ ನಾವು ಏನು ಬೇಕೋ ಅದನ್ನು ಮಾಡ್ಕೋಬೇಕು. ಹಾಗಾಗಿ ಹೆಚ್ಚು ಪುಣ್ಯ ಮಾಡಿರ್ತಕ್ಕಂಥವ್ರು ದೇವತಾ ಯೋನಿಗಳಲ್ಲಿ, ಹೆಚ್ಚು ಪಾಪ ಮಾಡಿರ್ತಕ್ಕಂಥವ್ರು ತಿರ್ಯಕ್ ಜಂತುಗಳಾಗಿ, ಮಧ್ಯಮ ಪಾಪ ಮಾಡಿರ್ತಕ್ಕಂಥವ್ರು ಅಂದರೆ ಪಾಪ ಪುಣ್ಯ ಸಮ ಪ್ರಮಾಣ ಮಾಡಿರ್ತಕ್ಕಂಥವ್ರು ಮನುಷ್ಯ ಯೋನಿನಲ್ಲಿ ಹುಟ್ಟುತ್ತಾರೆ. ಮನುಷ್ಯತ್ವವು ಪಾಪ ಪುಣ್ಯ ವಿಂಗಡಿಸುವ ವಿವೇಕಯುತವಾದ ಜನ್ಮವಾಗಿದೆ. ಈ ಮನುಷ್ಯ ಜನ್ಮದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಗುಣ ಏನು ಅಂತಂದರೆ, ಯಾವುದು ಪಾಪ, ಯಾವುದು ಪುಣ್ಯ, ಯಾವುದು ಸರಿ, ಯಾವುದು ತಪ್ಪು, ಇದು ನಾವು ವಿವೇಚನೆ ಮಾಡ್ತಕ್ಕಂಥ ಶಕ್ತಿಯನ್ನು ಭಗವಂತ ನಮಗೆ ಕೊಟ್ಟಿದ್ದಾನೆ. ಆದರೆ ಪ್ರಾಣಿಗಳಿಗೆ ಕೊಟ್ಟಿದ್ದಾನ?
ಇಲ್ಲ. ಪಿಶಾಚಿಗಳಿಗೆ ಕೊಟ್ಟಿದ್ದಾನ? ಇಲ್ಲ. ಯಕ್ಷರಿಗೆ ಕೊಟ್ಟಿದ್ದಾನ? ಇಲ್ಲ. ಅವ್ರಿಗೆ ಯಾವ್ದು ಪಾಪವೋ ಯಾವ್ದು ಪುಣ್ಯವೋ ಆನೆ ನಡೆದಿದ್ದಾರೆ ಅಂತ ಅವ್ರು ಮಾಡಿದ್ದೇ ಎಲ್ಲ ಕೂಡ. ಹಾಗಾಗಿ ಅವ್ರಿಗೆ ಪಾಪ ಪುಣ್ಯದ ಬೆಲೆ ಗೊತ್ತಿಲ್ಲ. ಆದರೆ ಮನುಷ್ಯರಿಗೆ ಪಾಪ ಯಾವುದು ಪುಣ್ಯ ಯಾವುದು, ಯಾವುದು ಸರಿ ಯಾವುದು ತಪ್ಪು, ಈ ಬಾವಿ ವರಸೆಗಳು, ಮೇಲು ಕೀಳು, ಆಮೇಲೆ ಹಿರಿಯರು ಕಿರಿಯರು, ಇವೆಲ್ಲ ನಾವು ತಿಳ್ಕೊಬೇಕು. ಮೇಲು ಕೀಳು ಅಂತಲ್ಲಿ ಜಾತಿವಾದ ಅನ್ಕೋಬೇಡಿ, ಅಂದರೆ ಹಿರಿಯರು ಕಿರಿಯರು ಅಂತ ಹೇಳ್ಬಿಟ್ಟು ಅಂತ ಯಾರಿಗೆ ನಾವು ಗೌರವ ಕೊಡಬೇಕು, ಹೆಂಗೆ ನಡಿಬೇಕು ಅಂತಕ್ಕಂಥದ್ದೆಲ್ಲ ನಾವು ವಿವೇಕಯುಕ್ತವಾಗಿ ನಡೀತಕ್ಕಂಥ ಶಕ್ತಿಯನ್ನು ಮಾನವ ಜನ್ಮದಲ್ಲಿ ಕೊಟ್ಟಿದ್ದಾನೆ. ಈ ಜೀವನವನ್ನು ತ್ಯಜಿಸುವುದಕ್ಕೆ ಅವಕಾಶವಿಲ್ಲ. ಇವೆಲ್ಲ ನಮಗೆ ವಿವೇಕವನ್ನು ಕೊಟ್ಟಿರೋದ್ರಿಂದ ಭಗವಂತ ನಾವು ವಿವೇಕವನ್ನು ಉಪಯೋಗಿಸ್ಕೋಬೇಕಾಗಿದೆ. ಈಗ ಸಾಯ್ಬೇಕಾ ಸಾಯ್ಬಾರ್ದ ಅಂತಕ್ಕಂಥದ್ದನ್ನು ಯೋಚನೆ ಮಾಡಬೇಕಾಗಿದೆ. ನಾನು ಈಗ ಏನು ಮಾಡಲಿ, ಸಾಯ್ಲ ಬಿಡ್ಲ ಅಂತಕ್ಕಂಥ ಯೋಚನೆಯನ್ನು ಸೀತಾದೇವಿ ಮಾಡ್ತಾ ಇದ್ದಾಳೆ. ಆತ್ಮಹತ್ಯೆಯು ಭಗವದ್ ಅಪಚಾರವಾಗಿದೆ. ಯಾರು ಆತ್ಮಹತ್ಯೆ ಮಾಡ್ಕೊತಾರೋ ಅದು ಭಗವದ್ ಅಪಚಾರ, ಭಗವಂತನಿಗೆ ಮಾಡ್ತಾ ಇರತಕ್ಕಂಥ ಅಪಚಾರ ಆಗಿದೆ. ಹಾಗಾಗಿ ನಾನು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥದ್ದು ಈಗ ಸರಿಯಾಗಿರ್ತಕ್ಕಂಥ ಮಾರ್ಗ ಅಲ್ಲ. ಆದರೆ ಆತ್ಮಹತ್ಯೆ ಮಾಡ್ಕೊಳೋದು ಬಿಟ್ಟರೆ ನಂಗೆ ಬೇರೆ ದಾರಿ ಕಾಣ್ತಾ ಇಲ್ಲ. ಮೃತ್ಯು ತಾನಾಗೆ ಬರ್ತಾ ಇಲ್ಲ. ಈಗ ಏನು ಮಾಡಲಿ ಅಂತ ಹೇಳ್ಬೋದು. ಇಲ್ಲಿ ಹಿರಿಯರು ಹೇಳಿರ್ತಕ್ಕಂಥ ವೇದಗಳ ವಚನವನ್ನು ಒಂದನ್ನು ಸೀತಾದೇವಿ ಉದಾಹರಿಸಿ ತನಗೆ ತಾನೇ ಸಮಾಧಾನ ಹೇಳ್ಕೊತದಾಳೆ. ವಿನಾಶೇನ ಮಹಾದೋಷ ಜೀವೋ ಭದ್ರಾಣಿ ಪಶ್ಯಂತಿ. ಅಂದರೆ ಸತ್ತೋದ್ರೆ ನಾಳೆ ಒಳ್ಳೇದಾದರೆ, ಇವತ್ತು ಸತ್ತೋಗ್ಬಿಡ್ತೀನಿ, ನಾಳೆ ಒಳ್ಳೇದಾದರೆ ನಾನು ನೋಡೋಕ್ಕಿರ್ತೀನ? ಇರೋದಿಲ್ಲ. ಜೀವ ಭದ್ರಾಣಿ ಪಶ್ಯಂತಿ. ಭದ್ರಾಣಿ ಅಂದರೆ ಶುಭ ಅಂತ. ನಾನು ಬದುಕಿದ್ರೆ ನಾಳೆ ಶುಭ ನೋಡ್ಬೋದು. ಇವಾಗ ರಾಮ ಬಂದುಬಿಡ್ಬೋದು, ಇದ್ದಕ್ಕಿದ್ದಂಗೆ ರಾವಣನ ಸಾಯಿಸಿಬಿಡ್ಬೋದು. ಇವನ್ನೆಲ್ಲ ನೋಡೋದಕ್ಕೆ ನಾನು ಇರಬೇಕಲ್ಲ. ಇವತ್ತು ನಾನು ಸತ್ತೋಗ್ಬಿಟ್ಟು ನಾಳೆ ರಾಮ ಬಂದು ರಾವಣನ ಸಾಯಿಸಿ ಎಲ್ಲ ಮಾಡಿ ಇಲ್ಲಿ ಬಂದು ನೋಡೋಷ್ಟು ನಾನೇ ಇಲ್ಲದೆ ಇದ್ರೆ ಹಂಗಾಗ್ಬಿಟ್ರೆ ಗತಿ ಏನು? ಹಾಗಾಗಿ ಇಲ್ಲಿ ವೇದಗಳ ವಚನವನ್ನು ಸೀತಾದೇವಿ ಮನಸ್ಸಿಗೆ ಅನ್ಕೊತಾ ಇದ್ದಾಳೆ. ವಿನಾಶೇನ ಮಹಾದೋಷ, ಸಾಯೋದ್ರಿಂದ ಮಹಾದೋಷ ಇದೆ. ಜೀವೋ ಭದ್ರಾಣಿ ಪಶ್ಯಂತಿ. ಬದುಕಿದ್ರೆ ನಾಳೆ ಏನನ್ನ ಶುಭನ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಾನು ಬದುಕಲೇಬೇಕು ಅಂತಕ್ಕಂಥದ್ದು ಶಾಸ್ತ್ರವಚನ. ಹಾಗಾಗಿ ನಾನು ಸಾಯೋದು ತಪ್ಪು ಅಂತ ನನಗೆ ಅನ್ನಿಸ್ತಾ ಇದೆ ಅಂತ ಯೋಚನೆ ಮಾಡ್ತಾ ಇದ್ದಾಳೆ. ಇದನ್ನೆಲ್ಲ ಕೂಡ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾನೆ. ಬುದ್ಧಿಮತಾಂ ವರಿಷ್ಠಂ, ಬುದ್ಧಿಯಲ್ಲಿ ಅತ್ಯಂತ ತೀಕ್ಷ್ಣಮತಿಯಾಗಿರ್ತಕ್ಕಂಥ ಹನುಮಂತ ಸೀತೆ ಏನು ಯೋಚನೆ ಮಾಡ್ತಾಳೆ, ಮನಸ್ಸಿನಲ್ಲಿ ಯೋಚನೆ ಮಾಡ್ತಾ ಇರ್ತಕ್ಕಂಥದ್ದನ್ನು ಆಕೆಯ ಮುಖಭಾವ, ಆಕೆಯ ಚೇಷ್ಟೆಗಳಿಂದ ಹನುಮಂತ ಅರ್ಥ ಮಾಡ್ಕೊತಾ ಇದ್ದಾನೆ, ನೋಡ್ತಾ ಇದ್ದಾನೆ. ಓ, ಸೀತೆ ಏನೋ ಕೆಟ್ಟದಕ್ಕೆ ಪ್ಲ್ಯಾನ್ ಆಗ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ನಾನು ಇವಾಗ ಏನು ಮಾಡಲಿ, ಹೇಗೆ ಮಾತಾಡಲಿ, ಹೆಂಗೆ ನಾನು ಸುತ್ತೂರ ನೋಡಿದ್ರೆ ರಾಕ್ಷಸಿ, ಮಾತಾಡೋದಕ್ಕೆ ಅವಕಾಶ ಇಲ್ಲ. ಆಮೇಲೆ ಮಾತಾಡೋದಕ್ಕೂ ಕೂಡ ಹೇಗೆ ಮಾತಾಡಬೇಕು ಗೊತ್ತಾಗ್ತಾ ಇಲ್ಲ. ಈತ ವಾನರ, ಎಲ್ಲನ ಹೋಗ್ಬಿಟ್ಟು ಕೋತಿ ಮಾತಾಡುತ್ತಾ, ಎಲ್ಲನ ಹೋಗ್ಬಿಟ್ಟು ಸೀತಾದೇವಿ ಹತ್ರ ಮಾತಾಡೋದಕ್ಕೆ ಹೋದರೆ ಸೀತಾದೇವಿ ಅನುಮಾನ ಪಟ್ಟರೆ ಇವನು ಯಾವುದೋ ರಾಕ್ಷಸ ಮಾಯೆ, ಇವನು ಯಾವನೋ ರಾಕ್ಷಸ, ಇಲ್ಲ ರಾವಣನೇ ಕೋತಿ ರೂಪದಲ್ಲಿ ಬಂದ್ಬಿಟ್ಟು ನನಗೇನ ಮೋಸ ಮಾಡ್ತಾ ಇದ್ದಾನ ಅಂತೇಳ್ಬಿಟ್ಟು ಏನನ್ನ ಹಾಕಿ ತಿಳ್ಕೊಂಬಿಟ್ರೆ, ನನ್ನನ್ನು ನಂಬಿದ್ರೆ ಪರವಾಗಿಲ್ಲ, ನಂಬದೇ ಇದ್ರೆ ಏನು ಮಾಡೋದು? ಈ ಪ್ಲ್ಯಾನೂ ಹನುಮಂತ ಹಾಕ್ಕೊಂತದಾನೆ. ಹೇಗೆ ಮಾತಾಡಲಿ, ಯಾವ ಮಾತಿನಿಂದ ಪ್ರಾರಂಭ ಮಾಡಲಿ, ನನಗೆ ಹೆಂಗೆ ಇವಾಗ ಅಂದರೆ ಸ್ಟಾರ್ಟಿಂಗ್ ಟ್ರಬಲ್ ಹೆಂಗೆ ನಾನು ಸ್ಟಾರ್ಟ್ ಮಾಡಲಿ ಸೀತಾದೇವಿ ಹತ್ರ ಮಾತಾಡೋದಕ್ಕೆ ಅಂತೇಳ್ಬಿಟ್ಟು ಅಂತ. ಇವಾಗ ನೋಡಿ, ನಾವು ಯಾರಿಗಾದ್ರೂ ಪತ್ರ ಬರೀಬೇಕು ಅಂತಾನೆ ಒಂದು 10 ಪತ್ರ ಹರಿದಾಕ್ತೀವಿ. ಯಾಕೆಂದರೆ ಫಸ್ಟ್ ಏನೋ ಸ್ಟಾರ್ಟ್ ಮಾಡ್ತೀವಿ, ಇದು ಸರಿ ಇಲ್ಲ ಅಂತ ಅರ್ಧಾಕ್ತೀವಿ, ಮತ್ತೇನೋ ಅದು ಸರಿ ಇಲ್ಲ ಅಂತ ಅರ್ಧಾಕ್ತೀವಿ. ಅಂದರೆ ಹೇಗೆ ಬರೀಬೇಕು ಅನ್ನೋದು ನಮಗೆ ಗೊತ್ತಾಗೋದಿಲ್ಲ. ಈಗ ಬರೋದು ಅವ್ರೇನು ಅನ್ಕೊತಾರೋ, ಈ ಥರ ಬರೋದು ಅವ್ರೇನು ಇದು ಮಾಡ್ಕೊತಾರೋ ಅಂತ ಹೇಳ್ಬಿಟ್ಟು ಅಂತ. ಅದೇ ಪರಿಸ್ಥಿತಿ ಇವಾಗ ಹನುಮಂತನಿಗೆ ಆಗಿಬಿಟ್ಟಿದೆ. ಇದನ್ನೆಲ್ಲ ಹನುಮಂತ ಯೋಚನೆ ಮಾಡ್ತಾ ಶಿಂಶುಪ ವೃಕ್ಷದ ಮೇಲೆ ಕೂತ್ಕೊಂಡು ಸೀತಾದೇವಿಯನ್ನು ಅಬ್ಸರ್ವ್ ಮಾಡ್ತಾ ಇದ್ದಾನೆ. ಇಲ್ಲಿಗೆ ಮಹರ್ಷಿ ವಾಲ್ಮೀಕಿ ವಿರಚಿತ ಆದಿಕಾವ್ಯವಾದ ಶ್ರೀಮದ್ ರಾಮಾಯಣದ ಸುಂದರಕಾಂಡದಲ್ಲಿ 25ನೇ ಸರ್ಗವು ಸಂಪನ್ನಗೊಂಡಿತು. 25ನೇ ಸರ್ಗ ಸಂಪನ್ನಗೊಂಡಿತು. ಈ ಒಂದು ಸರ್ಗ 25ನೆಯ ಸರ್ಗದ ಅಧ್ಯಯನ, ಶ್ರವಣ, ಮನನ, ಪಠನ ಇವ್ಯಾರು ಮಾಡ್ತಾರೋ ಅವ್ರಿಗೆ ಶ್ರೀರಾಮಾನುಗ್ರಹ ಉಂಟಾಗುವುದು. ನೋಡಿ, ರಾಮಾನುಗ್ರಹ ಅಷ್ಟು ಈಸಿಯಾಗಿ ಸಿಗ್ತಕ್ಕಂಥದ್ದಲ್ಲ, ಅದು ಬಹಳ ಕಷ್ಟ. ಆದರೆ ರಾಮಾನುಗ್ರಹ ಈಸಿಯಾಗಿ ಸಿಗಬೇಕು ಅಂತಂದರೆ ಸೀತಾದೇವಿ ಯಾವ ಮನಸ್ಸಿನ ಚೌಕಟ್ಟಿನಿಂದ ಯೋಚನೆ ಮಾಡಿದ್ಲು ರಾಮನ್ನ, ಆ ರಾಮನ ಆ ರೂಪ ಲಾವಣ್ಯಗಳನ್ನು ಯಾರು ಧ್ಯಾನ ಮಾಡ್ತಾರೋ ಈ ಸರ್ಗದಲ್ಲಿ ಅವ್ರಿಗೆ ಶ್ರೀರಾಮಾನುಗ್ರಹ ಉಂಟಾಗುತ್ತದೆ. ಸರ್ವ ಪಾಪ ದೈನ್ಯ ದೋಷಗಳಿಂದ ಬಿಡಲ್ಪಡುವರು. ಅವ್ರು ಎಂತಹ ಮಹಾಪಾಪಿಷ್ಟ್ರೇ ಆಗಿರಲಿ, ಅಪಿಚೇತ್ ಸುದುರಾಚಾರೋ ಅಂತ ಹೇಳ್ತಾನೆ 9ನೇ ಅಧ್ಯಾಯದಲ್ಲಿ. ಎಂಥ ದುರಾಚಾರಿಗಳೇ ಆಗಿದ್ದರೂ ಕೂಡ ಅವ್ರು ನನಗೆ ಶರಣಾಗತರಾದರೆ ನಾನು ಅವ್ರನ್ನ ರಕ್ಷಿಸ್ತೀನಿ ಅಂತ ಹೇಳ್ತಾನೆ. ಅದನ್ನೇ ರಾಮಾಯಣದಲ್ಲೂ ಕೂಡ ವಿಭೀಷಣ ಶರಣಾಗತಿನಲ್ಲಿ ಹೇಳ್ತಾನೆ, ಸಕೃದೇವ ಪ್ರಪನ್ನಾಯ ತವಾಸ್ಮೀತಿ ಇತಿ ವಾಚತೆ ಅಭಯಂ ಸರ್ವಭೂತೇಭ್ಯೋ ದದಾಮ್ಯತದ್ ವ್ರತಂ ಮಮ ಅಂತ ಹೇಳ್ತಾರೆ. ನನಗೆ ಯಾರು ಶರಣ ಬಂದು ಅಪ್ಪ ನಾನು ನಿನ್ನವನು ಅಂತ ಒಂದ್ಸಲಿ ಹೇಳ್ಬಿಡ್ತಾರೋ ಅವ್ರು ಯಾವ ಜನ್ಮದಲ್ಲನ್ನ ಇರಲಿ, ಯಾವ ಲೋಕದಲ್ಲನ್ನ ಇರಲಿ, ಅವರನ್ನು ಕಾಪಾಡ್ಕೊಳ್ತಕ್ಕಂಥದ್ದು ನನ್ನ ವ್ರತ ಅಂತ ಹೇಳ್ತಾರೆ. ಹಾಗಾಗಿ ಶ್ರೀರಾಮಾನುಗ್ರಹ ಉಂಟಾಗುತ್ತೆ.
ಸರ್ವ ಪಾಪಗಳಿಂದ ದೂರ ಆಗ್ತಾರೆ. ಆಮೇಲೆ ದೈನ್ಯದಿಂದ, ಅಂದರೆ ದೈನ್ಯ ಅಂತಂದರೆ ಬಡತನ ಇರ್ಬೋದು, ಕಷ್ಟ ಇರ್ಬೋದು, ಆ ಥರದ ದುಃಖ ಇರ್ಬೋದು, ಇಂಥ ದೈನ್ಯದಿಂದ ಅವರು ದೂರ ಆಗ್ತಾರೆ. ಸರ್ವ ದೋಷಗಳಿಂದ ಬಿಡಲ್ಪಡ್ತಾರೆ. ಎಲ್ಲ ದೋಷಗಳಿಂದಲೂ ಕೂಡ ಬಿಡಲ್ಪಡ್ತಾರೆ. ಅವರು ಮಾನಸಿಕವಾಗಿರತಕ್ಕಂಥ ದೋಷಗಳಾಗಿರಲಿ, ದೈಹಿಕವಾಗಿರತಕ್ಕಂಥ ದೋಷಗಳಾಗಿರಲಿ, ಅಥವಾ ಜೀವನದಲ್ಲಿ ಒದಗಿ ಬರ್ತಾ ಇರತಕ್ಕಂಥ ಸಂಕಟಗಳಾಗಿರಲಿ, ಎಲ್ಲದರಿಂದಲೂ ಕೂಡ ಅವರು ಆಪತ್ತುಗಳಿಂದ ಪಾರಾಗ್ತಾರೆ ಅಂತಕ್ಕಂಥದ್ದು ಈ ಸರ್ಗದ ಅಧ್ಯಯನದ ಫಲ. ಇನ್ನು 26ನೆಯ ಸರ್ಗ ಸೀತೆಯ ವಿಲಾಪ. ಪ್ರಾಣತ್ಯಾಗ ಮಾಡಲು ನಿಶ್ಚಯ. ಸೀತೆ ಇವಾಗ ನಿಶ್ಚಯ ಮಾಡ್ಕೊತಿದ್ದಾಳೆ. ಇಷ್ಟೊತ್ತು ಯೋಚನೆ ಮಾಡ್ತಾ ಇದ್ಲು, ಏನು ಮಾಡಲಿ ಅಂತ. ಈಗ ನಿಶ್ಚಯನೇ ಮಾಡ್ಕೊಂಡ್ಬಿಡ್ತಾ ಇದ್ದಾಳೆ. ಇಲ್ಲ, ನಾನು ಬದುಕಿರಬಾರ್ದು, ನಾನು ಹೋಗ್ಬಿಡ್ಬೇಕು ಅಂತಕ್ಕಂಥ ನಿಶ್ಚಯ ಮಾಡ್ಕೊತಾ ಇದ್ದಾಳೆ. ಈ ಸಾಯ್ತೀವಿ ಅನ್ನೋದು ಗೊತ್ತಾಗ್ಬಿಟ್ಟಾಗ ಭಾಳ ದುಃಖ ಆಗುತ್ತೆ. ಏನಾಗುತ್ತೆ ಅಂದರೆ, ನಮಗೆ ಮಾಮೂಲಿಯಾಗೇ ಆಗಿರಲಿ, ಯಾವಾಗಾದ್ರೂ ನಮಗೆ ಮರಣ ಬರುತ್ತೆ ಅಂತ ಹೇಳಿಬಿಟ್ರೆ, ಇವಾಗ ನೋಡಿ ಹಾಸ್ಪಿಟಲ್ಗೆ ಹೋಗ್ತೀವಿ, ಡಾಕ್ಟ್ರ್ ಹತ್ರಕ್ಕೆ ಏನೋ ಜ್ವರ ಅಂತ ಹೋಗಿರ್ತೀವಿ, ಡಾಕ್ಟ್ರು ಕೈ ಹಿಡ್ಕೊಂಬಿಟ್ಟು ಇನ್ನು 2 ತಿಂಗಳಿಗಿಂತ ಹೆಚ್ಚಾಗಿ ನೀನು ಬದುಕಲ್ಲ ಅಂತ ಅಂದ್ಬಿಟ್ರೆ, ಅವನು 2 ತಿಂಗಳಿಗೆ ಎಷ್ಟು ನರಳ್ತಾನೆ. ಸಾವು ಒಂದೇ ಸಲ ಬಂದ್ಬಿಡುತ್ತೆ, ಪಟ್ ಅಂತ ಸತ್ತೋಗ್ಬಿಡ್ತಾನೆ. ಸಾವು ಹೆಂಗೆ ಅಂತಂದರೆ, ಯಾರೋ ಮುದ್ಕೊಂಡು ಕೇಳಿದ್ರಂತೆ, ತಾತ ನಿಮಗೆ ಸಾವು ಅಂದರೆ ಭಯ ಇಲ್ವಾ ಅಂತ. ನಂಗಿಲ್ಲ ಅಂತ ಹೇಳಿದ್ನಂತೆ. ಯಾಕೆ ಭಯ ಇಲ್ಲ? ನಾನು ಇರೋವರೆಗೂ ಅದು ಬರಲ್ಲ, ಅದು ಬಂದಾಗ ನಾನು ಇರಲ್ಲ, ನಾನು ಯಾಕೆ ಭಯ ಬೀಳಲಿ ಅಂತ ಆ ತಾತ ಹೇಳಿದ್ನಂತೆ. ಅಂದರೆ ಸಾವು ಅನ್ನೋದು ಕಟ್ ಅಂತ ಬಂದುಬಿಟ್ರೆ ಯಾರಿಗೂ ಭಯ ಆಗೋದಿಲ್ಲ. ಅದು ಸಾಯ್ತೀವಿ ಅನ್ನೋ ಥಾಟ್ ಬಂದುಬಿಡುತ್ತಲ್ಲ, ಯೋಚನೆ ಬಂದುಬಿಡುತ್ತಲ್ಲ, ಆವಾಗ ಅದನ್ನು ತಟ್ಕೊಳಕ್ಕಾಗಲ್ಲ. ಅಯ್ಯೋ ಹೊಟ್ಟೋಗ್ತಾ ಇದ್ದೀನ, ನಾನು ಶರೀರ ಬಿಟ್ಬಿಡ್ತಾ ಇದ್ದೀನಾ, ಆ ಥಾಟ್ ತಡೆಯೋದಕ್ಕಾಗಲ್ಲ. ಈಗ ಸೀತಾದೇವಿ ಏನು ಮಾಡ್ತಿದ್ದಾಳೆ ಅಂತಂದರೆ, ಸೀತಾ ಮಾತೆಯ ತಲೆಯನ್ನು ತಗ್ಗಿಸಿಕೊಂಡು ಕೆಲವೊಮ್ಮೆ ಉನ್ಮತ್ತಳಂತೆ, ಹುಚ್ಚುಳ್ತರ ಅಂತ ಹುಚ್ಚುಳ್ತರ ಆಡ್ತಾ ಇದ್ದಾಳಂತೆ. ಕೆಲವೊಮ್ಮೆ ಮತ್ತೆ ಏರಿದವಳಂತೆ, ಹಿಂಗೆ ಕಣ್ಣು ಮುಚ್ಕೊಂಡು ಮತ್ತೆ ಏರಿದವಳಂತೆ ಕೂತ್ಕೊಂಡ್ಬಿಡ್ತಾ ಇದ್ದಾಳಂತೆ. ಆಮೇಲೆ ಚಿತ್ತಭ್ರಮೆಯಾದಂತೆ, ಚಿತ್ತ ಅಂದರೆ ಹುಚ್ಚಿಡ್ದಿರೋಳ ಥರ ಅವಾಗ ನಗೋದು, ಅಳೋದು, ಇಂಥದ್ದೆಲ್ಲ ಮಾಡ್ತಾ ಇದ್ದಾಳಂತೆ. ಯಾಕೆಂದರೆ ಸಾಯೋದು ನಿಶ್ಚಯ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಹೆಣ್ಣು ಕುದುರೆ ಮರಿಯಂತೆ ನೆಲದ ಮೇಲೆ ಹೊರಳಾಡುತ್ತಾ, ಹೆಣ್ಣು ಕುದುರೆ ಮರಿ ನೋಡಿದ್ದೀರಾ, ಈ ನೆಲದ ಮೇಲೆ ಬಿದ್ದು ಹೊರಳಾಡ್ತಾ ಇರತ್ತೆ, ಹುಲ್ಲಿರೋ ಕಡೆ ಬೂದಿ ಇರೋ ಕಡೆ ಎಲ್ಲ ಹೊರಳಾಡ್ತಾ ಇರುತ್ತೆ. ನಾವು ಇವತ್ತು ಕುದುರೆಗಳನ್ನ ನೋಡೋಕ್ಕೆ ಇಲ್ಲ, ಇನ್ನು ಹೆಣ್ಣು ಕುದುರೆ ಮರಿನೆಲ್ಲ ನೋಡೋಕೆ ಹೋಗೋಣ, ಯೂಟ್ಯೂಬಲ್ಲಿ ಸಿಗುತ್ತೆ, ಅದು ನೋಡ್ಬೋದು ನಾವು. ಹೆಣ್ಣು ಕುದುರೆ ಮರಿಯಂತೆ ನೆಲದ ಮೇಲೆ ಬಿದ್ದು ಹೊರಳಾಡುತ್ತಾ, ನಾನು ಜೀವಿಸಿರುವುದು ಯಾಕೆ ಬದುಕಿದ್ದೀನಿ ನಾನು ಅಂತೇಳ್ಬಿಟ್ಟು ಪಶ್ಚಾತ್ತಾಪ ಪಡ್ತಾ ಇದ್ದಾಳೆ. ನನ್ನ ಹೃದಯವು ಕಬ್ಬಿಣದಿಂದ ಆಗಿರುವುದೇ, ನನ್ನ ಹೃದಯ ಮಾಂಸಖಂಡದಿಂದ ಆಗಿದೆ, ಕಬ್ಬಿಣದಿಂದ ಆಗಿದೆ, ಯಾಕೆ ಒಡೆದೋಗ್ತಾ ಇಲ್ಲ, ಯಾಕೆ ಅದು ಹೊಟ್ಟೋಗ್ತಾ ಇಲ್ಲ, ಇನ್ನೂ ನಾನು ಯಾಕೆ ಬದುಕಿದ್ದೀನಿ, ಏಕೆ ಬಿರಿದು ಹೋಗುತ್ತಿಲ್ಲ, ದೀನಳಂತೆ ಅನಾರ್ಯಳಂತೆ, ಅನಾರ್ಯಳು ಅಂತಂದರೆ ಮರ್ಯಾದೆಗೆಟ್ಟವಳಂತೆ ಅಂತ, ದೀನಳಂತೆ ಅನಾರ್ಯಳಂತೆ ಪತಿತೆಯಂತೆ ಶ್ರೀರಾಮನಿಂದ ದೂರಾಗಿ ಪರಪುರುಷನ ಮನೆಯಲ್ಲಿ ಜೀವಿಸಿರುವುದು ಪಾಪ ಜೀವಿಕೆಯಾಗಿದೆ. ಅಯ್ಯೋ, ಯಾವನೋ ಪರಪುರುಷನ ಮನೆಯಲ್ಲಿ ಬಂದು ಅಲ್ಲಿ ಜೀವನ ಮಾಡ್ತಾ ಇದ್ದೀನಲ್ಲ, ನಾನು ಎಂಥ ಒಂದು ದೌರ್ಭಾಗ್ಯಕ್ಕೆ ಒಳಗಾಗಿದ್ದೀನಿ, ನಾನು ಬದುಕಿರೋದು ಸರಿಯಲ್ಲ. 4 ಭಾಗಗಳಿಂದ ಸಮುದ್ರವನ್ನು ಆವರಿಸಿರುವ, ಅಂದರೆ ಸಂಸ್ಕೃತದಲ್ಲಿ ಹೇಳಬೇಕು ಅಂದರೆ ಚತುಸ್ಸಮುದ್ರ ವೇಲಾವಲಯಿತ. ನಾವು ಇದನ್ನೆಲ್ಲ ಕೇಳಿರ್ತೀವಿ, ದುರ್ಯೋಧನ ಹೇಳ್ತಾ ಇರ್ತಾನೆ ಎಲ್ಲ, ಯಾವುದರಲ್ಲಿ ಶ್ರೀಕೃಷ್ಣ ಪಾಂಡವಿಯಂನಲ್ಲಿ ಹೇಳ್ತಾನೆ, ಮತ್ತು ಈ DVS ಕನ್ನಡದಲ್ಲಿ ಇದರೆಲ್ಲ ಹೇಳ್ತಾ ಇರ್ತಾನೆ. ಚತುಸ್ಸಮುದ್ರ ವೇಲಾವಲಯಿತ, ಅದರ ಅರ್ಥ ಏನು ಅಂದರೆ 4 ಭಾಗಗಳಿಂದ ಸಮುದ್ರವನ್ನು ಆವರಿಸಿರುವ ಈ ಅಖಂಡ ಭೂಮಂಡಲಕ್ಕೆ ಅಧಿಪತಿಯಾದ ನನ್ನ ಶ್ರೀರಾಮಚಂದ್ರನು ಪ್ರಿಯಭಾಷಿಯು ಅಂತಹ ಪ್ರಾಣಪ್ರಿಯನಾದ ಶ್ರೀರಾಮನಿಗೆ ದೂರಳಾಗಿ ಇರುವುದು ನನ್ನ ನಾಶವಿರುವ ಶರೀರವನ್ನು ಈ ರಾಕ್ಷಸಿಯರು ತುಂಡು ತುಂಡು ಮಾಡಿದರೂ ತಿಂದು ಹಾಕಿದರೂ ನನಗೆ ಸಮ್ಮತವೇ ಆಗಿದೆ. ಆ ರಾಮನಿಂದ ದೂರನಾಗಿ, ಆ ಚಕ್ರವರ್ತಿಯಾಗಿರ್ತಕ್ಕಂಥ ಶ್ರೀರಾಮಚಂದ್ರನಿಂದ ದೂರವಾಗಿ ನಾನು ಈ ಥರ ಬದುಕ್ತಾ ಇರೋದು ನನಗೆ ಇಷ್ಟ ಇಲ್ಲ. ನನ್ನ ಶರೀರಕ್ಕೆ ಸಾವು ಅಂತಕ್ಕಂಥದ್ದು ಬರ್ತಾ ಇಲ್ಲ. ಹಾಗಾಗಿ ನನ್ನ ಶರೀರನ ರಾಕ್ಷಸಿಯರು ತುಂಡು ತುಂಡು ಮಾಡಿ ತಿಂದಾಕಿದ್ರೂ ಕೂಡ ನನಗೇನು ಅಬ್ಜೆಕ್ಷನ್ ಇಲ್ಲ, ನಾನೇನು ಬೇಜಾರು ಮಾಡ್ಕೊಳಲ್ಲ ಅಂತ ಹೇಳ್ತಾ ಇದ್ದಾಳೆ. ಅಂದರೆ ರಾಕ್ಷಸಿಯರಿಗೆ ಪ್ರಚೋದನೆ ಕೊಡ್ತಾ ಇದ್ದಾಳೆ, ನೀವಾದರೂ ತಿಂದಾಕ್ಬಿಟ್ರಿ, ನಾನು ಯಾಕೆ ಬದುಕ್ಸಿದ್ದೀರಾ ಅಂತೇಳ್ಬಿಟ್ಟು ಅಂತ. ನಾವೆಲ್ಲ ಕಥೆಗಳಲ್ಲಿ, ವ್ರತ ಕಥೆಗಳಲ್ಲಿ ಎಲ್ಲ ಕೇಳ್ತೀವಿ, ಯಾರೋ ಸಾಯ್ಬೇಕು ಅಂತೇಳ್ಬಿಟ್ಟು ಕಾಡಿಗೆ ಹೋಗ್ತಾರೆ, ಹುಲಿಗಳು ತಿಂದಾಕ್ಲಿ ಅಂತ ಹುಲಿಗಳ ಹತ್ರಕ್ಕೆ ಹೋಗ್ತಾರೆ, ಹುಲಿ ತಿನ್ನೋದಿಲ್ಲ. ನರಿಗಳು ತಿಂದಾಕ್ಲಿ ಅಂತ ನರಿಗಳ ಹತ್ರಕ್ಕೆ, ತೋಳಗಳ ಹತ್ರಕ್ಕೆ ಹೋಗ್ತಾರೆ, ಅವು ಕೂಡ ಮುಟ್ಟೋದಿಲ್ಲ, ಹಾವುಗಳು ಕಚ್ಚೋದಿಲ್ಲ. ನಾವಿವೆಲ್ಲ ವ್ರತಕಥೆಗಳಲ್ಲಿ, ಚಿತ್ರಗಳಲ್ಲಿ ಎಲ್ಲ ನಾವು ನೋಡಿದ್ದೀವಿ. ಅದು ನಿಜ. ಅದು ಯಾಕೆ ಅಂತಂದರೆ ಶಿವನ ಆಜ್ಞೆಲೆಂದೇ ಚೀಮೈನ ಕುಟ್ಟದು ಅಂತೇಳ್ಬಿಟ್ಟು. ಸಾವು ಬರೆದಿಟ್ಟಿದ್ರೆ ಯಾರು ತಪ್ಪಿಸ್ಕೊಳಕ್ಕಾಗೋದಿಲ್ವಂತ. ಸಾವು ಬರೆದಿಟ್ಟಿಲ್ಲ ಅಂತಂದರೆ ದೊಡ್ಡ ಗುಂಡೆಟ್ಟಿ ತಲೆ ಮೇಲೆ ಹಾಕಿದ್ರೆ ಅವ್ನು ಬದುಕ್ತಾನೆ. ನಾವು ಎಷ್ಟು ನೋಡಿಲ್ಲ ಆ ಥರದ್ದೆಲ್ಲ. ಈ ಆಕ್ಸಿಡೆಂಟ್ಗಳಾಗ್ತಾ ಇರುತ್ತೆ. ಮನೆ ಕುಸಿದು ಮನೇಲಿರ್ತಕ್ಕಂಥ 4 ಜನನೂ ಸಾಯಬೇಕಾಗಿತ್ತು, ಆದರೆ 2 ಸತ್ತೋಗಿದ್ದಾರೆ, 2 ಬದುಕಿದ್ದಾರೆ. ನಾವು ನ್ಯೂಸ್ನಲ್ಲಿ ನೋಡ್ತಾ ಇರ್ತೀವಿ. ಮನೆಯೆಲ್ಲ ಬಿದ್ದೋದಾಗ 4 ಜನ ಸತ್ತೋಗ್ಬೇಕಾಗಿತ್ತಾನೆ. ಕೆಲವ್ರು ಸಾಯೋದೇನು, ಕೆಲವ್ರು ಬದುಕೋದೇನು, ಇಡೀ ಪ್ಲೇನ್ ಆಕ್ಸಿಡೆಂಟ್ ಆಗುತ್ತೆ, ಯಾವನೋ ಒಬ್ಬನ ಬದುಕೊಂಡ. ಇದೆಲ್ಲ ವಿಚಿತ್ರ. ಇವೆಲ್ಲ ನೋಡಿದಾಗ ನಮ್ಗೆ ಏನನ್ಸುತ್ತೆ ಅಂದರೆ ವಿಧಿ ಬರಹ.
ವಿಧಿ ಬರಹ. ಭಗವಂತನ ಆಜ್ಞೆ ಇಲ್ದಿರ ಏನೂ ನಡೆಯೋದಿಲ್ಲ. ಭಗವಂತನ ಆಜ್ಞೆ ಇಲ್ದಿರ ನಾವು ಸಾವನ್ನು ಹುಡುಕೊಂಡು ಹೋದರೂ ಕೂಡ ಅದು ನಮಗೆ ಸಂಭವಿಸೋದಿಲ್ಲ. ಭಗವಂತನ ಆಜ್ಞೆ ಇದೆ ಅಂತಂದರೆ ಪರೀಕ್ಷಿತ ಏನು ಮಾಡ್ದ, ಒಂಟಿ ಸ್ತಂಭದ ಕಂಬದ ಮೇಲೆ ಮನೆಯನ್ನು ಕಟ್ಕೊಂಡು ಆ ಗಂಗಾ ತೀರದಲ್ಲಿ ಇವತ್ತಿಗೂ ಹೋದರೆ ಪ್ರಯಾಗದಲ್ಲಿ ನಾವೆಲ್ಲ ಕೂಡ ವೇಣಿದಾನ ಅಂತ ಮಾಡ್ತೀವಿ. ಆ ನದಿ ಮಧ್ಯದಲ್ಲಿ ಸಂಗಮ ಇದೆ, ದೊಡ್ಡ ದಿಬ್ಬ ಇದೆ. ಆ ದಿಬ್ಬದಲ್ಲಿ ಒಂಟಿ ಸ್ತಂಭದ ಮನೆ ಕಟ್ಕೊಂಡು ಅರಮನೆ ಅದರೊಳಗೆ ಇದ್ದಂತೆ ಪರೀಕ್ಷಿತರಾಗಿ. ಆದರೂ ಕೂಡ ತಕ್ಷಕಾಯನ್ನು ಬಿಡಲಿಲ್ಲ. ನಿಂಬೆ ಹಣ್ಣೊಳಗಡೆ ಹುಳು ಆಗಿ ಬಂದು ಕಚ್ಚಿ ಸಾಯಿಸಿಬಿಟ್ಟ. ಹಂಗಾಗಿ ಭಗವಂತನ ಕೃಪೆ ಇದ್ದರೆ ಏನು ಕೂಡ ಇವಾಗ ನೋಡಿ, ಇವನಿಗೆ ಯಾರಿಗೆ ಮಾರ್ಕಂಡೇಯನಿಗೆ 16 ವರ್ಷ ಆಯಸ್ಸು ಅಂತ ಬರೆದಿದ್ದ. ಆದರೆ ಯಮ ಏನನ್ನ ಮಾಡೋಕ್ಕಾಯ್ತಾ? ಸಾವಿತ್ರಿ ಗಂಡ ಸತ್ಯವಾನನ ಮಾಡೋದಕ್ಕಾಯ್ತಾ? ಯಮ ಏನೂ ಆಗಲಿಲ್ಲ. ಅಂದರೆ ಭಗವಂತನ ಕೃಪೆ ಇದ್ದರೆ ನಾವು ಸಾವಿನಿಂದ ಎಲ್ಲ ಮೃತ್ಯುಗಂಡಗಳಿಂದ ನಾವು ದಾಟಿಬಿಡ್ತೀವಿ. ಅವನ ಕೃಪೆಯನ್ನು ಸಂಪಾದನೆ ಮಾಡ್ಕೊಳ್ಳಿಲ್ಲ ಅಂತಂದರೆ ನಮಗೇನಾಗುತ್ತೆ, ತಾಡೆ ಪಾಮೈ ಕಾಟೇಸ್ತಂದಿ ಅಂತ ಹೇಳ್ತಾರೆ. ಅಂದರೆ ತಾಡೆ ಅಂದರೆ ಮಧ್ಯದ ಇವಾಗ ಈ ಹಗ್ಗನೇ ಹಾವಾಗಿ ಕಚ್ಚಿಬಿಡುತ್ತೆ. ನಾವೇನೋ ಮಾಮೂಲಿ ದಿನ ಓಡಾಡೋ ನೆಲದಲ್ಲಿ ಹಿಂಗೆ ಓಡಾಡ್ತಾ ಇರ್ತೀವಿ, ಇದಕ್ಕಿದ್ದಂಗೆ ನಮಗೆ ಗೊತ್ತಿಲ್ಲದ್ರೆ ಬಿದ್ದೋಗಿರ್ತೀವಿ, ಕೈಕಾಲೆಲ್ಲ ಫ್ರಾಕ್ಚರ್ ಆಗಿಬಿಟ್ಟಿರುತ್ತೆ. ಏನಕ್ಕೆ ಬಿದ್ವಿ ಅಂತ ನಮಗೆ ಅರ್ಥ ಆಗಿರಲ್ಲ. ಈ ಥರದ್ದೆಲ್ಲ ನಮ್ಮ ಜೀವನದಲ್ಲಿ ನೋಡ್ತಾ ಇರ್ತೀವಿ. ಹಾಗಾಗಿ ಏನು ಅಂತಂದರೆ ಭಗವಂತನ ಕೃಪೆಯನ್ನು ನಾವು ಸಂಪಾದನೆ ಮಾಡ್ಕೋಬೇಕು. ಆಯಿತಾ? ಈ ಶರೀರವನ್ನು ತ್ಯಜಿಸಲು ನಾನು ಸಿದ್ಧಳಾಗಿರುವೆನೋ, ಪ್ರಿಯ ಶ್ರೀರಾಮನಿಗೆ ದೂರ ಆಗಿ ಈ ದುಃಖವನ್ನು ಸಹಿಸಲಾರೆ. ರಾಮನಿಂದ ದೂರ ಆಗಿ ನಾನು ಈ ದುಃಖವನ್ನು ಸಹಿಸೋದಕ್ಕೆ ನಮಗೇನೆಲ್ಲ ಆಗ್ತಾ ಇಲ್ಲ. ಹಾಗಾಗಿ ರಾಕ್ಷಸಿಯರು ತಿಂದಾಕೋರು ಕೂಡ ನನಗೇನು ಅಬ್ಜೆಕ್ಷನ್ ಇಲ್ಲ. ಈ ನೀಚ ನಿಶಾಚರನನ್ನು ನನ್ನ ಎಡಗಾಲಿನಿಂದಲೂ ತಾಕಲಾರೆ. ಈ ನೀಚ ನಿಶಾಚರ ಇದನ್ನಲ್ಲ, ಯಾರು ಈ ರಾವಣ, ಅವನನ್ನು ನಾನು ಎಡಗಾಲಿನಿಂದಲೂ ಕೂಡ ಹಿಂಗೆ ತಾಕೋದಿಲ್ಲ. ಅವನು ಅನ್ಕೊತಾ ಇರ್ಬೋದು, ನನ್ನ ಎಡಗಾಲಿಂದ ಕೂಡ ಮುಟ್ಟೋದಿಲ್ಲ. ಅಂಥ ನೀಚ ಅವನು. ವಿಶ್ವವಿಖ್ಯಾತನು, ಜ್ಞಾನಿಯು, ದಯಾಳುವೂ ಆದ ರಘುನಾಥನು ನನ್ನ ಕುರಿತಾಗಿ ನಿಷ್ಠುರನಾಗಿರುವನಲ್ಲ. ನನ್ನ ರಘುನಾಥ ಯಾರು ಶ್ರೀರಾಮಚಂದ್ರ ಇದನ್ನಲ್ಲ, ಕಟುಕರಿಗೂ ದಯಾ ತೋರಿಸ್ತಕ್ಕಂಥ ಅವನು. ಆಮೇಲೆ ದುರ್ಮಾರ್ಗಿಗಳಿಗೂ ಕೂಡ ಅವನು ಶರಣಾಗಿದ್ದೀನಿ ಅಂತಂದರೆ ಅಭಯ ಕೊಡ್ತಾ ಇರ್ತಕ್ಕಂಥವನು. ಅಂಥ ಶ್ರೀರಾಮಚಂದ್ರನಿಗೆ ನನ್ನ ಮೇಲೆ ಯಾಕೆ ಕರುಣೆ ಬರ್ತಾ ಇಲ್ಲ ಇವತ್ತಿಗೂ ಕೂಡ? ವಿಶ್ವವಿಖ್ಯಾತ ಅವನು, ಜ್ಞಾನಿ, ಅವನಿಗೆಲ್ಲ ಕೂಡ ಗೊತ್ತಿರ್ತಕ್ಕಂಥ ಅವನು, ಜ್ಞಾನಿ ಅವನು, ದಯಾಳು. ಅಂತಹ ಶ್ರೀರಾಮಚಂದ್ರನಿಗೆ ನನ್ನ ಪರಿಸ್ಥಿತಿ ಅರ್ಥ ಆಗ್ತಾ ಇಲ್ವಾ? ಯಾಕೆ ನನ್ನನ್ನು ಕಾಪಾಡೋದಕ್ಕೆ ಬರ್ತಾ ಇಲ್ಲ? ಹತವಿಧಿ, ಅಯ್ಯೋ ನನ್ನ ಹಣೆ ಬರನ್ನ ಏನು ಅಂತ ಹೇಳಿ, ಇದು ನನ್ನ ದುರದೃಷ್ಟವೇ ಸರಿ. 14,000 ರಾಕ್ಷಸರ ಹುಟ್ಟಡಗಿಸಿದ ಮಹಾಪರಾಕ್ರಮಿಯಾದ ಶ್ರೀರಾಮನಿಗೆ ಯಾಕಚ್ಚಿದ್ ರಾವಣನನ್ನು ಕೊಲ್ಲುವುದು ಕಷ್ಟವೇ? 14,000 ಜನ ರಾಕ್ಷಸ ಸೈನ್ಯವನ್ನು ಕೊಂದು ಮುಗಿಸಿದ ಶ್ರೀರಾಮಚಂದ್ರನಿಗೆ ಸಿಂಗಲ್ ಹ್ಯಾಂಡೆಡ್ ಆಗಿ ಅಂತ ಅವನಿಗೆ ಒಬ್ಬ ರಾವಣನನ್ನು ಸಾಯಿಸೋದು ಅಂತ ಒಂದು ದೊಡ್ಡ ಕಾರ್ಯನ ರಾಮ ಬಂದು ಯಾವತ್ತೂ ಸಾಯಿಸಿಬಿಡ್ಬೋದಾಗಿತ್ತು. ಯಾಕೆ ರಾಮ ಬಂದು ರಾವಣನನ್ನು ಸಾಯಿಸ್ತಾ ಇಲ್ಲ? ದಂಡಕಾರಣ್ಯದಲ್ಲಿ ವಿರಾಧನನ್ನು ಕೊಂದ ರಘುನಾಥನಿಗೆ ಈ ರಾವಣನು ಲೆಕ್ಕವೇ? ವಿರಾಧ ಅಂತಕ್ಕಂಥ ರಾಕ್ಷಸ ಬರ್ತಾನೆ. ಫಸ್ಟು ಇವರು ವನವಾಸಕ್ಕೆ ಬಂದ ತಕ್ಷಣ ಫಸ್ಟು ಇವ್ರಿಗೆ ಅಟ್ಯಾಕ್ ಮಾಡ್ತಕ್ಕಂಥದ್ದು ವಿರಾಧ ಅಂತಕ್ಕಂಥ ರಾಕ್ಷಸ. ಅವನ ಮುಖ ಕತ್ತೆಯ ಮುಖದ ಥರ ಇರುತ್ತೆ, ಕತ್ತೆಯ ಮುಖದ ರಾಕ್ಷಸ ಅವನು. ಅಂತಹ ವಿರಾಧನನ್ನು ಕೊಂದು ದೊಡ್ಡದಾಗಿರ್ತಕ್ಕಂಥ ಗುಣಿ ತೋಡಿ ಅದರಲ್ಲಿ ಹಾಕಿ ಕೂತ್ಬಿಡ್ತಾನೆ ರಾಮ. ಫಸ್ಟು ಇದಕ್ಕೆ ವನವಾಸಕ್ಕೆ ಬಂದಾಗ ಅಂತಹ ವಿರಾಧನನ್ನು, ಅಂತಹ ಪರಾಕ್ರಮಿಯಾಗಿರ್ತಕ್ಕಂಥ ಅಂಥ ದೊಡ್ಡ ರಾಕ್ಷಸನನ್ನೇ ಕೊಂದ ರಾಮನಿಗೆ ಈ ರಾವಣ ಯಾವ ಲೆಕ್ಕ? ಶ್ರೀರಾಮನಿಗೆ ನಾನಿಲ್ಲಿರುವ ವಿಷಯವು ತಿಳಿದಿಲ್ಲವೇ? ಅಯ್ಯೋ ಗೊತ್ತಿದೆಯೋ ಇಲ್ವೋ? ನಾನು ಇಲ್ಲಿರ್ತಕ್ಕಂಥ ವಿಚಾರ ರಾಮನಿಗೆ ಗೊತ್ತಾಯ್ತೋ ಇಲ್ವೋ? ರಾವಣನು ನನಗೆ ನೀಡಿರುವ ಗಡುವು ಅವನಿಗೇ ಮುಳುವಾಗಿ ಪರಿಣಮಿಸುತ್ತಿದೆ. ರಾವಣ ನನಗೆ 2 ತಿಂಗಳ ಗಡುವು ಕೊಟ್ಟಿದ್ದಾನೆ, ಅದು ಅವನಿಗೆ ಮುಳುವಾಗ್ತಾ ಇದೆ. ಅವನಿಗೇನೋ ಆಪತ್ತಾಗೋ ಸೂಚನೆಗಳು ನನಗೆ ಕಾಣ್ತಾ ಇದೆ. ಯಾಕೆಂದರೆ ಸೀತೆಯ ಎಡಗಣ್ಣು ಅದರ್ತಾ ಇದೆ, ಸೀತೆಯ ಎಡಭುಜ ಅದರ್ತಾ ಇದೆ, ಸೀತೆಯ ಎಡತೊಡೆ ಅದರ್ತಾ ಇದೆ. ಅವಳಿಗೆಲ್ಲ ಕೂಡ ಶುಭ ಸೂಚನೆಗಳು ಕಾಣ್ತಾ ಇದೆ. ಹಾಗಾಗಿ ಏನನ್ನ ರಾವಣನಿಗೆ ಆಪತ್ತಾಗ್ತಕ್ಕಂಥ ಇದಿದೆಯಾ ಅಂತಕ್ಕಂಥ ಯೋಚನೆಯೂ ಮಾಡ್ತಾ ಇದ್ದಾಳೆ. ಅಪಶಕುನಗಳು ರಾಕ್ಷಸರ ಆಕ್ರಂದನ ದುಃಖ ಪಡುವುದನ್ನು ಲಂಕೆಯ ವಿನಾಶ ಸೂಚಕಗಳಾಗಿವೆ. ಇದೇನು ನೋಡಿದ್ರೆ ನನಗೆ ಸೂಚನೆಗಳು ನೋಡಿದ್ರೆ, ಯಾಕಂದರೆ ಜ್ಞಾನಿ, ಸೀತೆ ಜ್ಞಾನಿ, ಹಾಗೆ ಗೊತ್ತಾಗೋಗ್ತದೆ. ಸೂಚನೆಗಳು ನೋಡಿದ್ರೆ ರಾಕ್ಷಸರಿಗೆ ವಿರುದ್ಧವಾಗಿ ಸೂಚನೆಗಳು ಕಾಣಿಸ್ತಾ ಇದೆ, ನನಗೆ ಸಾನುಕೂಲವಾಗಿರ್ತಕ್ಕಂಥ ಸೂಚನೆಗಳು ಕಾಣ್ತದೆ. ಹಾಗಾಗಿ ನನ್ನ ರಾಮ ಬರ್ತಾ ಇದ್ದಾನ, ನನ್ನನ್ನು ಕಾಪಾಡ್ತಾನ ಅಂತಕ್ಕಂಥ ಒಂದು ಯೋಚನೆಯೂ ಬರ್ತಾ ಇದೆ. ಹಸಿಯ ಮಾಂಸ ಭಕ್ಷಿಸುವ ಪಾಪ ಕಾರ್ಯ ನಿರತರಾದ ರಾಕ್ಷಸರು ಈ ಉತ್ಪಾತಗಳನ್ನು ಅರಿಯಲಾರರು. ಹಸಿಯ ಮಾಂಸ ಭಕ್ಷಣೆ ಮಾಡ್ತಾ ಇರತಕ್ಕಂಥ ಈ ರಾಕ್ಷಸರಿಗೆ ಈ ಸೂಕ್ಷ್ಮಮತಿ ಅಂತಕ್ಕಂಥದ್ದು ಇರೋದಿಲ್ಲ. ಅವ್ರಿಗೆ ಈ ಸೂಕ್ಷ್ಮವಾಗಿರ್ತಕ್ಕಂಥ ಶಕುನಗಳು ಅರ್ಥ ಆಗೋದಿಲ್ಲ. ತಾಮಸ ಗುಣ. ಈ ಭಕ್ತ ಪ್ರಹ್ಲಾದನಲ್ಲಿ ಕೇಳ್ತಾ ಇರ್ತಾರೆ, ಏನು ಅಂತಂದರೆ ಶಿವ ಶಂಕರ ಅಂತ ಯಾವುದೋ ಒಂದು ಸ್ತೋತ್ರ ಹೇಳ್ಕೊಡ್ತಾರೆ.
ಕಪರ್ದಿ ಅಂತ ಹೇಳ್ಕೊಡ್ತಾರೆ ಗುರುಗಳು. ಕಪ್ಪರ್ದಿ ಅಂತ ನಾವು ಇದೇನಿದು ಕಪ್ಪರ್ದಿ ಅಂತ ಇದ್ದಾನೆ ಅಂತ ಹೇಳ್ಬಿಟ್ಟು ಎಷ್ಟು ಸಲ ಹೇಳ್ಕೊಟ್ರು ಕಪ್ಪರ್ದಿ ಅವ್ರು ರಾಕ್ಷಸ ಕುಮಾರರವರೆಲ್ಲ ಕೂಡ ಕಪ್ಪರ್ದಿ ಅಂತ ಹೇಳ್ತಾ ಇರ್ತಾರೆ. ಎಲ್ಲಪ್ಪ ನೀನು ನಾಲ್ಗೆ ತೋರಿಸು ಒಂದ್ಸಲಿ ಅಂತಾನೆ ಅಂತ ತೆಗಿತಾನೆ ನೋಡಿ. ಅದು ಸೀನ್ ತುಂಬ ಚೆನ್ನಾಗಿದೆ. ಅವನು ಹೇಳ್ತಾನೆ ಏನೋ తమలపాకు వలె సలుపగా ఉండాల్సిన నీ నాలుక అరచేతి మందముగా ఉన్నది, నువ్వు తినున్నది ఏమిరా ನರಮಾಂಸಮೋ ಅಂತ ನಾನು ಅದ್ಭುತವಾಗಿರ್ತಕ್ಕಂಥ ಸೀನದು. ಅದೇನು ಅಂದರೆ ನಾವು ತಿನ್ನೋ ಆಹಾರ ನಮ್ಮ ಒಂದು ಬುದ್ಧಿ ಮೇಲೆ, ನಮ್ಮ ಒಂದು ಚುರುಕಾಗಿರ್ತಕ್ಕಂಥ ಒಂದು ವೃತ್ತಿ ಮೇಲೆ ಇದಾಗುತ್ತೆ, ಪ್ರಭಾವ ಬೀರುತ್ತೆ. ಅನ್ನಮಯಂ ಹಿ ಸೌಮ್ಯಮನ ಯೋಗ ಹೇಳ್ತಾ ಇರ್ತಕ್ಕಂಥದ್ದು ಏನು ಅಂತಂದರೆ ಚರಕನ ಆಯುರ್ವೇದ ಸಂಹಿತೆಯಲ್ಲಿ ಮತ್ತು ಪತಂಜಲಿ ಯೋಗಶಾಸ್ತ್ರದಲ್ಲಿ ಏನು ಹೇಳ್ತಾರೆ ಅಂದರೆ ಅನ್ನಮಯಂ ಹಿ ಸೌಮ್ಯಮನ, ಆಹಾರ ಶುದ್ಧವು ಸತ್ವಶುದ್ಧಿ ಅಂತ ಹೇಳ್ತಾರೆ. ನಾವು ತಿನ್ನೋ ಆಹಾರದ ಮೇಲೆ ನಮ್ಮ ಮನಸ್ಸು ಅಂತಕ್ಕಂಥದ್ದು ಡಿಪೆಂಡ್ ಆಗಿರುತ್ತೆ. ನಾವು ಏನೇನು ಆಹಾರ ತೊಗೊತೀವೋ ಅದಕ್ಕೆ ತಕ್ಕಂತೆ ನಮ್ಮ ಮನಸ್ಸಿರುತ್ತೆ. ಆಹಾರ ಶುದ್ಧವು, ನಾವು ತೊಗೊಳ್ತಕ್ಕಂಥ ಆಹಾರ ಶುದ್ಧವಾಗಿದ್ದರೆ ಸತ್ವಶುದ್ಧಿ, ನಮ್ಮ ಸತ್ವ ಅಂತಕ್ಕಂಥದ್ದು ಶುದ್ಧವಾಗಿರುತ್ತೆ ಅಂತ. ಇಲ್ಲಿ ಆಹಾರ ಅಂದ ತಕ್ಷಣ ನಾವು ಅರ್ಥ ಮಾಡ್ಕೊಳೋದೇನು ಅಂದರೆ ಬಾಯಿನೊಳಗೆ ಇಟ್ಕೊಂಡು ತಿಂತಕ್ಕಂಥ ಆಹಾರ ಅಂತ ಅಂದ್ಕೊಂಡ್ಬಿಡ್ತೀವಿ. ಆಹಾರ ಅಂದರೆ ಸಂಸ್ಕೃತದಲ್ಲಿ ಏನು ಅಂತಂದರೆ ಹೊರಗಿನಿಂದ ಒಳಕ್ಕೆ ಏನು ತೊಗೊತೀವೋ ಅದೆಲ್ಲ ಆಹಾರ. ಬಾಯಿನಲ್ಲಿ ತೊಗೊತಾ ಇರ್ತಕ್ಕಂಥದ್ದು ಆಹಾರ, ಕಣ್ಣಿಂದ ತೊಗೊತಾ ಇರ್ತಕ್ಕಂಥದ್ದು ದೃಶ್ಯಗಳು ಆಹಾರ, ಕಿವಿಯಿಂದ ಕೇಳ್ತಾ ಇರ್ತಕ್ಕಂಥ ಏನು ಶಬ್ದಗಳು ಆಹಾರ. ಯಾವಾಗಲೂ ನಿಂದೇನು ಕೇಳ್ತಾ ಇದ್ದರೆ, ಯಾವಾಗಲೂ ಚಾಡಿ ಮಾತನ್ನು ಕೇಳ್ತಾ ಇದ್ದರೆ ನಮ್ಮ ಮನಸ್ಸು ಪ್ರಶಾಂತವಾಗಿರೋದಕ್ಕೆ ಸಾಧ್ಯ ಆಗುತ್ತಾ? ಕೆಟ್ಟ ದೃಶ್ಯಗಳನ್ನು ನೋಡ್ತಾ ಇದ್ದರೆ ನಮ್ಮ ಮನಸ್ಸು ಪ್ರಶಾಂತವಾಗಿರೋದಕ್ಕಾಗತ್ತಾ? ವಾಸನೆಯೂ ಅಷ್ಟೇ, ಚರ್ಮದ ಸ್ಪರ್ಶ ಅಷ್ಟೇ. ಹಾಗಾಗಿ ಆಹಾರ ಅಂದರೆ ಹೊರಗಿನಿಂದ ಒಳಕ್ಕೆ ತೊಗೊತಾ ಇರ್ತಕ್ಕಂಥ ಏನೇ ಇರ್ಬೋದು ಅದೆಲ್ಲ ಆಹಾರ. ಆಹಾರ ಶುದ್ಧವು ಸತ್ವಶುದ್ಧಿ ಅಂತ ಇಲ್ಲಿ ಅದಕ್ಕೆ ಸ್ವಾಮಿಯವರು ಮಾತು ಹೇಳ್ತಾರೆ. ಮುಖ್ಯವಾಗಿ ನಾವು ಊಟ ಮಾಡುವಾಗ ಟಿವಿ ಹಾಕೊಂಡು ಹೌದು, ಟಿವಿ ನೋಡ್ತಾ ನಗುತ್ತಾ ಊಟ ಮಾಡಬಾರ್ದು, ಮಾತಾಡ್ತಾ ಊಟ ಮಾಡಬಾರ್ದು. ಅಲ್ಲಿ ವೈಲೆನ್ಸ್ ಇನ್ನೊಂದು ಏನೋ ಬರ್ತಾ ಇರುತ್ತೆ. ಹೌದು, ಅದನ್ನ ನೋಡ್ತಾ ನಾವು ಊಟ ಮಾಡೋದು ಅದು ತುಂಬಾ ಕೆಟ್ಟದ್ದು. ಒಂದೇ ಒಂದು ಎಕ್ಸಾಂಪಲ್ ಸುಮ್ಮನೆ ತಮಾಷೆಗೆ ಹೇಳ್ತೀನಿ. ಟಿ ವಿ ಹಾಕ್ಕೊಂಡು ಫಿಲಮ್ ನೋಡ್ತಾ ಯಾರೋ ಊಟ ಮಾಡ್ತಾ ಇದ್ರಂತೆ, ಮೊಸರನ್ನು ತಿಂತಾ ಇದ್ರಂತೆ. ಆ ಟಿ ವಿನಲ್ಲಿ ಒಂದು ದೃಶ್ಯ ಬಂತಂತೆ. ಆ ದೃಶ್ಯದಲ್ಲಿ ಏನು ಅಂದರೆ ನವವಧುವರರು ಮದುವೆ ಆಗಿದೆ, ಆ ವಧು ಗರ್ಭಿಣಿ ಆಗಿದ್ದಾಳೆ. ಅವಳೇನು ಮಾಡ್ತಾಳೆ, ಹೋಗ್ಬಿಟ್ಟು ವ್ಯಾಕ್ ಅಂತ ಕಕ್ತಾ ಇರ್ತಾಳೆ. ಈ ಸೀನ್ ಬರ್ತಾ ಇರುತ್ತೆ ಟಿ ವಿನಲ್ಲಿ. ಇವನು ಮೊಸರನ್ನ ಇಟ್ಕೊಂಡು ತಿಂತಾ ಇರ್ತಾನೆ ಟಿ ವಿ ಮುಂದೆ ಕೂತ್ಕೊಂಡು. ಇವನು ಏನು ತಿಂದಂಗೆ? ಹಂಗಾಗಿ ನಾವು ಯೋಚನೆ ಮಾಡ್ಕೋಬೇಕು, ಟಿ ವಿ ನೋಡ್ತಾ ಊಟ ಮಾಡಬಾರ್ದು. ಹಿಂದಿನ ಕಾಲದಲ್ಲಿ ಹಿರಿಯರಿಗೆ ಕೆಲವು ನಿಯಮಗಳಿತ್ತು. ಏನು ಅಂತಂದರೆ ನಾನು ನೋಡಿದ್ದೆ, ನಮ್ಮ ಅಜ್ಜಿ ಇವತ್ತಿಗೂ ಇದ್ದಾರೆ. ನಮ್ಮ ಅಜ್ಜಿಯವ್ರಿಗೆ ಏನು ವ್ರತ ಇತ್ತು ಅಂತಂದರೆ ಅವ್ರು ಊಟ ಮಾಡುವಾಗ ಉಪ್ಪು ಅನ್ನಬಾರ್ದು, ರುಚಿ ಅನ್ನಬೇಕು. ರುಚಿ ಅನ್ನಬೇಕು, ಇಲ್ಲ ಲಾವಣ್ಯ ಅನ್ನಬೇಕು. ಲಾವಣ್ಯ ಕೊಡಿ ಅಂತ ಹೇಳಬೇಕು. ಉಪ್ಪು ಅಂತ ಅಂದರೆ ಅವ್ರು ಊಟ ಬಿಟ್ಬಿಟ್ಟು ಹೊಡೋದು, ಕೈ ತೊಳೆದ್ಬಿಡೋದು. ನಾನು ಊಟ ಮಾಡಲ್ಲ, ಆಗೋಯ್ತು ನನ್ನ ಊಟ, ನನ್ನ ವ್ರತ ಕೇಳ್ತು ಅಂತ ಹೇಳ್ಬಿಟ್ಟು. ಆಮೇಲೆ ಹುಳ ಅನ್ನಬೇಕು, ಸರ್ಪ ಅನ್ನಬಾರ್ದು. ಎಲ್ಲನ ಹಾವು ಬಂತು, ಆಮೇಲೆ ನಾಗರಾವು ಬಂತು, ಸರ್ಪ ಬಂತು ಅಂತಂದರೆ ಊಟ ಅಲ್ಲೇ ಕೈ ತೊಳ್ಕೊಂಡು ಎದ್ದೊಟ್ಟೋಗ್ಬಿಡೋರು. ಊಟ ಮಾಡ್ತಾ ಇದ್ದೇವೆ, ಯಾಕಂದ್ರೆ ನನ್ನ ವ್ರತ ಕೇಳ್ತು ಅಂತ ಹೇಳ್ಬಿಟ್ಟು. ಹಾಗೆ ಹಿಂದಿನ ಕಾಲಕ್ಕೆ ಎಲ್ಲ ಕೂಡ ನಿಯಮಗಳು ನಿಬಂಧನೆಗಳು ಅನ್ನೋದಿರೋದು. ಊಟಕ್ಕೊಂದು ನಿಯಮ ಇತ್ತು. ಊಟನ ಯಜ್ಞ ಅಂತ ತಿಳ್ಕೊಳೋರು. ಊಟ ಮಾಡುವಾಗ ಅಷ್ಟು ನಾಜೂಕಾಗಿ ಮಾಡ್ತಕ್ಕಂಥವ್ರು. ಈಗೇನು ಅಂತಂದ್ರೆ ಏನೇನೋ ಹೊಲಸೆಲ್ಲ ಮಾತಾಡ್ಕೊಂಡು ಊಟ ಮಾಡೋದು, ಏನೋ ಇದು ಮಾಡೋದು. ಆಮೇಲೆ ಇವಾಗ ಫಾರ್ ಎಕ್ಸಾಂಪಲ್ ಸುಮ್ಮನೆ ಹೇಳ್ತೀನಿ, ಇವಾಗ ನಾವೇನು ಅಂತಂದರೆ ಶಾಖಾಹಾರಿಗಳಾಗಿರ್ತೀವಿ ಅಂತ ಇಟ್ಕೊಂಡು, ಶಾಖಾಹಾರಿಗಳಾಗಿರ್ತೀವಿ, ಟಿ ವಿ ಹಾಕ್ಕೊಂಡು ಊಟ ಮಾಡ್ತಾ ಇರ್ತೀವಿ. ಅಲ್ಲಿ ಯಾವುದೋ ಒಂದು ಕೋಳಿ ಮಾಂಸದ್ದು ಏನೋ ಒಂದು ಅಡ್ವರ್ಟೈಸ್ ಬರ್ತಾ ಇರುತ್ತೆ. ಅದು ಯಾವುದೆಲ್ಲ ಕೋಟಾ ಶ್ರೀನಿವಾಸರಾವ್ ಏನು ಮಾಡ್ತಾ ಇರ್ತಾನೆ ಅಂದರೆ ಕೋಳಿನ ತಗಲಾಕ್ಬಿಟ್ಟು ಬರಿಯನ್ನು ಇಟ್ಕೊಂಡು ತಿಂತಾ ಇರ್ತಾನೆ, ಕೋಳಿ ಪಲಾವ್ ತಿಂದಂಗೆ ಅಂತ ಹೇಳ್ಬಿಟ್ಟು ಅಂತ. ಹಂಗಾಗಿ ನಾವು ತಿಂತಾ ಇರೋದು ಏನಾಗೋಗುತ್ತೆ. ಹಂಗಾಗಿ ಯಾವತ್ತೂ ಕೂಡ ಆಹಾರ ಅಂತಕ್ಕಂಥದ್ದು ದೇವ್ರ ಮುಂದೆ ಕೂತ್ಕೊಂಡು ದೇವ್ರ ಪಟ ನೋಡಿಕೊಂಡು ಮೌನವಾಗಿ ಆಹಾರನ ಸ್ವೀಕಾರ ಮಾಡಿ. ಅದು ಕೆಲವು ಆಶ್ರಮಗಳು ಹೋದಾಗ ಅಲ್ಲಿ ನಾವು ಕುಳಿತುಕೊಂಡ ತಕ್ಷಣ ಅಥವಾ ಬೇರೆ ವೇದ ಪಠಣ ಸ್ಟಾರ್ಟ್ ಮಾಡ್ತಾರೆ, ಅಥವಾ ನಾಮ ಜಪ ಸ್ಟಾರ್ಟ್ ಮಾಡಿ. ಯಾವುದೋ ಒಂದು ಕಂಪ್ಲೀಟ್ ನಾವು ಕೈ ತುಳಿಯೋ ತನಕ ಅದು ಕಂಟಿನ್ಯೂಸ್ ಆಗಿ ನಡೀತಾ ಇರುತ್ತೆ. ಅದ್ರ ಉದ್ದೇಶ ಏನಿದೆ, ಅದೊಂದು ಯಜ್ಞ ಅಂತ ಏನು ಹೇಳಿದ್ರು ಸ್ವಾಮಿಗಳು. ಆ ಯಜ್ಞದ ಟೈಮಲ್ಲಿ ನಮಗೆ ಆ ಕಾನ್ಸಂಟ್ರೇಷನ್ ಇರಬೇಕು, ಬೇರೆ ಕಡೆ ಇರಬಾರ್ದು. ನೋಡಿ, ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ ಅಂತ ಭಗವಂತ ಹೇಳ್ಕೊತಾನೆ. ಅಂದರೆ ನಾನು ಎಲ್ಲ ಪ್ರತಿಯೊಂದು ಪ್ರಾಣಿಗಳ ಹೊಟ್ಟೆನಲ್ಲಿ ಕೂಡ ನಾನು ಜಠರಾಗ್ನಿ ಸ್ವರೂಪನಾಗಿ ಅವ್ರು ಹಾಕ್ತಾ ಇರ್ತಕ್ಕಂಥ ಹವಿರ್ಭಾಗಗಳನ್ನು ನಾನು ಸ್ವೀಕಾರ ಮಾಡ್ತಾ ಇದ್ದೀನಿ ಅಂತ. ಅದಕ್ಕೋಸ್ಕರನೇ ಶಾಸ್ತ್ರ ಏನು ಹೇಳುತ್ತೆ, ಕಬಳೆ ಗೋವಿಂದ ನಾಮ ಸಂಕೀರ್ತನಂ ಅಂತ ಹೇಳುತ್ತೆ.
ಹೆಂಗೆ ತಿನ್ಬೇಕಂತಂದರೆ ಮೌನವಾಗಿ ಒಂದೊಂದು ತುತ್ತು ಬಾಯಿಗೆ ಇಟ್ಕೊಂಡಾಗೂ ಕೂಡ ಗೋವಿಂದ ನಾಮ ಸಂಕೀರ್ತನಂ. ನಾವಿವಾಗ ನೋಡಿ ಯಜ್ಞಕ್ಕೆ ಏನನ್ನ ಹವಿರ್ಭಾಗ ಸಮರ್ಪಣೆ ಮಾಡಬೇಕಾಗಿದ್ರೆ ಇಂದ್ರ ಯಸ್ವಾಹ ಇಂದ್ರ ಏದನ್ನಮಮ, ಇದು ನನ್ನದಲ್ಲಪ್ಪ, ನಾ ಮಾಮ ಅಂದರೆ ನಂದಲ್ಲ, ಇದು ನಿಂದು ಅಂತ ಕೊಟ್ಬಿಡ್ತಾ ಇದ್ದೀನಿ. ಅಗ್ನಯೇ ಸ್ವಾಹ ಅಗ್ನಯೇ ದನ್ನಮಮ ಅಂತ. ಅದೇ ಥರನೇ ತಿಂತಾ ಇರ್ತಕ್ಕಂಥ ಆಹಾರ ನಂದಲ್ಲ, ನಾನು ತಿಂತಾ ಇರ್ತಕ್ಕಂಥದ್ದಲ್ಲ. ಗೋವಿಂದ 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 ಅಂತ ತಿಂತಾ ಇದ್ದರೆ ಅವೆಲ್ಲ ಕೂಡ ಹವಿರ್ಭಾಗಗಳು, ಜಠರಾಗ್ನಿಗೆ ಹಾಕ್ತಾ ಇರ್ತಕ್ಕಂಥ ಹವಿರ್ಭಾಗಗಳು. ಅದೆಲ್ಲ ದೇವತೆಗಳು ಶಕ್ತಿಯನ್ನು ತಗೊಂಡು ಪುಷ್ಟರಾಗ್ತಾರೆ. ಅದಕ್ಕೆ ನಮ್ಗೆ ಏನು ಹೇಳ್ತಾರೆ ಅಂತಂದರೆ, ಅನ್ನ ತಿನ್ನೋವಾಗ ಅರ್ಧದಲ್ಲಿ ಎದ್ದೋಗಬಾರ್ದು ಅಂತ ಹೇಳ್ತಾರೆ. ಅನ್ನ ಹೆಂಗೆ ಅಂದರೆ ತಿಂತಾ ಇರ್ತೀವಿ, ಏನಕ್ಕೋ ಎದ್ದೋಗೋದು, ಫ್ಯಾನ್ ಹಾಕ್ಕೊಳೋದಕ್ಕೆ ಅಂತ ಎದ್ದೋಗೋದು, ಫ್ಯಾನ್ ಹಾಕ್ಬಿಟ್ಟು ಬಂದು ಕುತ್ಕೊಳ್ಳೋದು. ಆಮೇಲೆ ಸ್ವಲ್ಪ ತಿಂತಾ ಇರ್ತಕ್ಕಂಥದ್ದು, ಟಿ ವಿ ರಿಮೋಟ್ ಅಲ್ಲಿದೆ ಅಂತ ಹೇಳ್ಬಿಟ್ಟು ಅಲ್ಲೆದ್ದೋಗೋದು, ಟಿ ವಿ ರಿಮೋಟ್ ಎತ್ಕೊಂಬಂದು ಕೂತ್ಕೊಂಡು ಹಿಂಗೆ ಸಲಕ್ಕೂ ಎದ್ದೋದ್ರೆ ಅದು ರಾಕ್ಷಸ ಅನ್ನ ಆಗುತ್ತೆ. ಆ ಆಹಾರ ತಿನ್ನಬಾರ್ದು, ಅದು ದೋಷಯುಕ್ತ. ಆ ಆಹಾರನ ತಿನ್ನೋದ್ರಿಂದ ರಾಕ್ಷಸರಿಗೆ ಪುಷ್ಟಿ ಸಿಗುತ್ತೆ, ದೇವತೆಗಳಿಗಲ್ಲ, ರಾಕ್ಷಸರಿಗೆ ಪುಷ್ಟಿ ಸಿಗುತ್ತೆ. ರಾಕ್ಷಸರು ಪುಷ್ಟಿಯಾಗಿ ಇವತ್ತು ಏನಾಗಿದೆ ಪರಿಸ್ಥಿತಿ ಅನ್ನೋದು ನೀವೇ ನೋಡ್ತಾ ಇದ್ದೀರಿ. ರಾಕ್ಷಸರಿಗೆ ಪುಷ್ಟಿ ಬೇಕಾ, ದೇವತೆಗಳಿಗೆ ಪುಷ್ಟಿ ಬೇಕಾ? ದೇವತೆಗಳ ಪುಷ್ಟಿಯನ್ನು ನಾವು ಕೊಡಬೇಕಾಗಿದ್ರೆ ದೇವತಾ ಸ್ವರೂಪವಾಗಿ ಅದನ್ನು ಹವಿರ್ಭಾಗಗಳ ಥರ ಹಾಕಬೇಕು. ಈ ಪದ್ಧತಿಗಳನ್ನು ನಾವೆಲ್ಲರೂ ಫಾಲೋ ಮಾಡಬೇಕು, ನಾವು ಜೀವನದಲ್ಲಿ ಅಳವಡಿಸ್ಕೋಬೇಕು. ಆಮೇಲೆ ಕಾದನ್ ನಗಚ್ಚೇತ್ ಅಂತ ಹೇಳ್ತಾರೆ. ಕಾದನ್ನಂ ನಗಚ್ಚೇತ್ ಅಂದರೆ ಊಟ ಮಾಡ್ಕೊತ ಓಡಾಡಬಾರ್ದು ಅಂತೇಳ್ಬಿಟ್ಟು ನಾವು ತಟ್ಟೆನಲ್ಲಿ ಇಟ್ಕೊಂಡು ಅಲ್ಲೆಲ್ಲ ಓಡಾಡ್ಕೊಂಡು ಅವ್ರನ್ನ ಮಾತಾಡಿಸ್ಕೊಂಡು ಇವ್ರನ್ನ ಮಾತಾಡಿಸ್ಕೊಂಡು ತಿಂತಾ ಇರ್ತೀವಿ. ಹಾಗೆ ತಿನ್ನಬಾರ್ದು, ಮೊದಲನೇ ಮೂರ್ಖ ಅಂತ ಕರೀತಾರೆ. ಅದರಿಂದನೂ ಕೂಡ ರಾಕ್ಷಸರು ಪಿಶಾಚಿಗಳು ಶಕ್ತಿಯನ್ನು ಹೊಂದುತ್ತಾರಂತೆ. ಹಾಗಾಗಿ ಆಹಾರಕ್ಕೆ ತನ್ನದೇ ಆಗಿರತಕ್ಕಂಥ ನಿಯಮಗಳಿರುತ್ತೆ. ಅದನ್ನು ಹೆಂಗಂದ್ರೆ ಹಂಗೆ ನಾವು ತಿನ್ನಬಾರ್ದು ಅಂತ ಹೇಳ್ಬಿಟ್ಟು. ಚಾಪೆ ಇಲ್ದಿರ ನೆಲದ ಮೇಲೆ ಕುತ್ಕೊಂಡು ಊಟ ಮಾಡಬಾರ್ದು ಅಂತ ಹೇಳ್ತಾರೆ. ಚಾಪೆ ಹಾಕ್ಕೋಬೇಕು, ಯಾಕೆಂತಂದರೆ ಅದೊಂದು ಯಜ್ಞ. ಆ ಯಜ್ಞಕ್ಕೆ ನಮಗೆ ವಿಶ್ವ ಚೈತನ್ಯ ಶಕ್ತಿ ನಮ್ಮೊಳಗೆ ಪ್ರವೇಶ ಮಾಡ್ತಾ ಇರುತ್ತೆ. ಆಹಾರ ತಿಂತಕ್ಕಂಥ ಟೈಮ್ನಲ್ಲಿ ವಿಶ್ವ ಚೈತನ್ಯ ಶಕ್ತಿ ನಮ್ಮೊಳಗೆ ಪ್ರವೇಶ ಮಾಡ್ತಾ ಇರುತ್ತೆ. ನೀವು ಚಾಪೆ ಕೆಳಗಡೆ ಹಾಕ್ಕೊಂಡಿರ ಏನನ್ನ ಬರೀ ನೆಲದ ಮೇಲೆ ಕೂತ್ಕೊಂಡು ತಿಂದಿದ್ದೀರಾ ಅಂತಂದರೆ ಗ್ರೌಂಡಿಂಗ್ ಬಂದಿದ್ದು ಈ ಪವರ್ ಎಲ್ಲ ಏನಾಗುತ್ತೆ, ಪಾಸಿಟಿವ್ ಪವರ್ ಗ್ರೌಂಡ್ ಆಗೋಗುತ್ತೆ, ಎಲ್ಲ ಭೂಮಿ ಕೊಟ್ಟೋಗುತ್ತೆ. ಇದನ್ನು ಯಾವುದನ್ನು ರಾವಣ ಆತ್ಮಲಿಂಗನ ಕೆಳಗಿಡೋ ಅಷ್ಟೊತ್ತಿಗೆ ಏನಾಯಿತು, ಭೂಸ್ಥಾಪಿತವಾಗೋಯ್ತು. ಹಾಗೆ ನಮ್ಮ ಶಕ್ತಿ ಎಲ್ಲ ಕೂಡ ನಾವು ಸಂಪಾದನೆ ಮಾಡ್ಕೊಂಡಿರ್ತಕ್ಕಂಥ ಶಕ್ತಿ ಎಲ್ಲ ಭೂಸ್ಥಾಪಿತ ಆಗೋಗುತ್ತೆ. ಜಪ ಮಾಡುವಾಗ ಬರೀ ನೆಲದ ಮೇಲೆ ಕೂತ್ಕೋಬಾರ್ದು, ಪೂಜೆ ಮಾಡುವಾಗ ಬರೀ ನೆಲದ ಮೇಲೆ ಕೂತ್ಕೋಬಾರ್ದು. ಈ ಥರದ್ದೆಲ್ಲ ನಿಯಮಗಳಿವೆ, ಆ ಥರದ್ದು ನಿಯಮಗಳು. ಹಾಗಾಗಿ ಆಮೇಲೆ ತಲೆಗೆ ಎಣ್ಣೆ ಇಟ್ಕೊಂಡು ಕೆಲವ್ರು ಹೆಂಗೆ ಅಂದರೆ ಮೈಯೆಲ್ಲ ಹರಳೆಣ್ಣೆ ಬಳ್ಕೊಂಬಿಡೋದು, ತಲೆಗೆಲ್ಲ ಹರಳೆಣ್ಣೆ ಇಟ್ಕೊಂಬಿಡೋದು. ಇವತ್ತು ಸಂಡೇ, ನಾನು 11:30 12 ಗಂಟೆಗೋ ಸ್ನಾನ ಮಾಡಬೇಕು. ತಿಂಡಿ ಏನು ಮಾಡಿದ್ಯಾ, ಇಡ್ಲಿ ಸಾಂಬಾರು ತಗೊಂಬ ಇಲ್ಲಿ ತಿನ್ನೋಣ ಅಂತ ಹೇಳ್ಬಿಟ್ಟು ಆವಾಗ ತಲೆಗೆ ಎಣ್ಣೆ ಇಟ್ಕೊಂಡು ಕೂತ್ಕೊಂಡು ತಿಂತಕ್ಕಂಥದ್ದು. ಶಾಸ್ತ್ರ ಏನು ಹೇಳುತ್ತೆ, ಗರುಡ ಪುರಾಣ ಏನು ಹೇಳುತ್ತೆ ಅಂತಂದರೆ, ಎಣ್ಣೆ ಇಟ್ಕೊಂಡು ಏನನ್ನ ಊಟನ ಮಾಡಿದ್ರೆ ಅವನಿಗೆ ಮುಂದಿನ ಜನ್ಮದಲ್ಲಿ ಹಂದಿ ಜನ್ಮ ಬರುತ್ತೆ. ಹಂದಿ ಜನ್ಮ, ಅದು ಕೆಸರಿನಲ್ಲಿ ಬಿದ್ದು ಹೊರಳಾಡಿ ಅಲ್ಲಿರೋದನ್ನೇ ತಿಂದು ಅಲ್ಲೇ ಬದುಕ್ತಾ ಇರುತ್ತೆ, ಅಂಥ ಜನ್ಮ ಬರುತ್ತಂತೆ. ಮತ್ತು ಅದು ಮಹಾದೋಷಯುಕ್ತ ಅಂತಕ್ಕಂಥದ್ದು ಹೇಳ್ತಾರೆ. ಆಮೇಲೆ ಅಪಮೃತ್ಯುವಿಗೆ ಕಾರಣ ಆಗುತ್ತಂತೆ. ಎಣ್ಣೆ ಇಟ್ಕೊಂಡು ಯಾವತ್ತೂ ಕೂಡ ತಿನ್ನಬಾರ್ದು. ಅವೆಲ್ಲ ಕೂಡ ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥ ಮಾತುಗಳು ಕೆಲವೆಲ್ಲ ಕೂಡ ಹೆಂಗೆ ಪಾಟಿಸ್ಬೇಕು, ಹೆಂಗೆ ಇದು ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಅವೆಲ್ಲ ಗೊತ್ತಿಲ್ಲದ್ರೆ ಏನು ಮಾಡಿದ್ದೇ ಇದು, ಆ ಮಂಚದ ಮೇಲೂ ಹತ್ತಿ ತಿನ್ನು, ಅಲ್ಲಿ ಹತ್ತಿ ತಿನ್ನು, ಇಲ್ಲಿ ತಿನ್ನು, ಅಲ್ಲಿ ತಿನ್ನು, ಏನೇನೋ ಮಾಡ್ತಾ ಇರ್ತೀವಿ. ಇವೆಲ್ಲ ಕೂಡ ಮಾಡಬಾರ್ದು. ಆಹಾರಕ್ಕೆ ತನ್ನದೇ ಆಗಿರ್ತಕ್ಕಂಥ ನಿಯಮ ಅಂತಕ್ಕಂಥದ್ದು ಇರುತ್ತೆ. ಹಾಗಾಗಿ ಜ್ಞಾನಿ, ಆ ರಾಮ ಅಂತಕ್ಕಂಥವನು ಸಾಮಾನ್ಯ ಅಲ್ಲ, ಅವನು ಜ್ಞಾನಿ, ಸಾಕ್ಷಾತ್ ಪರಮಾತ್ಮನು. ಅಂಥವನಿಗೆ ನಾನು ಇಲ್ಲಿರುವೆನೆಂದು ತಿಳಿಯದೆ, ಅಥವಾ ಅವನಿಗೆ ಭಾರ್ಯೆಯಿಂದ ಏನಾಗಬೇಕಿದೆ ಎಂದೆ, ಅಥವಾ ಓದ್ಲು ಸೀತೆ ಹೊರಟೋಗಿದ್ದಾಳೆ, ಇನ್ನೇನಾಗಬೇಕು ನಮಗೆ ಅಂತಕ್ಕಂಥ ಏನನ್ನ ಧೋರಣೆ ಬಂದುಬಿಟ್ಟಿದೆಯಾ ರಾಮನಿಗೆ. ಈ ಥರ ಏನನ್ನ ಥಿಂಕ್ ಮಾಡ್ತಾ ಇದ್ದಾಳೆ. ಯಾಕೆಂದರೆ ಪಾಪ ಯಾವ್ಯಾವ ಥರದಲ್ಲೂ ಥಿಂಕ್ ಮಾಡ್ತಾಳೆ. ಹಿಂಗೆ ಥಿಂಕ್ ಮಾಡೋದು ತಪ್ಪು ಅಂತ ಏನಲ್ಲ, ಅದನ್ನು ಪೋತನಾನೇ ಭಾಗವತದಲ್ಲಿ ಥಿಂಕ್ ಮಾಡಿದ್ದಾರೆ. ಕರಡನೇ ವಾಡು ಕರಡೋ ಲೇಡೋ ಅಂತ ಹೇಳ್ತಾರೆ. ಅಂದರೆ ಇದಾನೆ ಅಂತಕ್ಕಂಥ ಪರಮಾತ್ಮ ಇದಾನೋ ಇಲ್ವೋ, ಯಾಕಂದ್ರೆ ನಾನು ಇಷ್ಟು ಬಾಧೆ ಬೀಳ್ತಾ ಇದ್ದೀನಿ ಅಂತಂದರೆ ಇನ್ನೂ ಬರಲಿಲ್ಲ ಅಂತಂದರೆ ಆ ಥರ ಒಂದು ಜೀವನದಲ್ಲಿ ನಮ್ಗೆ ಅನ್ನಿಸ್ಬಿಡುತ್ತೆ. ಹೆಂಗಂದರೆ ಎಷ್ಟೋ ಕಷ್ಟಗಳು ಬರುತ್ತೆ, ನಮಗೆ ಅನ್ನಿಸ್ಬಿಡುತ್ತೆ ದೇವ್ರು ಇದಾನೋ ಇಲ್ವಪ್ಪ, ಅವ್ನಿಗೇನು ಕಣ್ಣಿದೆಯಾ ಇಲ್ವಾ, ಇಷ್ಟೆಲ್ಲ ಕಷ್ಟಪಡ್ತಾಯಿದ್ರು ಯಾಕಪ್ಪ ಇಷ್ಟೆಲ್ಲ ಇದು ನೋಡ್ತಾ ಇದ್ರು, ಹಂಗೆ ಅನ್ನಿಸ್ಬಿಡುತ್ತೆ ನಮಗೆ. ಆದರೆ ಭಗವಂತ ಇದ್ದಾನೆ, ಕರೆದ್ರೆ ಬಂದೇ ಬರ್ತಾನೆ. ಏನೋ ಭಗವಾನ್ಗೆ ಗರ್ಮೆ ದೇರ್ ಹೇ ಅಂದೇರ್ ನಹಿ ಅಂತ ಹೇಳ್ಬಿಟ್ಟು, ಅಂದರೆ ಭಗವಂತನ ಮನೆಯಲ್ಲಿ ಸ್ವಲ್ಪ ಆಲಸ್ಯ ಇದೆಯಂತೆ, ಆದರೆ ಯಾವತ್ತೂ ಕೂಡ ಕತ್ತಲಿಲ್ಲ ಅಂತಕ್ಕಂಥ ಮಾತು ಹೇಳ್ತಾರೆ. ಕಣ್ಣೆದುರು ಇರುವವರೆಗೆ ಪ್ರೀತಿ ಸೌಹಾರ್ದ ಎದ್ದು ಕಾಣುತ್ತಿರುವಾಗ ಪ್ರೀತಿ ಸೌಹಾರ್ದ ಅಂದರೆ ಕಣ್ಮರೆಯಾದಾಗ ಪ್ರೀತಿ ಸೌಹಾರ್ದ ಎಲ್ಲಿರುತ್ತೆ ಅಂತ ಸೀತೆ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಕಣ್ಣೆದುರುಗ ಇದ್ದಾಗ ಕೆಲವರು ನಾಟಕ ಆಡ್ತಾರೆ, ಅಯ್ಯೋ ನೀನೇ ನನ್ನ ಸರ್ವಸ್ವ, ನೀನೇ ನನ್ನ ಇದು, ನೀನು ಸಮಾನ ಇಲ್ಲ ಅಂತ ಹೇಳ್ಬಿಟ್ಟು ಪೆಳ್ಳಾಂಗೂರು ಹೇಳ್ತೆ ಅಂತ.
ಏನು ತವ್ರ ಮನೆಗೆ ಹೋಗಿದ್ದಾಳೆ ಅಂತಂದರೆ ಮುಗೀತು, ಅಪ್ಪ ಸದ್ಯ ನೀನು 3 ದಿವಸ ಬರ್ದೇ ಇದ್ರೆ ಒಳ್ಳೇದು ಅಂತ ಬಿಟ್ಟದ್ದು. ಹಂಗೇನೋ ಆಗ್ಬಿಟ್ಟಿದ್ಯಾ ರಾಮನಿಗೆ. ಇಷ್ಟು ದಿವಸ ಏನೋ ನನ್ನನ್ನು ತುಂಬ ಪ್ರೀತಿಯಿಂದ ಕಾಣ್ತಾ ಇದ್ದ, ನಾನು ಕಣ್ಮರೆ ಆದ ತಕ್ಷಣ ನನ್ನ ಪ್ರೀತಿ ಕಡಿಮೆ ಆಗೋಯ್ತಾ, ಹಂಗೂ ಯೋಚನೆ ಮಾಡ್ತಿದ್ದಾಳೆ ಸೀತೆ. ಆ ಥರ ಏನು ಆಗೋಯ್ತಾ ರಾಮನಿಗೆ ಅಂತೇಳ್ಬಿಟ್ಟು. ಆದರೆ ನನ್ನ ರಾಮನು ಕೃತಜ್ಞ ಅಲ್ಲ, ಅಂದರೆ ಒತ್ತು ಗಾಗನಾವತ್ತು ಅಲ್ಲ, ಕೃತಜ್ಞ ಜ್ಞಾವತ್ತು. ಹಾಗಾಗಿ ಅಂದರೆ ಮಾಡಿದ ಉಪಕಾರವನ್ನು ಸ್ಮರಿಸ್ತಕ್ಕಂಥವನು, ಅವನ ಪ್ರೀತಿಯನ್ನು ಯಾವತ್ತೂ ಕೂಡ ಕಡೆಗಣಿಸ್ತಾ ಇರ್ತಕ್ಕಂಥವನಲ್ಲ. ಹಾಗಾಗಿ ನನ್ನ ರಾಮ ಕೃತಜ್ಞ, ಅವನು ಹಾಗೆ ಮಾಡಲಾರ, ಬಂದೇ ಬರ್ತಾನೆ, ನನ್ನನ್ನು ಕಾಪಾಡ್ತಾನೆ ಅಂತಕ್ಕಂಥ ಒಂದು ದೃಷ್ಟಿಕೋನವನ್ನು ಕೂಡ ಸೀತೆ ಇದು ಮಾಡ್ಕೊತಾಳೆ. ಯಾಕೆಂದ್ರೆ ನಮಗೂ ಜೀವನದಲ್ಲಿ ಇವೆಲ್ಲ ಬರುತ್ತೆ. ಭಗವಂತ ಇದಾನ, ಬರ್ತಾನೋ ಇಲ್ವಾ, ಬಂದು ಕಾಪಾಡ್ತಾನೋ ಇಲ್ವಾ, ಇಲ್ಲ ಬರ್ತಾನೆ. ಈ ಥರ ಎಲ್ಲ ನಾವು ಹೆಂಗೆ ಮಾಡ್ತೀವೋ ಸೀತೆನೂ ಹಾಗೆ ಥಿಂಕ್ ಮಾಡ್ತಾ ಇದ್ದಾಳೆ. ಅವನು ನನ್ನನ್ನೆಂದಿಗೂ ಮರೆಯನು. ಜಗನ್ನಾಥನಾದ ಶ್ರೀರಾಮನಿಗೆ ಪತ್ನಿಯಾಗಿಯೂ ನನ್ನ ಈ ದುರವಸ್ಥೆಗೆ ಕಾರಣವೇನು? ನಾನು ಜಗನ್ನಾಥನಾಗಿರ್ತಕ್ಕಂಥ ಶ್ರೀರಾಮಚಂದ್ರನ ಧರ್ಮಪತ್ನಿ, ಆದರೂ ಕೂಡ ನನ್ನ ಈ ದುರವಸ್ಥೆಗೆ ಕಾರಣ ಏನಾಗಿರ್ಬೋದು ಅಂತಕ್ಕಂಥ ಯೋಚನೆಯನ್ನು ಸೀತಾದೇವಿ ಮಾಡ್ತಾ ಇದ್ದಾಳೆ. ನನ್ನ ಶ್ರೀರಾಮನು ಉದಾತ್ತ ಚರಿತನು, ಅವನೇನು ಸಾಮಾನ್ಯ ಅಲ್ಲ, ಉದಾತ್ತವಾಗಿರ್ತಕ್ಕಂಥ ಚಾರಿತ್ರ್ಯ ಇರ್ತಕ್ಕಂಥ ಅವನು. ಶತ್ರು ಭಯಂಕರ, ಅವನು ಶತ್ರುಗಳಿಗೆ ಭಯಂಕರನಾಗಿರ್ತಕ್ಕಂಥ ಅವನು. ಅಥವಾ ಇನ್ನೂ ಒಂದು ಯೋಚನೆ ಮಾಡ್ತಾ ಇದ್ದಾಳೆ, ಅದೇನು ಅಂದರೆ ಸಂಸ್ಕೃತದಲ್ಲಿ ಒಂದು ಗಾದೆ ಮಾತಿದೆ, ಅತಿ ಪ್ರೇಮ ಪಾಪಶಂಕಿ ಅಂತ ಹೇಳ್ಬಿಟ್ಟು. ಎಲ್ಲಿ ನಮಗೆ ಹೆಚ್ಚು ಪ್ರೀತಿ ಇರುತ್ತೋ ಅಲ್ಲಿ ನಾವು ಕೆಟ್ಟದ್ದನ್ನೇ ಯೋಚನೆ ಮಾಡ್ತೀವಿ. ನೋಡಿ, ಸ್ಕೂಲಿಂದ ತುಂಬ ಹೊತ್ತು ಮಗ ಬರಲಿಲ್ಲ ಅಂತಂದರೆ ತಾಯಿ ಫಸ್ಟು ಗಮನ ಹೋಗೋದಿಲ್ಲ ಗೊತ್ತಾ, ಇಗೋ ಎಲ್ಲನೋ ತಪ್ಪಿಸ್ಕೊಂಬಿಟ್ನೋ ಏನೋ, ಯಾರನ್ನ ಎತ್ಕೊಂಡು ಹೊಟ್ಟೋದ್ರೋ ಏನೋ, ಇಲ್ಲ ಬರೋವಾಗ ಏನೋ ಆಕ್ಸಿಡೆಂಟ್ ಮಾಡ್ಕೊಂಬಿಟ್ನೋ ಏನೋ, ಹೀಗೆ. ಅಂದರೆ ಏನು ಅಂದರೆ ಅತಿ ಪ್ರೇಮ ಪಾಪಶಂಕಿ ಅಂತ ಹೇಳ್ಬಿಟ್ಟು. ಅಂದರೆ ಎಲ್ಲಿ ಪ್ರೀತಿ ಜಾಸ್ತಿ ಇರುತ್ತೋ ಅಲ್ಲಿ ಫಸ್ಟು ನಾವು ಥಿಂಕ್ ಮಾಡೋದೇ ನೆಗೆಟಿವ್ ಆಗಿ. ಆ ಥರ ಸೀತೆಗೆ ಏನಾಗ್ತದೆ ಅಂದರೆ, ರಾಮ ಲಕ್ಷ್ಮಣರು ಮುನಿವೃತ್ತಿಯಲ್ಲಿ ಕಂದ ಮೂಲ ಫಲಾದಿಗಳನ್ನು ಸೇವಿಸ್ತಾ ಇದ್ದು ಬಿಟ್ಟಿದಾರ. ಎಂತೂ ಋಷಿಮುನಿಗಳನ್ನು ಸೇವಿಸ್ತಾ ಅಡವಿಗೆ ಬಂದಿದ್ದಾರೆ. ಸೀತೆ ಹೊರಟೋದ್ಲು ಅಂತಕ್ಕಂಥ ದುಃಖದಲ್ಲಿ ಸನ್ಯಾಸ ಜೀವನಕ್ಕೆ ಏನನ್ನ ಇಳಿದು ಬಿಟ್ರ. ಕಂದಮೂಲ ಫಲಾದಿಗಳನ್ನು ತಿಂದ್ಕೊಂಡು ಆರಾಮಾಗಿ ತಪಸ್ ಮಾಡಿಕೊಂಡು ರಾಮಕೃಷ್ಣ ಅಂದ್ಕೊಂಡು ಮರದ ಕೆಳಗೆ ಇದ್ಬಿಡೋಣ ಹಾಗೇನು ಥಿಂಕ್ ಮಾಡಿಬಿಟ್ರ. ರಾವಣನು ದುಷ್ಟತನದಿಂದ ಕಪಟ ಮಾಯೋಪಾಯದಿಂದ ಆ ದಿವ್ಯ ಪುರುಷರ ಈರ್ವನನ್ನು ಸಂಹರಿಸಿ ಬಿಟ್ಟಿರುವನೇ ತಿಳಿಯುತ್ತಿಲ್ಲ. ರಾವಣ ತುಂಬ ಕಪಟ ಮಾಯೋಪಾಯ, ಅವನು ಸಾಮಾನ್ಯನಲ್ಲ. ಹಾಗಾಗಿ ರಾಮನ್ನ ಲಕ್ಷ್ಮಣನ ಮೋಸ ಮಾಡಿಬಿಟ್ಟು, ಬಂಗಾರ ಜಿಂಕೆ ತೋರಿಸಿ ಹೆಂಗೆ ಮೋಸ ಮಾಡಿದ್ನೋ ಅದೇ ಥರನೇ ಮೋಸ ಮಾಡಿಬಿಟ್ಟು ರಾಮನನ್ನು ಲಕ್ಷ್ಮಣನನ್ನು ಕೊಂದುಬಿಟ್ಟಿದ್ದಾನ. ಏನನ್ನ ಹಂಗೇನನ್ನ ಆಗ್ಬಿಟ್ಟಿದ್ಯಾ ಅಂತಕ್ಕಂಥ ನೆಗೆಟಿವ್ ಥಿಂಕಿಂಗನ್ನು ಕೂಡ ಸೀತೆ ಮಾಡ್ತಾ ಇದ್ದಾಳೆ. ಮುನೀಶ್ವರರು, ಪುಣ್ಯಪುರುಷರು, ಜಿತೇಂದ್ರಿಯರಾದ ಮಹಾನುಭಾವರಾದ ಮಹಾತ್ಮರು ಧನ್ಯರು. ಅವರಿಗೆ ಇದು ಪ್ರಿಯ ಇದು ಅಪ್ರಿಯವೆಂಬ ವ್ಯತ್ಯಾಸವಿರುವುದಿಲ್ಲ. ಮುನಿವೃತ್ತಿನಲ್ಲಿರ್ತಕ್ಕಂಥವ್ರು, ತಪಸ್ವಿಗಳಾಗಿರ್ತಕ್ಕಂಥವ್ರಿಗೆ ಶುಭ ಅಶುಭ ಎರಡೂ ಕೂಡ ಒಂದೇ, ಕಷ್ಟ ನಷ್ಟ ಎರಡನ್ನೂ ಕೂಡ ಒಂದೇ ಥರ ನೋಡ್ತಾರೆ. ಯಾಕೆಂದರೆ ಶುಭ ಅಶುಭ ಪರಿತ್ಯಾಗಿ ಯೋಮದ್ಭಕ್ತ ಸಭೆ ಪ್ರಿಯ ಅಂತ ಹೇಳ್ತಾರೆ. ಶುಭ ಅಶುಭವನ್ನು ಮೀರಿ ಬಿಟ್ಟಿರ್ತಾರೆ ಅಂಥವರು ಪುಣ್ಯಾತ್ಮರು. ಆದರೆ ಸಾಮಾನ್ಯ ಜನಗಳಿಗೆ ಶುಭ ಅಶುಭವನ್ನು ಮೀರೋದು ಸಾಧ್ಯನಾ? ಹಾಗಾಗಿ ಇಲ್ಲಿ ಸೀತೆ ಹೇಳ್ಕೊತಾ ಇರ್ತಕ್ಕಂಥ ಏನು ಅಂದರೆ, ನಾನು ಮುನಿ ಅಲ್ಲ, ಅಂದರೆ ನಾನು ತಪಸ್ವಿ ಅಲ್ಲ, ನಾನು ಸಾಮಾನ್ಯಳಾಗಿರ್ತಕ್ಕಂಥ ಒಬ್ಬ ಸ್ತ್ರೀ. ಹಾಗಾಗಿ ನಾನು ಶುಭನ ಅಶುಭನ ಇನ್ನೂ ಮೀರಿಲ್ಲ. ಹಾಗಾಗಿ ನಾನು ಅದನ್ನು ಮೀರೋ ಶಕ್ತಿಯನ್ನು ನನಗೆ ದಯಪಾಲಿಸಿ ಅಂತೇಳ್ಬಿಟ್ಟು ಮುನಿಗಳನ್ನು ಪ್ರಾರ್ಥನೆ ಮಾಡ್ಕೊತಾ ಇದ್ದಾಳೆ. ಆತ್ಮಜ್ಞಾನಿಯು ಪ್ರಿಯನೂ ಆದ ಶ್ರೀರಾಮಚಂದ್ರನನ್ನು ಅಗಲಿದ್ದು ಪಾಪಿಷ್ಟನಾದ ರಾವಣನ ವಶಳಾಗಿರುವುದು ನಾನು ಪ್ರಾಣಗಳನ್ನು ಪರಿತ್ಯಜಿಸುವೆನು ಎಂದು ಸೀತೆಯು ತೀರ್ಮಾನಿಸಿಕೊಂಡಳು. ಆತ್ಮಜ್ಞಾನಿಯಾಗಿರ್ತಕ್ಕಂಥ ಪ್ರಿಯನಾಗಿರ್ತಕ್ಕಂಥ ಶ್ರೀರಾಮಚಂದ್ರನನ್ನು ಅಗಲಿರುವ ಒಂದು ಕಾರಣ, ಪಾಪಿಷ್ಟನಾಗಿರ್ತಕ್ಕಂಥ ರಾವಣನ ಮನೆಯಲ್ಲಿ ನಾನು ಇರಬೇಕಾಗಿರ್ತಕ್ಕಂಥ ಕಾರಣ, ಈ ಕಾರಣದಿಂದ ನಾನು ಇನ್ನು ಬದುಕಿರಬಾರ್ದು ಅಂತಕ್ಕಂಥ ನಿರ್ಣಯವನ್ನು ಸೀತೆ ಮಾಡ್ಕೊತಾಳೆ. ಸೀತೆ ಮಾಡ್ಕೊಂಡು ಏನು ಮಾಡ್ತಾಳೆ ಅಂತಂದರೆ, ಸುಮ್ಮನೆ ಇರಲ್ಲ. ಆ ಶಿಂಶುಪ ವೃಕ್ಷಕ್ಕೆ ಒಂದು ಕೊಂಬೆ ಹಿಂಗೆ ಬಂದಿರುತ್ತೆ. ಶಿಂಶುಪ ವೃಕ್ಷಕ್ಕೆ ಉದ್ದವಾಗಿರ್ತಕ್ಕಂಥ ಜಡೆ ಇರುತ್ತೆ ಸೀತೆಗೆ. ಆ ಸೀತೆ ಇರ್ತಕ್ಕಂಥ ಉದ್ದವಾದ ಜಡೆಯನ್ನು 2 ಭಾಗ ಮಾಡಿ ಆ 2 ಭಾಗವನ್ನು ಏನು ಮಾಡ್ತಾ ಇದ್ದಾಳೆ, ಆ ಶಿಂಶುಪ ವೃಕ್ಷದ ಒಂದು ಕೊಂಬೆಗೆ ಹಾಕಿ ಕಟ್ತಾ ಇದ್ದಾಳೆ. ಕಟ್ಟಿ ಏನಿಲ್ಲ, ಶಿಂಶುಪ ವೃಕ್ಷದ ಕೊಂಬೆ ಕಟ್ಟೋದು, ಒಂದು ನಾಟ್ ಹಾಕೋದು, ಅಂದರೆ ಒಂದು ಗಂಟು ಹಾಕೋದು, ಸುಮ್ಮನೆ ಹಿಂಗೆ ಜೋತ್ ಬಿದ್ದುಬಿಡೋದು ಅಷ್ಟೇ, ಮುಗಿದೋಯ್ತು. ನೇಣು ಹಾಕ್ಕೊಂಡು ಸತ್ತೋಗ್ಬಿಡ್ತಾಳೆ. ಕುತ್ತಿಗೆಗೆ ಸುತ್ಕೊಂಡ್ಬಿಟ್ಟಿದ್ದಾಳೆ, ಹಿಂಗೆ ಮರಕ್ಕೆ ಸುತ್ತಾ ಇದ್ದಾಳೆ, ಮರದ ಕೊಂಬೆಗೆ ಸುತ್ತಾ ಇದ್ದಾಳೆ. ಈ ಕೆಲಸ ಮಾಡ್ಕೊತಾ ಇದ್ದಾಳೆ ಸೀತೆ. ಇಷ್ಟನ್ನು ಮಾಡಿಕೊಂಡು ಇಷ್ಟೆಲ್ಲ ಯೋಚನೆ ಮಾಡ್ತಾ ಇದ್ದಾಳೆ. ಇದನ್ನೆಲ್ಲ ಏನು ಮಾಡ್ತಾ ಇದ್ದಾನೆ ಆಂಜನೇಯ ಪರಮಾತ್ಮ ಗುರು ಸ್ವರೂಪನಾಗಿರ್ತಕ್ಕಂಥ ಅವನು ಸೂಕ್ಷ್ಮ ರೂಪದಿಂದ ಆ ಶಿಂಶುಪ ವೃಕ್ಷದ ಮೇಲಿಂದ ಇದನ್ನೆಲ್ಲ ಗಮನಿಸ್ತಾ ಇದ್ದಾನೆ. ಪ್ರತಿಯೊಂದನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾನೆ. ಇಲ್ಲಿಗೆ ಮಹರ್ಷಿ ವಾಲ್ಮೀಕಿಗಳು ವಿರಚಿತವಾಗಿರ್ತಕ್ಕಂಥ ಆದಿಕಾವ್ಯವಾದ ಶ್ರೀಮದ್ ರಾಮಾಯಣದ ಸುಂದರಕಾಂಡದಲ್ಲಿ 26ನೇ ಸರ್ಗವು ಸಂಪನ್ನಗೊಂಡಿತು. ಈ ಒಂದು 26ನೇ ಸರ್ಗದ ಅಧ್ಯಯನ
ಅಧ್ಯಾಪನ, ಪಠಣ, ಸ್ಮರಣ ಇವಕ್ಕಿರ್ತಕ್ಕಂಥ ಫಲ ಏನು ಅಂದರೆ ಪರಮಾತ್ಮ ತತ್ವದ ಅರಿವುಂಟಾಗುವುದು. ಸೂಕ್ಷ್ಮವಾಗಿರ್ತಕ್ಕಂಥ ಪರಮಾತ್ಮ ತತ್ವ, ಆ ವ್ಯಾಪಕವಾಗಿರ್ತಕ್ಕಂಥ ಪರಮಾತ್ಮದ ತತ್ವದ ಅರಿವು ಅಂತಕ್ಕಂಥದ್ದು ಉಂಟಾಗುತ್ತೆ. ಏನು ಪ್ರಜ್ಞಾಂ ಪರಾರ್ಥ ಸುಲಭಾಂ ಪರಮಾಂ ಪ್ರಸೂತೆ ಅಂತ ಆಚೆಯಿಂದ ಬರಲ್ಲ, ಅದು ನಮ್ಮ ಮೆದುಳಿನಲ್ಲಿ ಅದು ಅರಳುತ್ತೆ. ಹಾಗಾಗಿ ಅಂತಹ ಒಂದು ಪ್ರಜ್ಞೆ ಅಂತಕ್ಕಂಥದ್ದು ನಮ್ಮಲ್ಲಿ ಅರಳುತ್ತೆ ಅಂತ ಹೇಳ್ತಾ ವಾಲ್ಮೀಕಿಗಳು 26ನೇ ಸರ್ಗನ್ನು ಮುಗಿಸ್ತಾ ಇದ್ದಾರೆ. ಈಗ 27ನೇ ಸರ್ಗ, ಇದು ಸ್ವಲ್ಪ ದೊಡ್ಡದಾಗಿರ್ತಕ್ಕಂಥ ಸರ್ಗ. ಇದೇನು ಅಂತಂದರೆ 27ನೇ ಸರ್ಗ ತ್ರಿಜಟೆಯ ಸ್ವಪ್ನ ವೃತ್ತಾಂತ ಅಂತ ಹೇಳ್ಬಿಟ್ಟು. ತ್ರಿಜಟೆಯ ಅಂತಕ್ಕಂಥ ಅವಳು ವಿಭೀಷಣನ ಮಗಳು, ಚಿಕ್ಕ ವಯಸ್ಸಿನಲ್ಲಿ ಚಿಕ್ಕವಳು. ತ್ರಿಜಟೆ ಅಂತಕ್ಕಂಥ ಅವಳು ವಯಸ್ಸಿನಲ್ಲಿ ಚಿಕ್ಕವಳು, ಆದರೆ ಅವಳು ಜ್ಞಾನವೃದ್ಧಳು. ವೃದ್ಧರಲ್ಲಿ 2 ವಿಧ ಇರ್ತಾರಂತೆ, ವಯೋವೃದ್ಧರು, ಜ್ಞಾನವೃದ್ಧರು ಅಂತ ಹೇಳ್ಬಿಟ್ಟು. ವಯೋವೃದ್ಧರು ಅಂತಂದರೆ ಏಜಾಗಿ ಮುದುಕರಾಗಿರ್ತಕ್ಕಂಥವ್ರು. ಜ್ಞಾನವೃದ್ಧರು ಅಂದರೆ ಹೆಚ್ಚು ತಿಳ್ಕೊಂಡು, ಅದನ್ನೇನೋ ತಿಳ್ಕೊಂಡು ಇದನ್ನೇನೋ ತಿಳ್ಕೊಂಡು ಜ್ಞಾನದಲ್ಲಿ ವೃದ್ಧರಾಗಿರ್ತಕ್ಕಂಥವ್ರು. ವಯಸ್ಸಿನಲ್ಲಿ ಚಿಕ್ಕವರಾಗಿದ್ದರೂ ಕೂಡ ಬೇರೆಯವರವರಿಗೆ ಗೌರವವನ್ನು ಸಲ್ಲಿಸ್ತಾರೆ, ಗೌರವಯುತವಾಗಿ ನೋಡ್ಕೊತಾರೆ. ಈ ವಿಭೀಷಣನ ಮಗಳು ವಯಸ್ಸಿನಲ್ಲಿ ಚಿಕ್ಕವಳಾಗಿದ್ದರೂ ಕೂಡ, ತ್ರಿಜಟ ಅಂತ ಅವಳ ಹೆಸರು, ರಾಕ್ಷಸಿ ಅವಳು ಕೂಡ. ಅವಳು ವಯಸ್ಸಿನಲ್ಲಿ ಚಿಕ್ಕವಳಾಗಿದ್ದರೂ ಕೂಡ ಅವಳು ಹೆಚ್ಚು ಶಾಸ್ತ್ರಗಳ ಬಗ್ಗೆ ಇದ್ರ ಬಗ್ಗೆ ಎಲ್ಲ ಒಳ್ಳೆ ಜ್ಞಾನವನ್ನು ಇಟ್ಕೊಂಡಿದ್ದರಿಂದ ಅವಳು ಜ್ಞಾನವೃದ್ಧಳು ಅಂತ ಹೇಳ್ಬಿಟ್ಟು ಎಲ್ಲ ರಾಕ್ಷಸಿಯರು ಕೂಡ ಆಕೆಗೆ ತುಂಬ ಗೌರವವನ್ನು ಕೊಡ್ತಾ ಇರ್ತಾರೆ. ಅಂತಹ ಜ್ಞಾನವೃದ್ಧಳು ತ್ರಿಜಟ. ಈ ತ್ರಿಜಟ ಏನು ಮಾಡ್ತಾಳೆ ಅಂದರೆ ಈ ರಾಕ್ಷಸಿಯರೆಲ್ಲ ಸೀತೆಯನ್ನು ಕಾಡ್ಸೋದು, ಕಚ್ತೀನಿ ಅನ್ನೋದು, ತಿಂತೀನಿ ಅನ್ನೋದು, ಕೊಲ್ತೀನಿ ಅನ್ನೋದು ಇವೆಲ್ಲ ಮಾಡ್ತಾ ಇದ್ದರೆ ಇವಳು ಚೆನ್ನಾಗಿ ಗೊರಕೆ ಹೊಡ್ಕೊಂಡು ನಿದ್ದೆ ಮಾಡ್ತಾ ಇರ್ತಾಳೆ ಪಕ್ಕದಲ್ಲಿ ಮಲ್ಕೊಂಡು. ಒಳ್ಳೆ ಬೆಳಗಿನ ಜಾವ 4 ಗಂಟೆ 4:15 ಟೈಮ್. ಯಾಕೆಂದರೆ ಆಂಜನೇಯ ಏನು ಮಾಡ್ತಾ ಇದ್ದಾನೆ, ಆ ಚಂದ್ರ ಮುಳುಗ್ತಾ ಇರ್ತಕ್ಕಂಥ ಟೈಮ್ನಲ್ಲಿ ಅಲ್ಲಿ ಬಂದಿದ್ದಾನೆ ಅಶೋಕವನ. ಒಂದು 4:15 ಆ ಟೈಮು. ಇದನ್ನು ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತಾರೆ. 3 ಗಂಟೆಯಿಂದ 6 ಗಂಟೆವರೆಗೂ ಬ್ರಾಹ್ಮಿ ಮುಹೂರ್ತ. ಈ ಮುಹೂರ್ತದಲ್ಲಿ ಬಿದ್ದಿರ್ತಕ್ಕಂಥ ಸ್ವಪ್ನಗಳು ನಿಜ ಆಗುತ್ತೆ ಅಂತ ಕೆಲವರು ಶಾಸ್ತ್ರದಲ್ಲಿ ಹೇಳ್ತಾರೆ. ಹಾಗಾಗಿ ಆವಾಗ ಬೀಳ್ತಾ ಇರ್ತಕ್ಕಂಥ ಸ್ವಪ್ನಕ್ಕೆ ವಿಶೇಷವಾಗಿರ್ತಕ್ಕಂಥ ಒಂದು ಇದಿರುತ್ತೆ. ಈ ಕೆಲವು ಸ್ವಪ್ನಗಳು ಈ ತ್ರಿಜಟಾಗ ಆಗ್ತಾ ಇದೆ, ಅಂದರೆ ಕೆಲವು ಕನಸುಗಳು ಬೀಳ್ತಾ ಇದೆ. ಆ ಕನಸುಗಳ ಬಗ್ಗೆ ಈ ಸರ್ಗದಲ್ಲಿ ತ್ರಿಜಟ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ನಾವು ಫಸ್ಟ್ ಏನು ಅಂತಂದರೆ ಕನಸು ಅಂತಂದರೆ ಏನು ಅಂತ ಅರ್ಥ ಮಾಡ್ಕೋಬೇಕು. ಕನಸು ಅಂತಕ್ಕಂಥದ್ದು ನಮ್ಮಲ್ಲಿ ಬೇರೆ ಫಾರಿನ್ ಕಂಟ್ರಿಗಳಲ್ಲಿ ಕನಸು ಅಂತಂದರೆ ಅದೊಂದು ಭ್ರಮೆ. ನಾವೇನು ಬೆಳಗ್ಗೆ ಎಲ್ಲ ವ್ಯವಹಾರ ಮಾಡಿರ್ತೀವಿ, ಎಲ್ಲ ಏನು ಮಾಡಿರ್ತೀವಿ, ಅದೇ ನಮಗೆ ರಾತ್ರಿ ಕನಸಿನ ರೂಪದಲ್ಲಿ ಬರುತ್ತೆ ಅಂತಕ್ಕಂಥದ್ದು ಬೇರೆಯವರ ವಾದ. ಆದರೆ ನಮ್ಮ ಶಾಸ್ತ್ರ ಏನು ಹೇಳುತ್ತೆ ಅಂತಂದರೆ ನಮಗೆ 3 ಅವಸ್ಥೆಗಳಿರುತ್ತೆ. ಆತ್ಮಕ್ಕೆ 3 ಅವಸ್ಥೆಗಳಿರುತ್ತೆ. ಜಾಗ್ರತ್ತು, ಸ್ವಪ್ನ, ಸುಷುಪ್ತಿ. 3 ಅವಸ್ಥೆಗಳಿರುತ್ತೆ. ಜಾಗ್ರತ್, ಸ್ವಪ್ನ, ಸುಷುಪ್ತಿ ನಾಂ ಸಾಕ್ಷೀಭೂತ್ಯೈ ನಮೋ ನಮಃ ಅಂತ ಹೇಳ್ತಾರೆ ಲಲಿತಾ ಸಹಸ್ರನಾಮದಲ್ಲಿ. ಅಂದರೆ ಜಾಗ್ರತ್ತು, ಸ್ವಪ್ನ, ಸುಷುಪ್ತಿಗೆ ಇವಳೇ ಸಾಕ್ಷಿ ಅಂತ ಹೇಳ್ಬಿಟ್ಟು ಅಂತ. ಈ ಸ್ವಪ್ನದಲ್ಲಿ ಏನಾಗುತ್ತೆ ಅಂದರೆ ನಾವು ಅದರ ಡೈಮೆನ್ಷನಲ್ಲಿ ಇರ್ತೀವಂತೆ. ಶರೀರ ಇಲ್ಲಿ ಮಲಗಿರುತ್ತೆ, ಆದರೆ ನಮ್ಮ ಆತ್ಮ ಏನು ಮಾಡ್ತಾ ಇರುತ್ತೆ ಅಂದರೆ ಶರೀರದ ಅನುಭವಗಳನ್ನು ಮೀರಿ ಅದರ್ ಡೈಮೆನ್ಷನ್ನಲ್ಲಿ ಕೆಲವು ಅನುಭವಗಳನ್ನು, ಬೇರೆ ಲೋಕದ್ದು, ಬೇರೆ ಇದ್ರದ್ದು, ಅದರದೆಲ್ಲ ಆ ಅನುಭವಗಳನ್ನು ನಾವು ಪಡ್ಕೊತಾ ಇರ್ತೀವಂತೆ. ಭೂತಕಾಲದ್ದು, ಭವಿಷ್ಯತ್ ಕಾಲದ್ದು, ಹಿಂದಿನ ಜನ್ಮಗಳದ್ದು, ಮುಂದೆ ಬರ್ತಕ್ಕಂಥ ಜನ್ಮಗಳದ್ದು ಇವೆಲ್ಲ ನಮಗೆ ಬರುತ್ತೆ. ಸೂಕ್ಷ್ಮ ಮತಿಗಳು ಯಾರಿರ್ತಾರೋ, ಶಾಸ್ತ್ರ ಬಲ್ಲವರು ಯಾರಿರ್ತಾರೋ ಅವ್ರಿಗೆ ಅದು ಅರ್ಥ ಆಗುತ್ತೆ. ಮಾಮೂಲಿ ಜೀವನ ನಡೆಸ್ತಾ ಇರ್ತಕ್ಕಂಥವ್ರಿಗೆ ಅದು ಅರ್ಥ ಆಗೋದಿಲ್ಲ. ಹಾಗಾಗಿ ಇಲ್ಲಿ ಸ್ವಪ್ನ ಅಂತಂದರೆ ಏನು ಅಂತಂದರೆ ಆತ್ಮನಿಗೆ ಅನುಭವಕ್ಕೆ ಬರ್ತಾ ಇರ್ತಕ್ಕಂಥ ಇನ್ನೊಂದು ಅವಸ್ಥೆ, ಅಂದರೆ ಅದರ್ ಡೈಮೆನ್ಷನ್ ಅಂತ ತಿಳ್ಕೊಳ್ಳಿ, ಆ ಥರದೊಂದು ಅವಸ್ಥೆ. ಇಲ್ಲಿ ನಮ್ಮಲ್ಲಿ ಶಕುನಶಾಸ್ತ್ರದಲ್ಲಿ ಏನು ಹೇಳ್ತಾರೆ ಅಂದರೆ ಶುಭ ಶಕುನಗಳು, ಅಶುಭ ಶಕುನಗಳು ಅಂತ ನಮಗೆ ಶಕುನಗಳು ಉಂಟಾಗುತ್ತೆ ಕನಸಿನಲ್ಲಿ. ಇದನ್ನು ನಾವು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕು. ಏನು ಅಂತಂದರೆ ಇದನ್ನು ನಾವು ಅರ್ಥ ಮಾಡಿಕೊಂಡ್ರೆ ತ್ರಿಜಟ ಸ್ವಪ್ನ ನಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ, ಅಲ್ಲೇನು ನಡೀತಾ ಇದೆ ಅಂತ ಹೇಳ್ಬಿಟ್ಟು. ಇಲ್ಲಿ ಶಾಸ್ತ್ರದಲ್ಲಿ ಏನು ಹೇಳ್ತಾರೆ ಅಂದರೆ ನೋಡಿ, ಫಸ್ಟು ಶುಭ ಶಕುನಗಳು ಏನೇನು ಶಾಸ್ತ್ರದಲ್ಲಿ ಬರುತ್ತೆ ಅಂತಂದರೆ, ಶುಭ ಶಕುನಗಳು ಅಂದರೆ ಏನು ಅಂದರೆ ಕನಸಿನಲ್ಲಿ ಬಿಳಿಯ ವಸ್ತುಗಳನ್ನು ನೋಡ್ತಕ್ಕಂಥದ್ದು. ಕನಸು ಕಾಣ್ತಾ ಇದ್ದೀವಿ ಅಂದರೆ ಬಿಳಿಯ ವಸ್ತುಗಳು ಏನಾದರೂ ನಮ್ಮ ಕನಸಿನಲ್ಲಿ ಬಂದರೆ ಶುಭ ತಿಳ್ಕೊಂಬಿಡಿ. ಮತ್ತು ಯಾರನ್ನೂ ಕೇಳೋಕೆ ಹೋಗ್ಬೇಡಿ, ಹಂಗ ಸ್ವಾಮಿ ಹಿಂಗ ಸ್ವಾಮಿ ಅಂತ ಹೇಳ್ಬಿಟ್ಟು ಅಂತ ನೀವೇ ಅರ್ಥ ಮಾಡ್ಕೊಬೇಡಿ. ಬಿಳಿಯದಾಗಿರ್ತಕ್ಕಂಥ ವಸ್ತುಗಳು ಬಂತು ಅಂದರೆ ಕನಸಿನಲ್ಲಿ ಶುಭ. ನೀರು ಹರಿತಾ ಇರ್ತಕ್ಕಂಥ ನೀರು, ಸಮುದ್ರ, ಕೆರೆ, ನದಿ, ತಟಾಕ ಇವೆಲ್ಲ ಕನಸಿನಲ್ಲಿ ಬಂದರೆ ಶುಭ. ಅದು ಅಶುಭ ಅಲ್ಲ, ಶುಭ. ಹೆಡೆ ಎತ್ತಿರ್ತಕ್ಕಂಥ ಹಾವು ಕನಸಿನಲ್ಲಿ ಬಂದರೆ ಶುಭ. ಆಮೇಲೆ ಹೆಡೆ ಎತ್ತಿ ಅಟ್ಟಿಸಿ ಬರ್ತಾ ಇರ್ತಕ್ಕಂಥ ಹಾವು, ಅಂದರೆ ಅಟ್ಟಿಸ್ಕೊಂಡು ಬರ್ತದೆ ಕನಸಿನಲ್ಲಿ, ಅದು ಶುಭ. ಅಟ್ಟಿಸಿ ಬಂದ ಹಾವಾಗಲಿ ಯಾವುದಾದ್ರೂ ಪ್ರಾಣಿಗಳಾಗಿ ನಮಗೆ ಕಚ್ಚಿಬಿಟ್ಟಾಗ ರಕ್ತ ಬಂದುಬಿಡುತ್ತೆ, ಅದು ಶುಭ. ಕನಸಿನಲ್ಲಿ ಬರ್ತಾ ಇರ್ತಕ್ಕಂಥ ನೋಡಿ ಶಕುನಶಾಸ್ತ್ರ ಎಷ್ಟು ವಿಚಿತ್ರ ಅಂತಂದರೆ, ಆಯಿತಾ. ಮಂಗಳ ದ್ರವ್ಯಗಳು ಕನಸಿನಲ್ಲಿ ಕಾಣ್ತಕ್ಕಂಥದ್ದು ಶುಭ. ಅಂದರೆ ಅರಿಶಿಣ, ಕುಂಕುಮ, ತೆಂಗಿನಕಾಯಿ, ವಿಳೆದೆಲೆ, ಬಾಳೆ ಎಲೆ, ಮಾವಿನ ಎಲೆ, ಈ ಥರದ್ದೆಲ್ಲ ಶುಭ ಶಕುನಗಳು. ಆಮೇಲೆ ಹಣ್ಣು, ಹೂವು,
ಆಮೇಲೆ ಈ ಥರದ್ದೆಲ್ಲ ಅಂದರೆ ದೇವತಾ ಮೂರ್ತಿಗಳು, ದೇವಸ್ಥಾನಗಳು ಇವೆಲ್ಲ ಕಾಣಿಸಿದ್ರೆ ಶುಭ. ಮಂಗಳ ವಾದ್ಯಗಳು ಎಲ್ಲ ಹೋಗ್ತಾ ಇರ್ತೀವಿ, ಅಲ್ಲಿ ವಾಲ್ಗ, ಮೇಳ, ಡೋಲು ಎಲ್ಲ ಹೊಡ್ಕೊಂಡು ಬರ್ತಾ ಇರ್ತಾರೆ, ಶಂಖ ಊದ್ತಾ ಇರ್ತಾರೆ, ಇವೆಲ್ಲ ಕೂಡ ಜಾಗಟೆ ಹೊಡಿತಾ ಇರ್ತಾರೆ. ಈ ಥರದ್ದನ್ನು ಕನಸಲ್ಲಿ ಬಂದರೆ ಶುಭ. ಅಂದರೆ ಏನೋ ವಿಶೇಷವಾಗಿರ್ತಕ್ಕಂಥ ಶುಭ ನಮ್ಮ ಜೀವನದಲ್ಲಿ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಅಂತ. ಆಮೇಲೆ ಹೆಣ ನೋಡಿ, ಹೆಣ ನಮಗೆ ಮಾಮೂಲಿ ಜೀವನದಲ್ಲಿ ಬಂದರೆ ಅದು ಅಶುಭ. ಆದರೆ ಕನಸಿನಲ್ಲಿ ಹೆಣನ ನೋಡಿದ್ರೆ ಹಣವಂತರಾಗ್ತಾರಂತೆ, ಒಳ್ಳೆ ದುಡ್ಡು ಬರುತ್ತೆ, ಇಲ್ಲ ಪಿತ್ರಾರ್ಜಿತ ಕೂಡ್ ಬರುತ್ತೆ ಶಕುನಶಾಸ್ತ್ರದ ಪ್ರಕಾರ, ಇಲ್ಲ ಯಾವುದಾದ್ರೂ ದುಡ್ಡು ಬರೋದಿದ್ರೆ ನಮಗೆ ಸಾಲ ಕೊಡೋದಿದ್ರೆ ಕೊಡ್ತಾರೆ, ಈ ಥರ ಏನೋ ಹೇಳ್ತಾರೆ. ಹಾಗಾಗಿ ಆ ಹೆಣ ಕಂಡ್ರೆ ಶುಭ. ಮಾಂಸ ಕಾಣ್ಬೇಕಂತೆ, ಅಂದರೆ ಕನಸಿನಲ್ಲಿ ಹೋಗ್ತಾ ಇರ್ತೀವಿ, ಯಾವುದೋ ಮಾಂಸದಂಗಡಿ ಮಾಂಸನೆಲ್ಲ ತೂಗ್ಬಿಟ್ಟಿರ್ತಾರೆ, ಅದನ್ನು ಕನಸಿನಲ್ಲಿ ಬಂದರೆ ಶುಭ. ಶುಭ. ಆಮೇಲೆ ಮಲ ಗೊತ್ತಲ್ವಾ, ಮಲ ಕನಸಿನಲ್ಲಿ ಬಂದರೆ ಶುಭ, ಅದು ಅಶುಭ ಅಲ್ಲ. ಆಮೇಲೆ ಆನೆ ಕನಸಿನಲ್ಲಿ ಬರಬೇಕಂತೆ, ಕುದುರೆ ಕನಸಿನಲ್ಲಿ ಬಂದರೆ ಶುಭ, ಹಸು, ಎತ್ತು ಇವುಗಳೆಲ್ಲ ಕನಸಿನಲ್ಲಿ ಬಂದರೆ ಶುಭ. ದೇವಾಲಯ, ಉತ್ತರ ದಿಕ್ಕಿನೆಡೆಗೆ ಪ್ರಯಾಣ, ಉತ್ತರ ದಿಕ್ಕಿನ ಕಡೆಗೆ ಪ್ರಯಾಣ ಮಾಡ್ತಾ ಇರ್ತಕ್ಕಂಥ ಕನಸೆಯನ್ನು ಬಿದ್ದರೆ ಶುಭ. ತೀರ್ಥಕ್ಷೇತ್ರ, ಪರ್ವತ ದೊಡ್ಡ ದೊಡ್ಡ ಪರ್ವತಗಳನ್ನು ಕನಸಿನಲ್ಲಿ ಬಂದರೆ ಶುಭ. ಗುಹೆ, ಆಮೇಲೆ ಕಾನನ ಅಂದರೆ ಕಾಡು ಕನಸಿನಲ್ಲಿ ಬಂದರೆ ಶುಭ, ಎಲ್ಲ ಕಾಡಲ್ಲಿ ತಪ್ಪಿಸ್ಕೊಂಡ್ಬಿಟ್ಟಂಗೆ, ಅಲ್ಲೆಲ್ಲ ಒದ್ದಾಡ್ದಂಗೆ ಇವೆಲ್ಲ ಬಂದರೆ ಶುಭ. ಪೂರ್ವ ಸುವಾಸಿನಿ ಅಂತಂದರೆ ಗಂಡ ಇಲ್ಲೇ ಇರತಕ್ಕಂಥ ಪೂರ್ವ ಸುವಾಸಿನಿಯರು ಅಂತ ಕರೀತಾರೆ, ಅಂದರೆ ಗಂಡ ತೀರ್ಕೊಂಡ್ಬಿಟ್ಟಿರ್ತಾರೆ ಅಂತ ಅವ್ರನ್ನ ಪೂರ್ವ ಸುವಾಸಿನಿಯರು ಅಂತ ಕರೀತಾರೆ. ಅವರನ್ನ ಕನಸಲ್ಲಿ ಬಂದರೆ ಶುಭ, ತುಂಬ ಶುಭ. ಆಮೇಲೆ ಸುವಾಸಿನಿಯರು ಅಂದರೆ ಮುತ್ತೈದೆಯರು ಕನಸಲ್ಲಿ ಬಂದರೆ ಶುಭ. ಬ್ರಾಹ್ಮಣರು ಕನಸಲ್ಲಿ ಬಂದರೆ, ಬ್ರಾಹ್ಮಣರು ಅಂದರೆ ಪ್ಯಾಂಟು ಶರ್ಟ್ ಹಾಕಿರೋ ಬ್ರಾಹ್ಮಣರಲ್ಲ, ಪಂಚೆ ಶಲ್ಯ ಇವೆಲ್ಲ ಉಟ್ಕೊಂಡು ಸಂಪ್ರದಾಯಬದ್ಧವಾಗಿ ಯಾರಾದರೂ ಬಂದರೆ ಶುಭ. ಕನ್ಯೆಯರು ಅಂದರೆ ಇನ್ನು ಮದುವೆಯಲ್ಲಿ ಇರ್ತಕ್ಕಂಥ ಕನ್ಯೆಯರು, ಕನ್ಯಾ ಮುತ್ತೈದೆಯರು, ಪುಟ್ಟ ಹುಡುಗಿರು, ಇವರೇನ ಕನಸಲ್ಲಿ ಬಂದರೆ ಶುಭ. ಯಾಕೆ ಅಂದರೆ ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ನಿಮಗೆ ತ್ರಿಜಟ ಸ್ವಪ್ನ ಚೆನ್ನಾಗಿ ಅರ್ಥ ಆಗುತ್ತೆ. ಅಲ್ಲಿ ಮತ್ತೆ ನಾನು ಹೇಳೋಕೆ ಹೋಗಲ್ಲ ಯಾವ ಶುಭ ಯಾವ್ದು ಅಶುಭ ಅಂತ, ಹೇಳ್ಕೊಂಡು ಹೋಗ್ತಾ ಇರ್ತೀನಿ, ನೀವು ಅರ್ಥ ಮಾಡ್ಕೋಬೇಕು ಯಾವ ಶುಭ ಯಾವ್ದು ಅಶುಭ ಅಂತೇಳ್ಬಿಟ್ಟು ಅಂತ. ಆಮೇಲಿಂದ ಕಾಲವಾದ ಹಿರಿಯರು, ನಮ್ಮ ಹಿರಿಯರು ಯಾರೋ ತಾತ ಮುತ್ತಾತಂದ್ರು, ಅಜ್ಜಿರು, ಇವರೇನ ಕನಸಿಗೆ ಬಂದರೆ ತುಂಬ ಶುಭ. ಅಂದರೆ ಮನೆಯಲ್ಲಿ ಏನೋ ಶುಭ ಕಾರ್ಯ ನಡೆಯೋದಿದೆ ಅಂತ ಅರ್ಥ. ಅವರು ಅದರ ಸೂಚನೆಯಾಗಿ ಹಿರಿಯರು ನಮ್ಮ ಕನಸಿನಲ್ಲಿ ಬರ್ತಾರೆ. ಸೂರ್ಯ ಕನಸಿನಲ್ಲಿ ಬಂದರೆ ಶುಭ, ಚಂದ್ರ ಕನಸಿನಲ್ಲಿ ಬಂದರೆ ಶುಭ, ನಕ್ಷತ್ರ ಇತ್ಯಾದಿಗಳು, ಗ್ರಹಗಳು, ನಕ್ಷತ್ರಗಳು ಇವೆಲ್ಲ ಬಂದರೆ ಶುಭ. ಆಮೇಲೆ ಜ್ಯೋತಿ ಅಂದರೆ ಸಣ್ಣದಾಗಿ ಉರಿತಾ ಇರ್ತಕ್ಕಂಥ ಜ್ಯೋತಿ, ಇದೆಲ್ಲ ಕನಸಿನಲ್ಲಿ ಬಂದರೆ ಶುಭ. ಅಶುಭ ಯಾವುದು ಅಂದರೆ ಜೋರಾಗಿ ಉರಿತಾ ಇರ್ತಕ್ಕಂಥ ಬೆಂಕಿ, ಅದು ಕನಸಿನಲ್ಲಿ ಬರಬಾರ್ದು, ಅದು ಬಂದರೆ ಅಶುಭ. ಉರಿತಾ ಇರ್ತಕ್ಕಂಥ ಸಣ್ಣ ಜ್ಯೋತಿ ಬಂದರೆ ಅದು ಶುಭ. ಆಮೇಲೆ ಬೆಳ್ಳಿಯ ಪಾತ್ರೆಗಳು, ಬೆಳ್ಳಿ ಪದಾರ್ಥಗಳು, ಪಾತ್ರೆಗಳು ಇವೆಲ್ಲ ಕನಸಲ್ಲಿ ಬಂದರೆ ಶುಭ. ಮುತ್ತು ರತ್ನಗಳು ಇವೆಲ್ಲ ಕನಸಲ್ಲಿ ಬಂದರೆ ಶುಭ. ವೇಶ್ಯೆ ಕನಸಲ್ಲಿ ಬಂದರೆ ಶುಭ, ಅಂದರೆ ಮೈ ಮಾರ್ಕೊಂಡು ಜೀವನ ಮಾಡ್ತಾ ಇರ್ತಕ್ಕಂಥವಳು ಕನಸಲ್ಲಿ ಬಂದರೆ ಶುಭ. ಇವಿಷ್ಟು ಕೂಡ ಶುಭ. ಇನ್ನು ಅಶುಭ ಏನೇನು ಅಂತ ಹೇಳ್ತೀನಿ. ಹಣ, ಬಂಗಾರ ಕನಸಿನಲ್ಲಿ ಬರಬಾರ್ದು. ನಿಜ ಜೀವನದಲ್ಲಿ ಶುಭ ಅದು, ಆದರೆ ಕನಸಿನಲ್ಲಿ ಅಶುಭ. ಹಣ ಬಂಗಾರ ಏನನ್ನ ಕನಸಿನಲ್ಲಿ ಬಂದರೆ ಅದು ಅಶುಭ. ಅಂದರೆ ಏನೋ ಅಶುಭವಾಗಿರ್ತಕ್ಕಂಥ ವಾರ್ತೆ, ಅಶುಭವಾಗಿರ್ತಕ್ಕಂಥದ್ದು ಏನೋ ಘಟನೆ ನಮ್ಮ ಜೀವನದಲ್ಲಿ ನಡೀತಾ ಇದೆ ಅನ್ನೋದಕ್ಕೆ ಸೂಚನೆ ಅದು. ಭೋಜನ ಅಂದರೆ ಊಟ ಮಾಡ್ತಾ ಇದ್ದಂಗೆ, ಯಾವುದೋ ಫಂಕ್ಷನ್ಗೆ ಹೋದಂಗೆ ಅಲ್ಲೇನೋ ವಿಚಿತ್ರವಾಗಿರ್ತಕ್ಕಂಥ ಸ್ವೀಟುಗಳು ಬಡಿಸ್ದಂಗೆ, ಅಲ್ಲಿ ಊಟ ಮಾಡ್ತಾ ಇದ್ದಂಗೆ ಹಾಗೇನೋ ನಮಗೆ ಕನಸು ಬಂದರೆ ಅಶುಭ, ಯಾಕೆಂದರೆ ಅದು ರೋಗ ಲಕ್ಷಣ. ಸೈನಿಕರು ಕನಸಿಗೆ ಬರಬಾರ್ದು. ಸೈನಿಕರು ಅಂದರೆ ಮೀನ್ಸ್ ಈಗಿನ ಕಾಲಕ್ಕೆ ಪೊಲೀಸ್ನವರು ಅಂದ್ಕೊಳ್ಳಿ, ಪೊಲೀಸ್ನವ್ರು ಕನಸಿಗೆ ಬರಬಾರ್ದು, ಅಶುಭ. ಅದೇ ಪೊಲೀಸ್ನವರು ಅಂದರೆ ಬೇಜಾರು ಮಾಡ್ಕೋಬೇಡ್ರಿ, ಸುಮ್ಮನೆ ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಸೈನಿಕರು ಕನಸಿಗೆ ಬರಬಾರ್ದು. ಎಣ್ಣೆ ಕನಸಿಗೆ ಬರಬಾರ್ದು, ತಲೆಗೆ ಎಣ್ಣೆ ಹಚ್ಕೊಂಡಂಗೆ, ಎಣ್ಣೆ ಸ್ನಾನ ಮಾಡ್ದಂಗೆ ಈ ಥರ ಎಲ್ಲ ಕನಸು ಬರಬಾರ್ದು. ಕೆಸರು ಕನಸಿನಲ್ಲಿ ಬರಬಾರ್ದು, ಅಂದರೆ ಎಲ್ಲೋ ಮಳೆಗಾಲದಲ್ಲಿ ಹೋಗ್ತಾ ಇದ್ದೀವಿ, ವಿಪರೀತ ಕೆಸರು, ಕಾಲಲ್ಲಿ ಕಾಲಿಡ್ತೀವಿ, ಚಪ್ಪಲಿ ಸಿಕ್ಕಾಕೊಂಡ್ಬಿಡುತ್ತೆ, ಈ ಥರದ್ದೇನೋ ಕೆಸರಾಗಿರ್ತಕ್ಕಂಥದ್ದು ಏನೋ ನೆಲ, ಈ ಥರದ್ದು ಕನಸಿಗೆ ಬಂದರೆ ಅಶುಭ. ಎಮ್ಮೆ ಕನಸಿಗೆ ಬಂದರೆ ಅಶುಭ. ಕೋಣ ಕನಸಿಗೆ ಬಂದರೆ ಅಶುಭ. ಕಪ್ಪು ಪದಾರ್ಥಗಳು ಕನಸಿನಲ್ಲಿ ಬಂದರೆ ಅಶುಭ. ಕತ್ತೆ ಕನಸಿಗೆ ಬಂದರೆ ಅಶುಭ, ಕತ್ತೆ ಬರಬಾರ್ದು ಶಕುನಶಾಸ್ತ್ರದ ಪ್ರಕಾರ. ಕೋತಿ ಕನಸಿಗೆ ಬರಲೇಬಾರ್ದು. ನೋಡಿ, ಇದು ಅಂಡರ್ಲೈನ್ ಮಾಡ್ಕೊಳ್ಳಿ, ಇದನ್ನು ಮತ್ತೆ ಹೇಳ್ತಾ ಇದ್ದೀನಿ. ಕೋತಿ ಕನಸಿನಲ್ಲಿ ಬರಬಾರ್ದು, ಅಶುಭ. ಯಾಕೆಂದರೆ ಈ ಸರ್ಗದಲ್ಲಿ ಅದನ್ನು ವಿಶೇಷವಾಗಿ ಹೇಳ್ತಾರೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಕೋತಿ ಕನಸಿಗೆ ಬರಬಾರ್ದು, ಅಶುಭ. ನಾಯಿ ಬರಬಾರ್ದು ಕನಸಿನಲ್ಲಿ, ಅಶುಭ. ಹಂದಿ, ಜಲಚರಗಳು ಬರಬಾರ್ದು, ಅಂದರೆ ಹಂದಿಗಳು ಮತ್ತು ಜಲಚರಗಳು ಅಂದರೆ ಮೀನು, ಮೊಸಳೆ, ಈ ತಿಮಿಂಗಲ ಇಂಥದ್ದು ಕನಸುಗಳಿಗೆ ಬರಬಾರ್ದು. ಹೆಡೆ ಎತ್ತದ ಸರ್ಪ ಅಂದರೆ ಹೆಬ್ಬಾವು, ಆ ಥರದ್ದು ಹೆಡೆ ಎತ್ತದ ಸರ್ಪಗಳನ್ನ ಕನಸಿಗೆ ಬಂದರೆ ಅಶುಭ ಅದು. ದಿಗಂಬರನಾಗಿರುವುದು, ಇಲ್ಲ ನಾನು ಬರೀ ಮೈನಲ್ಲಿ ಏನೋ ಸ್ನಾನ ಮಾಡ್ತಾ ಇದ್ದಂಗೋ ಅಥವಾ ಬಟ್ಟೆ ಹಾಕ್ಕೊತಾ ಇದ್ದಂಗೋ ಅಥವಾ ಬೇರೆಯವರು ಆ ಥರ ಮಾಡ್ತಾ ಇದ್ದಂಗೋ ಕನಸಲ್ಲಿ ಬಂದರೆ ಅಶುಭ, ಅದೇನೋ ಅಶುಭ ಆಗೋದಿದೆ ಅಂತ ಹೇಳ್ಬಿಟ್ಟು ಅಂತ. ಸ್ನಾನ ಮಾಡುತ್ತಿರುವುದು ಅಶುಭ, ಕನಸಿನಲ್ಲಿ ಸ್ನಾನ ಮಾಡ್ತಾ ಇದ್ದರೆ ಅಶುಭ. ರತಿಕೇಡಿಯಲ್ಲಿರುವುದು ಅಶುಭ.
ದಕ್ಷಿಣ ದಿಕ್ಕಿನೆಡೆಗೆ ಪ್ರಯಾಣ, ದಕ್ಷಿಣದ ಕಡೆಗೆ ಪ್ರಯಾಣ ಮಾಡ್ತಾ ಇರ್ತಕ್ಕಂಥದ್ದು ಅಶುಭ. ಗಂಟು ಮೂಟೆ ಕಟ್ಟುವುದು, ಎಲ್ಲ ಹೋಗ್ಬೇಕು, ರೆಡಿ ಮಾಡ್ಕೊಂಡ, ಬ್ಯಾಗ್ ರೆಡಿ ಮಾಡ್ಕೊಂಡ, ಗಂಟು ಮೂಟೆ ಕಟ್ದ ಅಂತಕ್ಕಂಥ ಕನಸೇನೆಲ್ಲ ಬಿತ್ತು ಅಂತಂದರೆ ಹತ್ರದಲ್ಲೇ ಅವನಿಗೆ ಟಿಕೆಟ್ ರೆಡಿ ಆಗಿದೆ ಅಂತ ಅರ್ಥ. ಅದು ಬೀಳಬಾರ್ದು, ಅದು ಅಶುಭ. ಜೋರಾಗಿ ಉರಿತಾ ಇರ್ತಕ್ಕಂಥ ಬೆಂಕಿ ಅಶುಭ. ನರಿ, ತೋಳ, ಕತ್ತೆ, ಕಿರ್ಬ ಇವೆಲ್ಲ ಕನಸಿಗೆ ಬರ್ತಕ್ಕಂಥದ್ದು ಅಶುಭ. ಅಶುಭ. ಸಮಯ ಸೂಚಕ ಪರಿಕರಗಳು, ಸಮಯ ಸೂಚಕ ಪರಿಕರಗಳು ಅಂದರೆ ಗಡಿಯಾರ ಅಂಥವೆಲ್ಲ ಕನಸಿಗೆ ಬಂದರೆ ಅಶುಭ. ಆಮೇಲೆ ಅಡಿಗೆ ತಯಾರಿಸುತ್ತಿರುವರು, ಮನೆಗೆ ಯಾರೋ ಬರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅಡುಗೆ ಮಾಡ್ತಾ ಇರೋ ಕನಸು ಬಿತ್ತು ಅಂತಂದರೆ ಅದು ಅಶುಭ. ಮದ್ಯದ ಅಂಗಡಿ ಅಂದರೆ ಹೆಂಡದ ಅಂಗಡಿ ಏನನ್ನ ಕನಸಿಗೆ ಬಂದರೆ ಅಶುಭ. ಹೆಂಡ ಕುಡಿತಾ ಇದ್ದಂಗೆ ಅಥವಾ ಹೆಂಡದ ಬಾಟ್ಲು ಕನಸಿಗೆ ಬಂದರೆ ಅಶುಭ. ಒಡೆದಿರ್ತಕ್ಕಂಥ ಪದಾರ್ಥಗಳು, ಮುರಿದಿರ್ತಕ್ಕಂಥ ಪದಾರ್ಥಗಳು ಕನಸಿಗೆ ಬರಬಾರ್ದು, ಅಶುಭ. ಒಡೆದಿರೋ ಕನ್ನಡಿ, ಒಡೆದಿರೋ ಪದಾರ್ಥಗಳು, ಇಲ್ಲ ಕನಸಿನಲ್ಲಿ ಏನೋ ಒಡೆದೋಗಿರುತ್ತೆ, ಅಯ್ಯೋ ನೋಡಿ ಒಡೆದೋಗ್ಬಿಟ್ಟಿದೆ, ರಿಪೇರಿಯನ್ನು ಮಾಡಿಸ್ಬೇಕು ಅಂತ ಮಾತಾಡ್ತಾ ಇದ್ರೆ ಅದು ಅಶುಭ. ಕೆಂಪು ವಸ್ತ್ರಗಳು, ಕೆಂಪು ಬಣ್ಣದ ಪದಾರ್ಥಗಳು ಅಶುಭ. ಕಪ್ಪು ಪದಾರ್ಥಗಳು, ಕಪ್ಪು ವಸ್ತ್ರಗಳು ಅಶುಭ. ಇವಿಷ್ಟು ಕೂಡ ಶಕುನಶಾಸ್ತ್ರ ಹೇಳ್ತಾ ಇರ್ತಕ್ಕಂಥದ್ದು ಶುಭ ಅಶುಭಗಳು. ಈಗ ತ್ರಿಜಟ ಸ್ವಪ್ನ ನೋಡ್ತಾ ಹೋಗೋಣ. ತ್ರಿಜಟೆಗೆ ಏನು ಸ್ವಪ್ನ ಬೀಳುತ್ತೆ. ಈಗ ಸೀತೆ ಏನು ಮಾಡ್ತಾ ಇದ್ದಾಳೆ, ಶಿಂಶುಪ ವೃಕ್ಷದ ಕೆಳಗಡೆ ಬಂದಿದ್ದಾಳೆ. ಶಿಂಶುಪ ವೃಕ್ಷದ ಒಂದು ಕೊಂಬೆಗೆ, ಹೀಗೆ ಬಾಗಿರ್ತಕ್ಕಂಥ ಕೊಂಬೆಗೆ ತನ್ನ ಜಡೆಯನ್ನು ಹಾಕಿ ಉರುಳು ಹಾಕ್ಕೊಂಡಿದ್ದಾಳೆ. ಉರುಳು ಹಾಕ್ಕೊಂಡು ಇನ್ನೇನು ಸಾಯಬೇಕು, ಇಂಥ ಪರಿಸ್ಥಿತಿನಲ್ಲಿದ್ದಾನೆ. ಹನುಮಂತನು ಏನು ಮಾಡೋದಕ್ಕೆ ದಿಕ್ಕು ತೋಚ್ತಾ ಇಲ್ಲ, ಏನು ಮಾಡೋದಪ್ಪ ಅಂತ ಹೇಳ್ಬಿಟ್ಟಂತ ಕಿರ್ಚ್ಕೊಳೋ ಹಂಗಿಲ್ಲ, ಏನು ಮಾಡೋಂಗಿಲ್ಲ, ಏನು ಮಾಡಬೇಕು ಅಂತ ನೋಡ್ತಾ ಇದ್ದಾನೆ ಮೌನವಾಗಿ. ಅಷ್ಟೊತ್ತಿಗೆ ಸೀತೆಯು ಪ್ರಾಣ ತ್ಯಜಿಸುವುದಾಗಿ ಹೇಳಿದ ಮಾತುಗಳನ್ನು ಕೇಳಿದ ಕೆಲವರು ರಾಕ್ಷಸಿಯರು ಈ ವಿಷಯವನ್ನು ರಾವಣನಿಗೆ ತಿಳಿಸಲು ಓಡಿ ಹೋದರು. ಅಯ್ಯಯ್ಯೋ ಸೀತೆ ಸೂಯಿಸೈಡ್ ಮಾಡ್ಕೊತದಾಳೆ ಅಂತ ಹೇಳ್ಬಿಟ್ಟು ಕೆಲವು ರಾಕ್ಷಸಿಯರೆಲ್ಲ ಏನು ಮಾಡಿದ್ರಂತೆ, ಅಷ್ಟು ರಾವಣನಿಗೆ ಹೇಳಬೇಕು ಅಂತ ಹೇಳ್ಬಿಟ್ಟು ಓಡೋದ್ರಂತೆ. ಒಂದಷ್ಟು ಜನ ರಾಕ್ಷಸಿಯರು ಅರಮನೆ ಕಡೆ ಓಡೋಗ್ಬಿಟ್ರಂತೆ. ಆಮೇಲೆ ಕೆಲವು ರಾಕ್ಷಸಿಯರು ಸೀತೆಯನ್ನು ಕಠೋರವಾದ ಮಾತುಗಳಿಂದ ಬೆದರಿಸಲು ತೊಡಗಿದರು. ತಕ್ಷಣಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗಲ್ವಲ್ಲ, ಬೈಯೋಕ್ಕೆ ಶುರು ಮಾಡಿದ್ರಂತೆ. ನೀನು ಹಂಗೆ ಮಾಡ್ಬಿಡ್ತೀನಿ, ನೀನು ಹಿಂಗೆ ಮಾಡ್ಬಿಡ್ತೀನಿ, ಹೊಡಿತೀನಿ, ಚಚ್ತೀನಿ ಅಂತ ಹೇಳ್ಬಿಟ್ಟು ಸೀತೆಯನ್ನು ಬೈಯೋದಕ್ಕೆ ಶುರು ಮಾಡಿದ್ರಂತೆ. ಆಗ ತಾನೇ ನಿದ್ದೆಯಿಂದ ಎಚ್ಚರಗೊಂಡಿದ್ದ ಜ್ಞಾನವೃದ್ಧಿಯಾಗಿದ್ದ ವಿಭೀಷಣನ ಮಗಳಾದ ತ್ರಿಜಟ ಎಂಬ ರಾಕ್ಷಸಿಯು ಹೇಳಿದಳು. ಆಗ ತಾನೇ ತ್ರಿಜಟ ನಿದ್ದೆಯಿಂದ ಎದ್ದಿದ್ದಾಳೆ. ಒಳ್ಳೆ ಬೆಳಗಿನ ಜಾವದಲ್ಲಿ ಒಳ್ಳೆ ಕನಸುಗಳು ಬಿದ್ದಿದೆ. ಅದರಲ್ಲಿ ಕನಸುಗಳು ಅಂತಂದರೆ ಏನು, ಉದ್ದಕ್ಕೆ ಫಿಲಮ್ ಬಿದ್ದಂಗೆ ಬೀಳುತ್ತಾ, ಅಲ್ಲೊಂದು ಸ್ವಲ್ಪ ತುಂಡು, ಇಲ್ಲೊಂದು ಸ್ವಲ್ಪ ತುಂಡು, ಇಲ್ಲೊಂದು ಸ್ವಲ್ಪ ತುಂಡು, ಏನೋ ಅಲ್ಲಿ ಸ್ವಲ್ಪ ನೋಡ್ದಂಗೆ ಇಲ್ಲಿ ಸ್ವಲ್ಪ ನೋಡ್ದಂಗೆ ಹಿಂಗೆ ಕನಸು ಬೀಳುತ್ತೆ. ಆ ಕನಸನ್ನೆಲ್ಲ ತ್ರಿಜಟ ಹೇಳ್ತಾ ಇದ್ದಾಳೆ. ಈ ಬೆಳಗಿನ ಜಾವದಲ್ಲಿ ರೋಮಾಂಚನಕಾರಿಯಾದ ಸ್ವಪ್ನವನ್ನು ಕಂಡೆನು. ಹೇ ರಾಕ್ಷಸಿಯರೇ, ಸೀತೆಯನ್ನು ಬೆದರಿಸುವುದನ್ನು ನಿಲ್ಲಿಸ್ರಿ, ಸೀತೆ ತಂಟೆಗೆ ಹೋಗಬೇಡಿ. ನಾನು ಈಗ ತಾನೇ ಬೆಳಗಿನ ಜಾವದಲ್ಲಿ ಒಂದು ಕನಸು ನೋಡಿದ್ದೀನಿ, ಆ ಕನಸಿನ ವೃತ್ತಾಂತನ ನಿಮ್ಗೆ ಹೇಳ್ತೀನಿ, ನೀವು ಸೀತೆ ತಂಟೆಗೆ ಹೋಗಬೇಡ್ರಿ, ಹುಷಾರಾಗಿರ್ರಿ ಅಂತಕ್ಕಂಥ ಎಚ್ಚರಿಕೆಯನ್ನು ತ್ರಿಜಟ ಕೊಡ್ತಾ ಇದ್ದಾಳೆ. ತ್ರಿಜಟ ಹಂಗೆ ಹೇಳಿದ ತಕ್ಷಣ ಸೀತೆಯನ್ನು ಬೆದರಿಸ್ತಾ ಇದ್ದಿದ್ದು ರಾಕ್ಷಸರೆಲ್ಲ ಏನು ಮಾಡ್ತಾರೆ, ಒಂದು 2 ಹೆಜ್ಜೆ ಹಿಂದಕ್ಕೆ ನಿಂತ್ಕೊಳ್ತಾರೆ ಗಾಬರಿಯಿಂದ. ಯಾಕೆಂದರೆ ಅವಳು ಜ್ಞಾನವೃದ್ಧೆ, ಸಾಮಾನ್ಯ ಅಲ್ಲ. ಅವಳು ವಯಸ್ಸಿನಲ್ಲಿ ಚಿಕ್ಕವಳಾಗಿದ್ರು ಕೂಡ ತಿಳಿದಿರ್ತಕ್ಕಂಥ ಅವಳು ಹೇಳೋದ್ರಲ್ಲಿ ಏನೋ ಅರ್ಥ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಹಿಂದಕ್ಕೆ ನಿಂತ್ಕೊಂಡ್ರಂತೆ. ಅದು ರಾಕ್ಷಸರಿಗೆ ಕೇಡನ್ನು, ಸೀತೆಯ ಅಭ್ಯುದಯ ಸೂಚಕವೂ ಆಗಿರ್ತಕ್ಕಂಥ ಸ್ವಪ್ನ. ರಾಕ್ಷಸರಿಗೆ ಕೇಡನ್ನು ತರ್ತಾ ಇರ್ತಕ್ಕಂಥ ಸ್ವಪ್ನ ಅದು ನಮ್ಗೆ ಬಿದ್ದಿರೋದು. ಸೀತೆಗೆ ಅಭ್ಯುದಯವನ್ನು ತರ್ತಾ ಇರ್ತಕ್ಕಂಥ ಸ್ವಪ್ನ. ಹೇ ರಾಕ್ಷಸಿಯರೇ, ಸೀತೆಯನ್ನು ಹಿಂಸಿಸಬೇಡ್ರಿ, ಸೀತೆಯನ್ನು ಮಾತಿನಿಂದಾಗಲಿ ಕೃತಿಯಿಂದಾಗಲಿ ಹಿಂಸಿಸಬೇಡ್ರಿ, ಹಿಂದಕ್ಕೆ ನಿಂತ್ಕೊಳ್ರಿ ಅಂತ ಹೇಳ್ತಾರೆ. ದಂತ ನಿರ್ಮಿತವಾದ ಬಿಳುಪಾದ ಪಲ್ಲಕ್ಕಿಯು ಸಾವಿರಾರು ಹಂಸಗಳಿಂದ ಸೆಳೆಯಲ್ಪಡುತ್ತಿತ್ತು. ನನಗೆಂಥ ಕನಸು ಬಿತ್ತು ಗೊತ್ತಾ, ಬೆಳಗಿನ ಜಾವದಲ್ಲಿ ದಂತದಿಂದ ನಿರ್ಮಿತವಾಗಿರ್ತಕ್ಕಂಥ ಬಿಳುಪಾದ ಪಲ್ಲಕ್ಕಿ. ಆ ಪಲ್ಲಕ್ಕಿನ ಸಾವಿರಾರು ಬಿಳಿ ಹಂಸಗಳು ಎಳೆಯಲ್ಪಡ್ತಾ ಇರ್ತಕ್ಕಂಥ ಪಲ್ಲಕ್ಕಿ ಅದು. ಆ ಪಲ್ಲಕ್ಕಿನಲ್ಲಿ ಶ್ರೀರಾಮ ಲಕ್ಷ್ಮಣರು ಬಿಳಿಯ ವಸ್ತ್ರಗಳನ್ನು, ಬಿಳಿಯ ಮಾಲೆಗಳನ್ನು ಧರಿಸಿ ಕುಳಿತು ಸಂಚರಿಸುತ್ತಾ ಗಗನ ವೀದಿಯಲ್ಲಿ ಲಂಕೆಗೆ ಬಂದು ಇಳಿದರು. ಲಂಕೆಗೆ ಬಂತಂಥದ್ದು ಪಲ್ಲಕ್ಕಿ ಸಾವಿರಾರು ಹಂಸಗಳಿಂದ ಎಳೆಯಲ್ಪಡ್ತಾ ಇರ್ತಕ್ಕಂಥ ದಂತದಿಂದ ನಿರ್ಮಾಣ ಮಾಡಿರ್ತಕ್ಕಂಥ ಆ ಪಲ್ಲಕ್ಕಿ ಆಕಾಶ ಬೀದಿಯಲ್ಲಿ ಬಂದು ಆ ಲಂಕೆಯಲ್ಲಿ ಇಳಿತಂತು. ಆ ಲಂಕೆಯಲ್ಲಿ ಇಳಿದಿರ್ತಕ್ಕಂಥ ಆ ಪಲ್ಲಕ್ಕಿಯಿಂದ ರಾಮ ಲಕ್ಷ್ಮಣರು ಬಿಳಿ ವಸ್ತ್ರಗಳನ್ನು ಉಟ್ಕೊಂಡು, ಬಿಳಿಯ ಮಾಲೆಗಳನ್ನು ಹಾಕ್ಕೊಂಡು ಆ ಪಲ್ಲಕ್ಕಿಯಿಂದ ಇಳಿದ್ರಂತು. ಈ ಕನಸು ತ್ರಿಜಟೆಗೆ ಬಂತಂತು. ಈಗ ಅರ್ಥ ಮಾಡ್ಕೊಳ್ಳಿ ಶುಭ ಏನು ಅಂತ ಹೇಳ್ಬಿಟ್ಟು ಅಂತ. ಧರಿಸಿ ಕುಳಿತು ಸಂಚರಿಸುತ್ತಾ ಗಗನ ವೀದಿಯಲ್ಲಿ ಲಂಕೆಗೆ ಬಂದರು. ಬಿಳಿಯ ವಸ್ತ್ರ ಧರಿಸಿ ಈ ಸೀತಾದೇವಿಯು ಸಮುದ್ರದಿಂದ ಆವರಿಸಿರುವ ಶ್ವೇತದ್ವೀಪದಲ್ಲಿ ಕುಳಿತಿದ್ದಳು. ಸಮುದ್ರ ನೀರು ಕನಸಕ್ಕೆ ಬಂದ್ರೇನು ಶುಭ. ಸಮುದ್ರದಿಂದ ಆವೃತವಾಗಿರ್ತಕ್ಕಂಥ ಒಂದು ದ್ವೀಪ ಅಂತೆ. ಆ ದ್ವೀಪದಲ್ಲಿ ಬಿಳಿ ವಸ್ತ್ರ ಉಟ್ಕೊಂಡು ಸೀತಾದೇವಿ ಕೂತ್ಕೊಂಡಿದ್ಲಂತೆ. ಆಯಿತಾ, ಅದು ಕನಸಿನಲ್ಲಿ ಕಾಣ್ತಾ ಇದೆ. ಮತ್ತೊಮ್ಮೆ 4 ದಂತಗಳಿರುವ ಇನ್ನೊಂದು, ಅಂದರೆ ಅದೊಂದು ತುಂಡು, ಅದೊಂದು ಆಗೋಯ್ತು ತುಂಡು, ಅದೊಂದು ಪೀಸ್
ಕನಸು. ಇನ್ನೊಂದು ಪೀಸ್ ಕನಸು ಹೇಳ್ತಾ ಇದ್ದಾಳೆ. ಮತ್ತೊಮ್ಮೆ 4 ದಂತಗಳಿರುವ ಬಿಳಿ ಆನೆಯ ಮೇಲೆ ಶ್ರೀರಾಮ ಲಕ್ಷ್ಮಣರು ಕುಳಿತಿರುವುದನ್ನು ಕಂಡೆನು. 4 ದಂತಗಳ ಆನೆ, ಅದೇನು ಸಾಮಾನ್ಯ ಆನೆ ಅಲ್ಲ, ಐರಾವತ. ನಾನು ಹೇಳಿದ್ದೆ ಸುಮಾರು ಬಿಲಿಯನ್ ಲಕ್ಷಾಂತರ ವರ್ಷಗಳ ಹಿಂದೆ ಭೂಮಿ ಮೇಲೆ ಇರ್ತಕ್ಕಂಥ ಆನೆ 4 ದಂತದ ಆನೆ. ಆ 4 ದಂತದ ಆನೆಗಳ ಮೇಲೆ ಆ ರಾಮ ಲಕ್ಷ್ಮಣರು ಇಬ್ಬರು ಕೂಡ ಕೂತ್ಕೊಂಡು ಬರ್ತಾ ಇರೋದನ್ನು ನಾನು ನೋಡಿದೆ. ಪರ್ವತಾಗ್ರದಲ್ಲಿದ್ದ ಜಾನಕಿಯನ್ನು ಶ್ರೀರಾಮಚಂದ್ರನು ಕೈ ಹಿಡಿದೆತ್ತಿ ತನ್ನ ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡನು. ಆ ಆನೆ ಮೇಲೆ ಬಂದಿರತಕ್ಕಂಥ ಶ್ರೀರಾಮ ಸುಮ್ಮನೆ ಇದ್ನ, ಸುತ್ತೂರ ನೀರು. ಶುಭಾನ? ಪರ್ವತ ಕನಸಲ್ಲಿ ಬಂದರೆ ಶುಭಾನ? ಆ ಪರ್ವತಾಗ್ರದಲ್ಲಿ ಸೀತಾದೇವಿ ಬಿಳಿ ವಸ್ತ್ರ ಉಟ್ಕೊಂಡು ಕೂತ್ಕೊಂಡಿದ್ಲಂತೆ. ಈ ಆನೆ ಮೇಲೆ ಬಂದ, ಐರಾವತದ ಮೇಲೆ ಬಂದ ಶ್ರೀರಾಮ ಏನು ಮಾಡ್ದ, ಕೈ ಹಿಡ್ಕೊಂಡು ಸೀತಾದೇವಿ ಇದು ಆನೆ ಮೇಲಕ್ಕೆ ಕೂಡಿಸ್ಕೊಂಡಂತೆ, ಹತ್ತಿ ಕೂಡಿಸ್ಕೊಂಡಂತೆ, ಇಟ್ಕೊಂಡಂತೆ. ನಂತರ ಜಾನಕಿಯು ಅಲ್ಲಿಂದ ಆಕಾಶಕ್ಕೆ ಜಿಗಿದು, ಅಲ್ಲೇನೋ ಆನೆ ಮೇಲೆ ಹತ್ತಿದ ಆ ಸೀತಾದೇವಿ ಅಲ್ಲಿಂದ ಛಂಗ್ ಅಂತ ಆಕಾಶಕ್ಕೆ ನೆಗೆದು ಬಿಟ್ಲಂತೆ. ಇದೆಲ್ಲ ಕನಸು, ತ್ರಿಜಟಾಗಿ ಬಂದಿರತಕ್ಕಂಥ ಕನಸು. ಆಕಾಶಕ್ಕೆ ಜಿಗಿದು ಸೂರ್ಯನನ್ನ ಚಂದ್ರನನ್ನ ತನ್ನ ಕೈಗಳಿಂದ ಸವರಿದಾಳು. ಈ ಕಡೆ ಸೂರ್ಯ ಇದ್ದ, ಈ ಕಡೆ ಚಂದ್ರ ಇದ್ದ. ಸೀತಾದೇವಿ ಏನು ಮಾಡ್ತಾ ಇದ್ದಾಳೆ, 2 ಕೈಗಳಲ್ಲಿ ಹೀಗೆ ಸವರ್ತಾ ಇದ್ದಾಳಂತೆ ಸೂರ್ಯನ ಚಂದ್ರನನ್ನು. ಆ ಥರ ಒಂದು ಕನಸನ್ನು ತ್ರಿಜಟೆ ಕಂಡಂತೆ. ಬಳಿಕ ಕಾಕುಸ್ಥ ವಂಶಜನಾದ ಶ್ರೀರಾಮ ಲಕ್ಷ್ಮಣರು ಬಿಳುಪಾದ 8 ಎತ್ತುಗಳನ್ನು ಹೂಡಿದ್ದ ರಥದಲ್ಲಿ ಕುಳಿತು ಸೀತಾದೇವಿಯೊಡನೆ ಲಂಕೆಗೆ ಆಗಮಿಸಿರುವುದನ್ನು ಕಂಡೆನು. ಸೀತಾದೇವಿಯನ್ನು ಕೂಡಿಸ್ಕೊಂಡು 8 ಎತ್ತುಗಳು ಕಟ್ಟಿರ್ತಕ್ಕಂಥ, ಎತ್ತು ಬಂದರೆ ಶುಭ, 8 ಎತ್ತುಗಳನ್ನು ಕಟ್ಟಿರ್ತಕ್ಕಂಥ ಆ ಒಂದು ಬಂಡಿನಲ್ಲಿ ಆ ಸೀತಾದೇವಿಯನ್ನು ಕೂಡಿಸ್ಕೊಂಡು ರಾಮ ಲಕ್ಷ್ಮಣ ಇಬ್ಬರು ಕೂಡ ಲಂಕೆಯಲ್ಲಿ ಓಡಾಡ್ತಾ ಇರ್ತಕ್ಕಂಥದ್ದನ್ನು ನೋಡಿದ್ರಂತೆ. ನಂತರ ಬಿಳಿಯ ಮಾಲೆ ಧರಿಸಿರುವ ಪತ್ನಿ ತಮ್ಮರಿಂದೊಡಗೂಡಿರುವ ಶ್ರೀರಾಮನು ಪುಷ್ಪಕ ವಿಮಾನವೇರಿ ಉತ್ತರ ದಿಕ್ಕಿನೆಡೆಗೆ ಪ್ರಯಾಣ ಮಾಡಿದನು. ಉತ್ತರ ದಿಕ್ಕಿನ ಕಡೆಗೆ ಪ್ರಯಾಣ ಮಾಡೋದು ಶುಭ. ಆ ಪುಷ್ಪಕ ವಿಮಾನವನ್ನು ಹತ್ತಿಬಿಟ್ಟು ಆ ತಮ್ಮನ ಜೊತೆ, ಹೆಂಡತಿ ಜೊತೆ ಶ್ರೀರಾಮ ಏನು ಮಾಡ್ತಿದ್ದಾನೆ, ಉತ್ತರದ ಕಡೆಗೆ ಪ್ರಯಾಣ ಮಾಡ್ತಾ ಇರೋದನ್ನು ನಾನು ನೋಡಿದೆ. ಪಾಪಿಗಳಿಗೆ ಸ್ವರ್ಗ ಪ್ರವೇಶ ಸಿಗದಂತೆ ದುಷ್ಟ ರಾಕ್ಷಸರಿಗೆ ತೇಜಸ್ಶಾಲಿಯಾದ ಶ್ರೀರಾಮನನ್ನು ಜಯಿಸುವುದು ಅಸಾಧ್ಯವಾಗಿದೆ. ಪಾಪಿಗಳಿಗೆ ಸ್ವರ್ಗ ಸಿಗೋದು ಎಷ್ಟು ಸತ್ಯ, ಅಂದರೆ ಸ್ವರ್ಗ ಸಿಗೋದು ಎಷ್ಟು ಸುಳ್ಳು, ಶ್ರೀರಾಮನನ್ನು ರಾಕ್ಷಸರು ಜಯಿಸ್ತಕ್ಕಂಥದ್ದು ಅಷ್ಟೇ ಸುಳ್ಳು. ಅದು ಸಾಧ್ಯವಿಲ್ಲದ ಮಾತು. ಈ ಲೈನನ್ನು ಅಂಡರ್ಲೈನ್ ಮಾಡಿಟ್ಕೊಳ್ರಿ. ಪಾಪಿಗಳಿಗೆ ಸ್ವರ್ಗ ಸಿಗೋದು ಎಷ್ಟು ಸುಳ್ಳು, ಶ್ರೀರಾಮನನ್ನು ರಾಕ್ಷಸರು ಜಯಿಸ್ತಕ್ಕಂಥದ್ದು ಅಷ್ಟೇ ಸುಳ್ಳು. ಇದನ್ನು ತ್ರಿಜಟೆ ಹೇಳ್ತಾ ಇದ್ದಾಳೆ. ಅದೇ ಕನಸಿನಲ್ಲಿ ರಾಕ್ಷಸ ರಾಜನಾದ ರಾವಣನು ಮೈಗೆಲ್ಲ ಎಣ್ಣೆಯನ್ನು ಹಚ್ಚಿಕೊಂಡು ಕೆಂಪು ಬಟ್ಟೆಯನ್ನುಟ್ಟು ಸುರಾಪಾನ ಮಾಡಿ ಉನ್ಮತ್ತನಾಗಿ ಕೆಂಪು ಕಣಗಲೆ ಮಾಲೆ ಧರಿಸಿ ಪುಷ್ಪಕ ವಿಮಾನದಿಂದ ಕೆಳಕ್ಕೆ ಧಪ್ ಎಂದು ಬಿದ್ದನು. ಆ ಕನಸಿನಲ್ಲಿ ನೋಡ್ತಾ ಇದ್ದಾಳಂತೆ ತ್ರಿಜಟೆ. ಏನಂತ ಅಂದರೆ ಮೈಗೆಲ್ಲ ಎಣ್ಣೆ ಹಚ್ಕೊಂಡ್ಬಿಟ್ಟಿದ್ದಾನಂತೆ ರಾವಣ. ಮೈಗೆಲ್ಲ ಎಣ್ಣೆ ಹಚ್ಕೊಂಡಿದ್ದಾನಂತೆ, ಕೆಂಪು ಕಣಗಲೆ ಮಾಲೆ ಹಾಕ್ಕೊಂಡಿದ್ದಾನಂತೆ, ಕೆಂಪು ವಸ್ತ್ರ ಉಟ್ಕೊಂಡಿದ್ದಾನಂತೆ. ಆ ವಿಮಾನದಿಂದ ದಪ್ಪ ಅಂತ ಕೆಳಗೆ ಬಿದ್ದೋದಂತೆ. ಅದು ಕನಸಿನಲ್ಲಿ ನೋಡಿದ್ಲಂತೆ ಯಾರೋ ತ್ರಿಜಟೆ. ವಿಭೀಷಣನ ಮಗಳು ಹೇಳ್ತಾ ಇರೋ ಮಾತಿದು. ತಲೆಯನ್ನು ಬೋಳಿಸಿಕೊಂಡಿದ್ದ, ಕಪ್ಪು ಬಟ್ಟೆಯನ್ನು ಧರಿಸಿದ್ದ ಓರ್ವ ಸ್ತ್ರೀಯಿಂದ ಅತ್ತಿಂದಿತ್ತ ಎಳೆದಾಡಲ್ಪಡುತ್ತಾ ರಾವಣನು ಕತ್ತೆಗಳನ್ನು ಹೂಡಿದ್ದ ರಥದಲ್ಲಿ ಕುಳಿತುಕೊಂಡನು. ಏನೋ ಒಬ್ಬ ಸ್ತ್ರೀ ಅಂತೆ, ಆ ಸ್ತ್ರೀ ಕಪ್ಪು ಬಟ್ಟೆ ಉಟ್ಕೊಂಡಿದ್ದಾಳಂತೆ. ರಾವಣನಿಗೆ ತಲೆ ಎಲ್ಲ ಬೋಳಿಸ್ಬಿಟ್ಟಿದ್ದಾರಂತೆ ಪಾಪ. ಆ ರಾವಣನನ್ನು ಆ ಕಪ್ಪು ಬಟ್ಟೆ ಉಟ್ಟಿರ್ತಕ್ಕಂಥ ಸ್ತ್ರೀ ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ ಎಳೆದಾಡ್ತಾ ಇದ್ದಾಳಂತೆ. ಸಾಲದಕ್ಕೆ ಎತ್ಕೊಂಡು ಹೋಗ್ಬಿಟ್ಟು ಕತ್ತೆಗಳನ್ನು ಕಟ್ಟಿರ್ತಕ್ಕಂಥ ಒಂದು ಗಾಡಿನಲ್ಲಿ ಕೂಡಿಸ್ಬಿಟ್ಲಂತೆ ರಾವಣನನ್ನು. ಇದನ್ನೆಲ್ಲ ತ್ರಿಜಟೆ ನೋಡೋದಂತೆ. ಭ್ರಾಂತನಾಗಿ ಎಣ್ಣೆಯನ್ನು ಕುಡಿಯುತ್ತಾ, ಎಣ್ಣೆ ಅಂದರೆ ಈ ಎಣ್ಣೆ ಅಲ್ಲ, ಎಣ್ಣೆ ಅಂದರೆ ಮಾಮೂಲಿ ಎಣ್ಣೆ, ತಲೆಗೆ ಹಚ್ಕೊಳ್ಳೋ ಎಣ್ಣೆ, ಯಾವುದೋ ಹರಳೆಣ್ಣೆನೋ ಕೊಬ್ಬರಿ ಎಣ್ಣೆನೋ ಅಂಥದ್ದು. ಆ ಎಣ್ಣೆಯನ್ನು ಗ್ಲಾಸ್ಗೆ ಹಾಕ್ಕೊಂಡು ರಾವಣ ಏನು ಮಾಡ್ತಾ ಇದ್ದಾನಂತೆ, ಕುಡಿತಾ ಇದ್ದಾನಂತೆ. ಎಣ್ಣೆ ಹಚ್ಕೊಳೋದೇ ದೋಷ ಅಂದರೆ ಆ ಕನಸಿನಲ್ಲಿ ಎಣ್ಣೆನ ಕುಡಿತಾ ಇದ್ದಾನಂತೆ. ಆ ಥರ ಎಣ್ಣೆಯನ್ನು ಕುಡಿತಾ ಏನು ಮಾಡ್ತಾ ಇದ್ದಾನಂತೆ ರಾವಣ, ಕುಣಿಯುತ್ತಾ ದಕ್ಷಿಣ ದಿಕ್ಕಿಗೆ ಸಾಗುತ್ತಿದ್ದನು. ಆ ಕತ್ತೆಗಳಿಂದ ಎಳಿತಾ ಇರತಕ್ಕಂಥ ಆ ರಥದಲ್ಲಿ ಕೂತ್ಕೊಂಡು ಎಣ್ಣೆಯನ್ನು ಕುಡ್ಕೊಂಡು ಕುಣಿತಾ ಮಜಾ ಮಾಡ್ತಾ ದಕ್ಷಿಣ ದಿಕ್ಕದ ಕಡೆಗೆ ಪ್ರಯಾಣ ಮಾಡಿಕೊಂಡು ಹೋಗ್ತಾ ಇದ್ದಾನಂತೆ. ನಂತರ ರಾವಣೇಶ್ವರನು ತಲೆಕಳಕಾಗಿ ಬಿದ್ದಿರುವುದನ್ನು ನೋಡಿದನು. ತಲೆಕಳಕಾಗಿ ಅಂದರೆ ಬೊಕ್ಕಬಾರ್ದು, ಹಿಂಗೆ ಬೊಕ್ಕಬಾರ್ಲು ಬಿದ್ದಿರ್ತಕ್ಕಂಥ ಒಂದು ದೃಶ್ಯವನ್ನು ಕೂಡ ಕನಸಿನಲ್ಲಿ ತ್ರಿಜಟ ಕಂಡ್ಲಂತೆ. ದಿಗಂಬರನಾಗಿದ್ದು ಕೆಟ್ಟ ಮಾತುಗಳಿಂದ ಪ್ರಲಾಪಿಸುತ್ತಿದ್ದನು. ಮೈಮೇಲೆ ಬಟ್ಟೆನೇ ಇರಲಿಲ್ಲ, ಮೊದಲೇ ಮದ್ಯಪಾನ ಮಾಡಿಬಿಟ್ಟಿದ್ದಾನೆ ಕನಸಿನಲ್ಲಿ, ಮೈಮೇಲೆ ಬಟ್ಟೆ ಇಲ್ಲ, ಹುಚ್ಚುಚ್ಚಾಗಿ ಒದರ್ತಾ ಇದ್ದಾನಂತೆ. ಆ ಥರದ ಒಂದು ಕನಸನ್ನು ಕಾಣಲಂತೆ. ಅವನಿಂದ ಸಹಿಸಲು ಅಸಾಧ್ಯವಾದ ದುರ್ಗಂಧ ಹೊರಸೂಸುತ್ತಿತ್ತು. ಗಬ್ಬು ವಾಸನೆ ಬರ್ತಾ ಇತ್ತು ಅವನಿಂದ.
ಗಾಢಾಂಧಕಾರದಿಂದ ಕೂಡಿದ್ದ ನರಕ ಸದೃಶ ಒಂದು ಕೆಸರಿನ ಹೊಂಡದಲ್ಲಿ ಬಿದ್ದು ಅಲ್ಲಿಯೇ ಮುಳುಗಿ ಹೋದ ದೃಶ್ಯವನ್ನು ನಾನು ಕನಸಿನಲ್ಲಿ ಕಂಡನು. ಕೆಸರಿನಿಂದ ಕೂಡಿರ್ತಕ್ಕಂಥ ಕತ್ತಲು ಹೊಂಡ, ಆ ಕತ್ತಲು ಹೊಂಡದಲ್ಲಿ ದಪ್ಪ ಅಂತ ಬಿದ್ದೋಗ್ಬಿಟ್ನಂತೆ ರಾವಣ. ಅಲ್ಲೇ ಇದ್ದಂತೆ, ಬಿದ್ದು ಎದ್ದು ಬರ್ಬೇಕು ತಾನೆ ಮೇಲಕ್ಕೆ, ನಾನು ಇಲ್ಲೇ ಕೂತಿರ್ತೀನಿ ಅಂತ ಬಿಟ್ಟು ಹಾಯಾಗಿದೆ ಅಂತ ಅಲ್ಲೇ ಕೂತ್ಕೊಂಡಿದ್ದಂತೆ. ಈ ಥರದ ಕನಸನ್ನು ತ್ರಿಜಟ ಕಂಡ್ಲಂತೆ. ಅವನು ದಕ್ಷಿಣ ದಿಕ್ಕಿನ ಕೆಸರಿನ ಹೊಂಡವನ್ನು ಪ್ರವೇಶಿಸಿದನು. ದಕ್ಷಿಣ ದಿಕ್ಕಿನಲ್ಲಿ ಒಂದು ಕೆಸರಿನ ಹೊಂಡ ಇತ್ತಂತೆ. ಈ ಹೊಂಡ ಅಂತ ಹಾಕ್ಬಿಟ್ಟು ಆ ಹೊಂಡಕ್ಕೆ ಕೂತ್ಕೊಂಡಂತ ಅವನು, ಅಲ್ಲಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಆಗ ಕಪ್ಪಾದ ಓರ್ವ ಸ್ತ್ರೀ ಕೆಂಪಾದ ಬಟ್ಟೆಯುಟ್ಟು ಕೆಸರಿನಿಂದ ಆವೃತಳಾಗಿ ರಾವಣನ ಕುತ್ತಿಗೆಗೆ ಹಗ್ಗ ಬಿಗಿದು ದಕ್ಷಿಣ ದಿಕ್ಕಿನ ಕಡೆಗೆ ಎಳೆದೊಯ್ಯುತ್ತಿದ್ದಳು. ಎಳ್ಕೊಂಡು ಹೋಗ್ತಾ ಇದ್ಲಂತೆ. ಮೊದಲೇ ಕಪ್ಪಾಗಿರ್ತಕ್ಕಂಥ ವಸ್ತ್ರ ಧರಿಸಿದ್ದಾಳೆ. ಕಪ್ಪಾಗಿರ್ತಕ್ಕಂಥ ಸ್ತ್ರೀ ಕೆಂಪಾಗಿರ್ತಕ್ಕಂಥ ಬಟ್ಟೆ ಉಟ್ಕೊಂಡಿದ್ದಾಳೆ. ಇವನು ಕುತ್ತಿಗೆಗೆ ಹಗ್ಗ ಹಾಕಿ ದಕ್ಷಿಣ ದಿಕ್ಕಿಗೆ ದರ ದರ ಅಂತ ಆ ಕೆಸರಿನಲ್ಲೇ ಎಳ್ಕೊಂಡು ಹೋಗ್ತಾ ಇದ್ದಾಳೆ. ಯಾರನ್ನ? ರಾವಣನನ್ನು. ಇದೇ ರೀತಿಯಲ್ಲಿ ರಾವಣನ ಎಲ್ಲ ಮಕ್ಕಳು, ಕುಂಭಕರ್ಣರುಗಳು, ಬೋಳುತಲೆ ಎಣ್ಣೆ ಬಳಿದ ಮೈಗಳಿಂದ ಕೂಡಿ ಹಂದಿಯ ಮೇಲೆ ರಾವಣನು, ಮೊಸಳೆಯ ಮೇಲೆ ಇಂದ್ರಜಿತವು, ಒಂಟೆಯ ಮೇಲೆ ಕುಂಭಕರ್ಣನು ದಕ್ಷಿಣ ದಿಕ್ಕಿಗೆ ಪ್ರಯಾಣ ಮಾಡಿದರು. ಅಂದರೆ ರಾವಣ ಒಬ್ಬನನ್ನೇ ನೋಡಲಿಲ್ವಂತೆ. ರಾವಣನ ಮಕ್ಕಳು, ಕುಂಭಕರ್ಣ ಇವರೆಲ್ಲ ತಲೆ ಬೋಳಿಸ್ಕೊಂಡು ಮೈಗೆಲ್ಲ ಎಣ್ಣೆ ಹಚ್ಕೊಂಡು ಹಿಂಗೆ ಹೋಗ್ತಾ ಇದ್ದಾರಂತೆ ದಕ್ಷಿಣ ದಿಕ್ಕಿನ ಕಡೆಗೆ. ಇದೆಲ್ಲ ತ್ರಿಜಟೆ ಕನಸಲ್ಲಿ ನೋಡಿದ್ದೀನಿ ಅಂತ ಹೇಳ್ತಾ ಇದ್ದಾಳೆ. ಏನು, ರಾವಣ ಹಂದಿ ಮೇಲೆ ಕೂತ್ಕೊಂಡಿದ್ದಂತೆ. ಹಂದಿ ಮೇಲೆ ಕೂತ್ಕೊಂಡು ರಾವಣ ಹೋಗ್ತಾ ಇದ್ದಂತೆ. ಮೊಸಳೆ ಮೇಲೆ ಇಂದ್ರಜಿತ್ತು ಕೂತ್ಕೊಂಡಿದ್ದಂತೆ. ಯಾಕೆ? ಜಲಚರಗಳು ಕನಸಲ್ಲಿ ಬರೋದು ಅಶುಭ, ಅದಕ್ಕೆ ಮೊಸಳೆ ಮೇಲೆ ಕೂತ್ಕೊಂಡಿದ್ದಂತೆ. ಒಂಟೆಯ ಮೇಲೆ ಕುಂಭಕರ್ಣನು ದಕ್ಷಿಣ ದಿಕ್ಕಿಗೆ ಪ್ರಯಾಣ ಮಾಡಿದರು. ಹಾಗಾಗಿ ಇದೆಲ್ಲ ಕೂಡ ಅಶುಭ ಸೂಚಕವಾಗಿರತಕ್ಕಂಥ ಕನಸನ್ನು ತ್ರಿಜಟೆ ನೋಡಿದಾಳೆ. ಇನ್ನು ವಿಭೀಷಣ ಏನು ಮಾಡ್ತಾ ಇದ್ದ ಅಂದರೆ, ಬಿಳಿಯ ವಸ್ತ್ರ ಉಟ್ಟು ಶ್ವೇತ ಮಾಲೆಗಳನ್ನು ಧರಿಸಿ ಶ್ವೇತ ಛತ್ರದ ನೆರಳಿನಲ್ಲಿ, ಅಂದರೆ ಶ್ವೇತ ಛತ್ರ ಅಂದರೆ ಬಿಳಿಯ ಒಂದು ಛತ್ರಿ, ನಾವು ಗಡಿದಿನಲ್ಲಿ ಹಿಡಿತೀವಲ್ಲ ದೇವರಿಗೆ, ಆ ಥರದ್ದು. ಶಂಖ ದುಂದುಬಿಗಳ ಧ್ವನಿಗಳಿಂದ, ಯಾಕೆಂದರೆ ಮಂಗಳ ವಾದ್ಯಗಳು ಕೇಳಿಸಿದ್ರೆ ಕನಸಿನಲ್ಲೇನು ಶುಭ. ಶಂಖ ದುಂದುಬಿಗಳ ಧ್ವನಿಗಳಿಂದ ಪರಿವಾರದವರೊಡನೆ ಕೂಡಿಕೊಂಡು 4 ದಂತಗಳಿರುವ ದಿವ್ಯವಾದ ಆನೆಯ ಮೇಲೆ ಕುಳಿತು 4 ಸಚಿವರೊಡನೆ ಆಕಾಶದಲ್ಲಿ ಕೂತ್ಕೊಂಡಿದ್ದಂತೆ, ಉಪಸ್ಥಿತನಾಗಿದ್ದಂತೆ. ಅಂದರೆ ಅಲ್ಲಿ ನಿಂತ್ಕೊಂಡಿದ್ದ. ಆ ಥರದ ಒಂದು ಸೀನನ್ನು ನಾನು ನೋಡಿದೆ. ರಮ್ಯವಾಗಿರುವ ಲಂಕಾಪಟ್ಟಣದ ಗೋಪುರಗಳು, ತೋರಣಗಳು ಭಗ್ನಗೊಂಡು ಸಮುದ್ರದಲ್ಲಿ ಬಿದ್ದು ಹೋಗಿರುವುದನ್ನು ನಾನು ಕಂಡೆನು. ಒಡೆದ ಪದಾರ್ಥ, ಮುರಿದ ಪದಾರ್ಥ ಕನಸಿನಲ್ಲಿ ಕಾಣಬಾರ್ದು. ಇವಾಗ ತ್ರಿಜಟೆ ಹೇಳ್ತಾ ಇದ್ದಾಳೆ, ರಮ್ಯವಾಗಿರುವ ಲಂಕಾಪಟ್ಟಣದ ಗೋಪುರಗಳು, ತೋರಣಗಳು ಭಗ್ನಗೊಂಡು ಸಮುದ್ರದಲ್ಲಿ ಬಿದ್ದು ಹೋಗಿರುವುದನ್ನು ನಾನು ಕಂಡೆನು. ರಾವಣ ಪಾಲಿತವಾದ ಲಂಕಾಪಟ್ಟಣವನ್ನು ಓರ್ವ ವಾನರನು ಸುಟ್ಟು ಭಸ್ಮ ಮಾಡಿದುದನ್ನು ನಾನು ಕಂಡೆನು. ಕನಸಿನಲ್ಲಿ ಕೋತಿ ಬರ್ಬೋದಾ? ಕೋತಿ ಬರಬಾರ್ದು. ಈ ಒಂದು ಕೋತಿ ಬಂದ್ಬಿಟ್ಟು ಲಂಕೆನೆಲ್ಲ ಸುಟ್ಟು ಬಿಟ್ಟಾಗೆ ಕನಸು ಆಗ್ತಾ ಇದೆಯಂತೆ. ಯಾರಿಗೆ? ತ್ರಿಜಟಾಗೆ. ಅದನ್ನು ನಾನು ನೋಡಿದೆ ಅಂತ ಹೇಳ್ತಾ ಇದ್ದಾರೆ. ರಾಕ್ಷಸ ಸ್ತ್ರೀಯರು ತೈಲಪಾನ ಮಾಡಿ, ಅವರು ಕೂಡ ಎಣ್ಣೆ ಕುಡಿತಾ ಇದ್ದಾರಂತೆ. ಏನು ಎಣ್ಣೆ ದಂಡೆ ಸಿಗ್ಬಿಟ್ಟಿದೆ ಲಂಕೆನಲ್ಲಿ, ಎಲ್ಲರೂ ಎಣ್ಣೆಯನ್ನು ಕುಡಿತಾ ಇದ್ದಾರೆ. ತೈಲಪಾನ ಮಾಡಿ ಗಹಗಹಿಸಿ ನಗುತ್ತಾ ಬೆಂದು ಭಸ್ಮವಾಗಿದ್ದ ಲಂಕೆಯನ್ನು ಪ್ರವೇಶಿಸುತ್ತಿರುವುದನ್ನು ಕಂಡೆನು. ಎಲ್ಲರೂ ಎಣ್ಣೆ ಕುಡ್ಕೊಂಡು ಆ ಸುಡ್ತಾ ಇರ್ತಕ್ಕಂಥ ಲಂಕೆ ಒಳಗೆ ಹೋಗ್ತಾ ಇರೋದನ್ನು ನಾನು ನೋಡಿದೆ. ಎಲೈ ರಾಕ್ಷಸಿಯರೇ, ಸೀತೆಯಿಂದ ದೂರ ಸರಿಯಿರಿ. ಎಲೈ ರಾಕ್ಷಸಿಯರೇ, ಇದು ಸಾಮಾನ್ಯವಾಗಿರ್ತಕ್ಕಂಥ ಕನಸು ಅಂತ ತಿಳ್ಕೋಬೇಡಿ. ಇದು ವಿಶೇಷವಾಗಿರತಕ್ಕಂಥ ಕನಸು. ಇದು ಉತ್ಪಾತನ ನಮಗೆ ತಿಳಿಸ್ಕೊಡ್ತಾ ಇರ್ತಕ್ಕಂಥ ಕನಸು. ಹಂಗಾಗಿ ಸೀತೆಯನ್ನು ಕಾಡಿಸ್ಬೇಡ್ರಿ, ದೂರ ನಿಂತ್ಕೊಳ್ರಿ ಸೀತೆಯಿಂದ. ರಾಘವನಿಂದ ಸೀತೆ ಪಡೆಯಲ್ಪಡುತ್ತಾಳೆ, ಇದೇ ಸತ್ಯ. ರಾಮನಿಂದ ಸೀತೆ ಹೊಂದಲ್ಪಡುತ್ತಾಳೆ, ಇದು ಸತ್ಯ. ರಾಮ ಬಂದೇ ಬರ್ತಾನೆ, ಸೀತೆಯನ್ನ ಗೆದ್ಕೊಂಡು ಕರ್ಕೊಂಡು ಹೋಗ್ತಾನೆ, ಇದು ಸತ್ಯ. ನೀವೇನ ಕಾಡಿಸಿರೋದು ಗೊತ್ತಾದರೆ ನಿಮ್ಮನ್ನು ರಾಮ ಏನು ಮಾಡ್ತಾನೆ? ಸುಮ್ಮನೆ ಬಿಡ್ತಾನೆ, ನಿಮಗೆಲ್ಲ ಶಿಕ್ಷೆ ಆಗ್ತಾನೆ. ಹುಷಾರಾಗಿರಿ. ಶುದ್ಧನಾದ ಶ್ರೀರಾಮನು ನಿಮ್ಮನ್ನು ಧ್ವಂಸ ಮಾಡಿಯಾನು. ಶುದ್ಧ ಚಾರಿತ್ರೆಯಿಂದ ಕೂಡಿರ್ತಕ್ಕಂಥ ಶ್ರೀರಾಮ ನಿಮ್ಮನ್ನು ಯಾರನ್ನೂ ಬಿಡಲ್ಲ, ಧ್ವಂಸ ಮಾಡ್ತಾನೆ. ಹುಷಾರಾಗಿರ್ರಿ. ಭಾರ್ಯೆಯಾದ ಪ್ರೇಮ ಪಾತ್ರಳಾದ ಸೀತೆಯನ್ನು ಯಾರಾದರೂ ಹಿಂಸಿಸಿದರೂ ಅವನು ಖಂಡಿತವಾಗಿಯೂ ಸಹಿಸನು. ಶ್ರೀರಾಮನಿಗೆ ಅತ್ಯಂತ ಪ್ರೀತಿ ಪಾತ್ರಳಾಗಿರ್ತಕ್ಕಂಥ ಸೀತಾದೇವಿಯನ್ನು ಯಾರನ್ನ ಕಾಡಿಸಿದ್ರೆ ಶ್ರೀರಾಮ ಸುಮ್ಮನೆ ಬಿಡೋದಿಲ್ಲ. ನೀವುಗಳು ಕ್ರೂರ ವಚನಗಳ ಸಾಕು ಮಾಡಿ ಸಾಂತ್ವನದ ಮಾತುಗಳನ್ನಷ್ಟೇ ಮಾತನಾಡಿ. ಸೀತೆ ಜೊತೆ ನೀವೇನ ಮಾತಾಡೋದಾದರೆ ಹೆದರಿಸೋದು, ಬೆಳೆಸೋದು, ಕಳಿತೀನಿ, ಕೊಲ್ತೀನಿ ಅಂತೆಲ್ಲ ಹೇಳೋದನ್ನೆಲ್ಲ ನಿಲ್ಲಿಸ್ಬಿಟ್ಟು ಪ್ರೀತಿಯಾಗಿರ್ತಕ್ಕಂಥ ಮಾತುಗಳನ್ನು ಆಡ್ರಿ. ಇಲ್ಲ ಅವಳಷ್ಟಕ್ಕೆ ಅವಳು ಸ್ವಲ್ಪ ಹೊತ್ತು ಅವಳನ್ನು ಏಕಾಂತವಾಗಿ ಬಿಟ್ಬಿಟ್ಟು ತೆಪ್ಪಿಗೆ ಹೋಗಿ ಮಲ್ಕೊಳ್ರಿ. ಬೆಳಗಿನ ಜಾವ ಆಗಿದೆ, ಯಾಕೆಂದ್ರೆ ರಾಕ್ಷಸಿಯರೆಲ್ಲ ಏನು ಮಾಡ್ತಾರೆ, ರಾತ್ರಿ ಎಲ್ಲ ಎದ್ದಿರ್ತಾರೆ ನಿಶಾಚರಿಗಳು. ಬೆಳಗ್ಗೆ ಆಗ್ತಾ ಇದೆ, ಹೋಗಿ ಮಲ್ಕೊಳ್ರಿ ಸುಮ್ಮನೆ ಅಂತ ಬೈತಾ ಇದ್ದಾಳೆ ತ್ರಿಜಟೆ.
ಈ ಸೀತಾದೇವಿಯು ದುಃಖದಲ್ಲಿರುವಾಗ ಈ ಸ್ವಪ್ನ ನನಗಾಗಿದೆ. ಸೀತಾದೇವಿ ದುಃಖ ಪಡ್ತಾ ಇರ್ತಕ್ಕಂಥ ಟೈಮ್ನಲ್ಲಿ ನನಗೆ ಇಂಥ ಒಂದು ಕನಸು ಬಿದ್ದಿದೆ. ಶ್ರೀರಾಮನು ರಾಕ್ಷಸಾಂತಕನಾಗಿ ಸೀತೆಯನ್ನು ಹೊಂದುವುದು ನಿಶ್ಚಯ. ರಾಕ್ಷಸಾಂತಕನಾಗಿ ಶ್ರೀರಾಮನು ರಾಕ್ಷಸರನ್ನು ಕೊಂದು ಸೀತೆಯನ್ನು ಹೊಂದತಕ್ಕಂಥದ್ದು ನಿಶ್ಚಯ. ಎಲೈ ರಾಕ್ಷಸಿಯರೇ, ದಯಾಮೂರ್ತಿಯಾದ ಸೀತೆಯನ್ನು ಕ್ಷಮೆ ಯಾಚಿಸಿರಿ. ಎಲೈ ರಾಕ್ಷಸಿಯರೇ, ಸೀತೆ ಅಂದರೆ ಸಾಮಾನ್ಯ ಅನ್ಕೋಬೇಡಿ, ಅಂತಹ ಧರ್ಮಾತ್ಮನಾಗಿರ್ತಕ್ಕಂಥ ಶ್ರೀರಾಮನಿಗೆ ಪತ್ನಿ. ಹಾಗಾಗಿ ಆ ಸೀತಾದೇವಿಯಗೆ ನೀವು ಕ್ಷಮಾಪಣೆಯನ್ನು ಕೇಳ್ಕೊಳ್ರಿ. ಅಮ್ಮ ತಪ್ಪಾಗಾಯಿತು, ಗೊತ್ತಿಲ್ದಿರ ಏನೋ ಮಾಡಿಬಿಟ್ಟಿದ್ದೀವಿ, ನಮ್ಮನ್ನು ಕ್ಷಮಿಸ್ಬಿಡಿ ಅಂತೇಳ್ಬಿಟ್ಟು ಕ್ಷಮೆ ಯಾಚಿಸಿ. ನನ್ನ ಸ್ವಪ್ನದಿಂದ ಸೀತಾದೇವಿಗೆ ಕಾರ್ಯಸಿದ್ಧಿ, ಅರ್ಥಸಿದ್ಧಿ, ರಾವಣನಿಗೆ ವಿನಾಶ, ಶ್ರೀರಾಮನಿಗೆ ಜಯ ಹಾಗೇ ತೀರುವುದು. ನನಗೆ ಬೆಳಗಿನ ಜಾವ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಬಿದ್ದಿರ್ತಕ್ಕಂಥ ಕನಸು, ಈ ಕನಸು ಏನು ಸೂಚಿಸ್ತಾ ಇದೆ ಅಂತಂದರೆ ರಾವಣನಿಗೆ ವಿನಾಶ, ಶ್ರೀರಾಮನಿಗೆ ಜಯ, ಸೀತಾದೇವಿಗೆ ಅರ್ಥಸಿದ್ಧಿ ಮತ್ತು ಕಾರ್ಯಸಿದ್ಧಿ ಇವು ಸಿಕ್ಕೇ ಸಿಗುತ್ತೆ ಅಂತಕ್ಕಂಥದ್ದು ನನ್ನ ಕನಸಿದ ಫಲ. ಹಂಗಾಗಿ ಹುಷಾರಾಗಿರಿ ಸೀತಾದೇವಿ ಹತ್ರ. ಕಮಲದಂತೆ ಇರುವ ಇವಳ ಎಡಗಣ್ಣು, ಕಮಲದಂತೆ ಇರುವ ಇವಳ ಎಡಗಣ್ಣು, ಎಡತೋಳು, ಎಡತೊಡೆಗಳು ಸಹ ಅದರುತ್ತಿವೆ. ನಾನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀನಿ ಸೀತಾದೇವಿನ. ಸೀತಾದೇವಿ ಎಡಗಣ್ಣು ಈ ರೆಪ್ಪೆ ಇರುತ್ತಲ್ಲ, ಈ ಭಾಗ ಚಿಕ್ಕದಾಗಿ ಅದು ಹಿಂಗೆ ಟಕ್ ಟಕ ಅಂತ ಅಲ್ಲೊಂದು ನಾಡಿ ಹಿಂಗೆ ಹೊಡ್ಕೊತಾ ಇರುತ್ತೆ. ಅವಳ ಎಡಭುಜ ಅದರ್ತಾ ಇದೆ, ಅವಳ ಎಡತೊಡೆ ಅದರ್ತಾ ಇದೆ. ನಾನು ಅದನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀನಿ. ಹುಷಾರಾಗಿ ಹಿಂದಕ್ಕೆ ಹೋಗಿ. ಯಾಕೆ ಅಂತಂದರೆ ಸೀತೆ ಅವಳಿಗೆ ಒಳ್ಳೇದಾಗ್ತಕ್ಕಂಥದ್ದು ನಿಶ್ಚಯ. ಅಂದರೆ ಹೆಣ್ಮಕ್ಳಿಗೆ ಎಡಭಾಗ ಆದ್ರೆ, ಗಂಡು ಮಕ್ಕಳಿಗೆ ಬಲಭಾಗ ಆದ್ರೆ ಶುಭ ಅಂತಕ್ಕಂಥದ್ದು ಅದು ಶಕುನಶಾಸ್ತ್ರ ಹೇಳ್ತಾ ಇರ್ತಕ್ಕಂಥ ಮಾತು. ಅತ್ಯಲ್ಪ ಕಾಲದಲ್ಲಿ ಅತ್ಯಂತ ಸಂತೋಷಕರವಾದ ವಾರ್ತೆಯನ್ನು ಸೀತೆಯು ಕೇಳಲಿರುವಳು. ಇದು ನಿದರ್ಶನವಾಗಿದೆ. ಅಂದರೆ ಈ ಅದರ್ತಾ ಇರ್ತಕ್ಕಂಥದ್ದು ಅನ್ನಕ್ಕೆ ಕಣ್ಣು, ಆ ಎಡಭುಜ, ಎಡತೋಳು ಎಲ್ಲ ಅದರ್ತಾ ಇರ್ತಕ್ಕಂಥದ್ದಕ್ಕೆ ಫಲ ಏನು ಅಂತಂದರೆ ಹತ್ತಿರದಲ್ಲೇ ಇವಳು ಶುಭಕರವಾಗಿರ್ತಕ್ಕಂಥ ವಾರ್ತೆಯನ್ನು ಕೇಳಲಿದ್ದಾಳೆ. ಏನೋ ಇಲ್ಲೇ ಸದ್ಯದಲ್ಲೇ ಇವಾಗ ಒಂದು ಒಳ್ಳೆ ಘಟನೆ ನಡೆಯೋದಿದೆ, ಅದು ಸೂಚಿಸ್ತಾ ಇದೆ ಅಂತಕ್ಕಂಥ ಮಾತನ್ನು ತ್ರಿಜಟೆ ಹೇಳ್ತಾ ಇದ್ದಾಳೆ. ಬಳಿಕ ಸೀತಾದೇವಿಯು ತನ್ನ ಪತಿಗೆ ವಿಜಯವು ಸಿದ್ಧಿಸುವುದು ಎಂದರಿತು ಹರ್ಷದಿಂದ ಹೀಗೆಂದಳು. ಗಂಟು ಹಾಕೊಂಡ್ಬಿಟ್ಟಿದ್ಲಲ್ಲ, ಇನ್ನೇನು ಸಾಯಬೇಕು ಅಂತ. ಆ ಮಾತೆ ಅವಳಿಗೆ ಹೆಂಗಿತ್ತಂತೆ ಅಂದರೆ ಎಷ್ಟು ಆನಂದಕರವಾಗಿರ್ತಕ್ಕಂಥ ವಾರ್ತೆ. ತ್ರಿಜಟೆ ರಾಕ್ಷಸಿ ಆದರೂ ಕೂಡ ನನ್ನ ಮನಸ್ಸಿಗೆ ಎಷ್ಟು ಆನಂದ ಆಗ್ತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದಾಳೆ. ಇವಳು ಕನಸು ನಿಜ ಆಗಿಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಸೀತಾದೇವಿಗೆ ಅನ್ನಿಸ್ತಾ ಇದೆ. ತ್ರಿಜಟೆಯ ಸ್ವಪ್ನ ವಿಶೇಷವು ನಿಜವಾದರೆ ನಿಮಗೆಲ್ಲರಿಗೂ ಅಭಯವನ್ನು ಕೊಡುತ್ತೇನೆ. ತ್ರಿಜಟೆ ಸ್ವಪ್ನ ವಿಶೇಷ ಏನನ್ನ ಅವಳ ಒಂದು ನಾಲೆಡ್ಜ್ ಪ್ರಕಾರ ಅದನ್ನು ನಿಜ ಅನ್ನೋದಾದರೆ, ನಿಜವಾಗ್ಲೂ ಹಾಗೆ ನಡೆದ್ರೆ ನಾನೆಲ್ಲ ನಿಮಗೆ ಅಭಯ ಕೊಡ್ತೀನಿ. ಅಂದರೆ ರಾಮ ಏನನ್ನ ರಾಕ್ಷಸರನ್ನು ಕೊಂದು ನನಗೇನ ಗೆದ್ದರೆ ನಿಮಗೆಲ್ಲರಿಗೂ ಕೂಡ ಬಕ್ಷಿಸ್ ಕೊಡಿಸ್ತೀನಿ, ರಕ್ಷಣೆ ಕೊಡಿಸ್ತೀನಿ, ಬಕ್ಷಿಸ್ ಕೊಡಿಸ್ತೀನಿ ನಿಮ್ಗೆಲ್ಲರಿಗೂ ಕೂಡ. ನಿಮ್ಗೆ ಯಾರಿಗೂ ಕೂಡ ಹಾನಿ ಮಾಡಬೇಡಿ ಅಂತೇಳ್ಬಿಟ್ಟು ರಾಮನ ಹತ್ರ ಕೇಳ್ಕೊತೀನಿ ಅಂತ ಸೀತಾದೇವಿ ಅಭಯ ಕೊಡ್ತಾ ಇದ್ದಾಳೆ ಆ ರಾಕ್ಷಸ ಸ್ತ್ರೀಯರಿಗೆ. ಇಲ್ಲಿಗೆ ಮಹರ್ಷಿ ವಾಲ್ಮೀಕಿ ವಿರಚಿತವಾಗಿರ್ತಕ್ಕಂಥ ಆದಿಕಾವ್ಯವಾದ ಶ್ರೀಮದ್ ರಾಮಾಯಣದ ಸುಂದರಕಾಂಡದಲ್ಲಿ 27ನೇ ಸರ್ಗವು ಸಂಪನ್ನಗೊಂಡಿತು. ಈ ಸ್ವಪ್ನ ವಿಶೇಷ ಅಂತಕ್ಕಂಥದ್ದು, ಈ ತ್ರಿಜಟ ಸ್ವಪ್ನ ವಿಶೇಷ ಅಂತಕ್ಕಂಥದ್ದು ವ್ಯಾಖ್ಯಾನಕಾರರು ಕೂಡ ವ್ಯಾಖ್ಯಾನಗಳು ಬರೆದಿದ್ದಾರೆ. ಅಂದರೆ ಆದಿಶಂಕರಾಚಾರ್ಯರು, ಬೇರೆ ಬೇರೆ ಮಹಾನುಭಾವರುಗಳು ಎಲ್ಲ ಕೂಡ ಇದಕ್ಕೆ ವ್ಯಾಖ್ಯಾನಗಳನ್ನು ಬರೆದಿದ್ದಾರೆ. ಈ ಸುಂದರಕಾಂಡದಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಸರ್ಗ ಯಾವುದು ಅಂದರೆ ತ್ರಿಜಟ ಸ್ವಪ್ನ ವೃತ್ತ ಅಂತ ಹೇಳ್ಬಿಟ್ಟು. ನಾನು ಹೇಳಿದ್ನಲ್ಲ, ವಾಲ್ಮೀಕಿ ರಾಮಾಯಣದಲ್ಲಿ ಒಂದು ವಿಶೇಷತೆ ಏನು ಅಂತಂದರೆ, ಇನ್ನೇನು ಕತೆ ಮುಗೀತಾ ಇದೆ ಅನ್ನೋ ಟೈಮ್ನಲ್ಲಿ ಒಬ್ಬ ಸ್ತ್ರೀ ಪಾತ್ರ ಬರುತ್ತೆ. ಆ ಸ್ತ್ರೀ ಪಾತ್ರ ಏನು ಮಾಡುತ್ತೆ, ಆ ಇಡೀ ಕಥೆಯನ್ನು ಯೂಟರ್ನ್ ಮಾಡೋ ಥರ ಮಾಡಿಬಿಡುತ್ತೆ. ಇಲ್ಲಿ ಬಂದಿರತಕ್ಕಂಥ ಸ್ತ್ರೀ ಪಾತ್ರ ಯಾವುದು ಅಂದರೆ ತ್ರಿಜಟ, ವಿಭೀಷಣನ ಮಗಳು. ಆ ವಿಭೀಷಣನ ಮಗಳು ಹೇಳ್ತಾ ಇರ್ತಕ್ಕಂಥ ಮಾತಿನಿಂದ ಭಯಗೊಂಡ ರಾಕ್ಷಸಿಯರು ಸೀತೆಯಲ್ಲಿ ಕ್ಷಮೆಯನ್ನು ಯಾಚಿಸಿ ದೂರ ಹೋಗಿ ಆರಾಮಾಗಿ ಮಲ್ಕೊಂಡ್ರಂತೆ. ಸೀತೆ ತಂಟೆಗೆ ನಾವು ಬರಲ್ಲ ಇನ್ನು ಅಂತ ಹೇಳ್ಬಿಟ್ಟು, ಏಕಾಂತವಾಗಿ ಬಿಟ್ಬಿಡ್ತೀವಿ ಅಂತ ಹೇಳ್ಬಿಟ್ಟು. ಈ ತ್ರಿಜಟ ಸ್ವಪ್ನ ವೃತ್ತಾಂತದ ಸರ್ಗ 27ನೇ ಸರ್ಗನ ಯಾರು ಕೇಳ್ತಾರೆ, ಯಾರು ಹೇಳ್ತಾರೆ, ಯಾರು ಪಠಿಸ್ತಾರೆ, ಯಾರು ಮನನ ಮಾಡ್ತಾರೆ, ಅವರು ಎಲ್ಲ ವಿಧದ ದುರ್ನಿಮಿತ್ತಗಳು, ಸಕಲ ದೌರ್ಭಾಗ್ಯಗಳಿಗೆ ದೌರ್ಭಾಗ್ಯಗಳಿಂದ ಬಿಡಲ್ಪಡುವವರು. ಅಂದರೆ ದುರ್ನಿಮಿತ್ತಗಳು ಅಂತಂದರೆ ದುಶ್ಶಕುನಗಳು ಅಂತ. ಯಾವ್ಯಾವ ದುಶ್ಶಕುನಗಳು ನಮ್ಮ ಜೀವನದಲ್ಲಿ ಘಟಿಸಲಿದೆಯೋ, ಯಾವ್ಯಾವ ದೌರ್ಭಾಗ್ಯಗಳು ನಮಗೆ ಬಂದು ಒದಗಲಿದೆಯೋ ಅದರಿಂದ ಬಿಡಲ್ಪಡ್ತಾರಂತೆ. ಸಕಲ ಸೌಭಾಗ್ಯಗಳಿಗೆ ಭಾಜನರಾಗುವರು. ಎಲ್ಲ ಸೌಭಾಗ್ಯಗಳು ಅಂತಕ್ಕಂಥದ್ದು ಅವರಿಗೆ ವರಸಿ ಬರುತ್ತೆ. ಉನ್ನತ ಪದವಿ, ಉತ್ಕೃಷ್ಟ ಕೀರ್ತಿಗಳು ಉಂಟಾಗುವು. ಉನ್ನತ ಪದವಿ ಅಂದರೆ
ಮುಕ್ಕಣ್ಣ ದೇವರುಗಳಿಗೆ ಸಿಕ್ಕಿದ್ದ ಸೆರೆಯನ್ನು ಬಿಡಿಸಿ ಚಿಕ್ಕವರಿಗೆ ಅಚಲ ಪದವಿಯ ದಕ್ಕಿಸಿದ್ದಾನೆ ಅಂತ ಹೇಳ್ತಾರೆ ಪುರಂದರದಾಸರು. ಅಂದರೆ ಧ್ರುವನಿಗೆ ಎಂಥ ಪದವಿ ಕೊಟ್ಟ, ಪ್ರಹ್ಲಾದನಿಗೆ ಎಂಥ ಪದವಿ ಕೊಟ್ಟ. ಹಾಗೆ ಆ ವಯಸ್ಸಿನ ಅಂತರ ಇಲ್ದಿರ ಭಗವಂತ ಮನಸ್ಸು ಮಾಡಿದ್ರೆ ಉನ್ನತ ಪದವಿಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾನೆ. ಹಾಗಾಗಿ ಉನ್ನತ ಪದವಿ ಅಂತಕ್ಕಂಥದ್ದು ಉಂಟಾಗುತ್ತೆ. ಉತ್ಕೃಷ್ಟವಾಗಿರ್ತಕ್ಕಂಥ ಕೀರ್ತಿ ಪ್ರತಿಷ್ಠೆಗಳು ನಮಗೆ ಹೆಚ್ಚುತ್ತೆ. ಯಾರಿಗೆ ಯಾವ ಭಕ್ತರು ಇದನ್ನು ಹೇಳ್ತಾರೆ ಅವ್ರಿಗೆ ಅಂತಕ್ಕಂಥದ್ದು ಈ ಸರ್ಗದ ಫಲ. ಇಲ್ಲಿಗೆ 27ನೇ ಸರ್ಗ ಸಂಪನ್ನಗೊಳ್ಳುತ್ತೆ. ಇವತ್ತಿನ ಪ್ರವಚನವನ್ನು ಮುಗಿಸ್ಕೊಳ್ಳೋಣ. ಸೀತಾದೇವಿ ಹೇಗೆ ಮಾತಾಡೋದು ಸೀತಾದೇವಿನ ಅಂತೇಳ್ಬಿಟ್ಟು ಹನುಮಂತ ದೇವರು ಯೋಚನೆ ಮಾಡ್ತಾ ಇದ್ದಾರೆ. ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಇನ್ನು 28ನೇ ಸರ್ಗ ಸೀತಾದೇವಿಯು ಪ್ರಾಣ ತೊರೆಯಲು ಸಿದ್ಧಳಾದಳು. ಸೀತೆ ಇನ್ನೂ ಕೂಡ ನಿಶ್ಚಯ ಅಂತಕ್ಕಂಥದ್ದು ಬದಲಾಯಿಸ್ಕೊಂಡಿಲ್ಲ. ಈ ರಾಕ್ಷಸಿಯರೇನ ಗಿಮಿಕ್ ಮಾಡ್ತಾ ಇದ್ದಾರ, ನಮಗೇನ ಟ್ರಿಕ್ಸ್ ಆ್ಯಂಡ್ ಸ್ಟೆಂಟ್ಸ್ ಪ್ಲೇ ಮಾಡ್ತಾ ಇದ್ದಾರೆ ನನ್ನ ಹತ್ರ ಅಂತಕ್ಕಂಥ ಒಂದು ಅನುಮಾನನೂ ಸೀತಾದೇವಿಗೆ ಬರ್ತಾ ಇದೆ. ಹಾಗಾಗಿ ಅವಳು ನೆಕ್ಸ್ಟ್ ಈ ಥರ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾಳೆ. ಇಲ್ಲಿಂದ 28ನೇ ಸರ್ಗದಿಂದ ಮುಂದಿನ ಭಾನುವಾರದಲ್ಲಿ ನಾವು ಪ್ರವಚನದಲ್ಲಿ ಮುಂದುವರಿಸ್ಕೊಳ್ಳೋಣ. ಇವತ್ತಿಗೆ ಪ್ರವಚನವನ್ನು ಮುಗಿಸೋಣ. ಎಲ್ಲರೂ ಜೋರಾಗಿ ಹೇಳೋಣ. ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೆ ಪ್ರೀಣಿತಂ ಜಗತ ಹರಿ ಓಂ ತತ್ಸತ್. ಶ್ರೀಕೃಷ್ಣಾರ್ಪಣಮಸ್ತು.